ಬಂಧುಗಳೇ ನಮಸ್ಕಾರ. ನಾನು ಅರುಣ್ ಕುಮಾರ್ ಐತ್ಮಲ್ಲೇಗೌಡ, ಕೆಆರ್ಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ಶಿಗ್ಗಾ ವಿಧಾನಸಭಾ ಕ್ಷೇತ್ರದ ಅಲ್ಲಿಪುರ ಗ್ರಾಮಕ್ಕೆ ನಾವು ಭೇಟಿಯನ್ನು ನೀಡಿದ್ದು, ಇಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿ ಇಲ್ಲಿ ಸ್ಥಳೀಯರು ಇಲ್ಲಿ ದೇವಸ್ಥಾನದ ಹತ್ರ ಸಿದ್ದರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಕುಂತಿರುವಂಥ ಈ ಒಂದು ಅಲ್ಲಿಪುರದ ಗ್ರಾಮಸ್ಥರಲ್ಲಿ ನಾವು ಒಂದಷ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ, ಯಾವೆಲ್ಲ ಕೆಲಸಗಳಾಗಿದ್ದಾವೆ, ಯಾವೆಲ್ಲ ಕೆಲಸಗಳು ವಿಳಂಬ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು, ಮತ್ತು ಕೆಆರ್ಎಸ್ ಪಕ್ಷದ ಬಗ್ಗೆ, ಕೆಆರ್ಎಸ್ ಪಕ್ಷ ಯಾವ ಕಾರಣಕ್ಕಾಗಿ ಈ ಬಾರಿ ಉಪಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಮ್ಮ ರಾಜ್ಯದ ಹಲವು ಪದಾಧಿಕಾರಿಗಳು ಹಾಗೂ ಸಾಕಷ್ಟು ಸುತ್ತಮುತ್ತಲ ಜಿಲ್ಲೆಗಳಿಂದ ಬಂದಿರುವಂಥ ಜಿಲ್ಲಾಧ್ಯಕ್ಷರು ಒಂದಷ್ಟು ಸ್ಥಳೀಯರಿಗೆ ಮಾಹಿತಿಯನ್ನು ಕೊಡ್ತಾ ಇರೋದನ್ನು ನೀವೆಲ್ಲ ಗಮನಿಸ್ತಾ ಇರ್ಬೋದು. ಈ ಕಡೆ ನಮ್ಮ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ಸೋಮಸುಂದರ್ ಅವರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ VR ಮರಾಠಿ ಅವರು ಒಂದಷ್ಟು ಸ್ಥಳೀಯರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ಬೋದು. ಇಲ್ಲಿ ನನ್ನ ಎಡಭಾಗಕ್ಕೆ ಕೆಆರ್ಎಸ್ ಪಕ್ಷದ ಟಿ ಶರ್ಟ್ ಹಾಗೂ ಹಸಿರು ಟವಲನ್ನು ಹೊತ್ಕೊಂಡಿರುವಂಥವರು ನಾಗರಾಜ್ DG, ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷ. ಹಾಗೆ ನಮ್ಮ ಮತ್ತೊಬ್ಬ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್. ಈ ಕಡೆ ಮೈಸೂರು ಜಿಲ್ಲಾಧ್ಯಕ್ಷ ಆಗಿರುವಂಥ ಪ್ರೇಮ್ ಕುಮಾರ್ ಹಾಗೂ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್ ಅವರು, ಕಾರ್ಯದರ್ಶಿ ವಿಜಯ್ ಅವರು ಹಾಗೂ ಮತ್ತೊಬ್ಬ ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ಯಡಹಳ್ಳಿ. ಇಲ್ಲಿ ನಮ್ಮ ಮತ್ತೊಬ್ಬ ಕಾರ್ಯದರ್ಶಿ ಆಗಿರುವಂಥ ಚಂದ್ರಶೇಖರ್ ಕುಂಬಾರ್ ಅವರು ಹಾಗೂ ನಮ್ಮ ಮತ್ತೊಬ್ಬ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಅವರು ಒಂದಷ್ಟು ಈ ಅಲ್ಲಿಪುರದ ಗ್ರಾಮಸ್ಥರಲ್ಲಿ ಅವರನ್ನು ಮನವೊಲಿಸುವಂಥ ಮತ್ತು ಕೆಆರ್ಎಸ್ ಪಕ್ಷದ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಮಹಿಳಾ ಪದಾಧಿಕಾರಿಗಳು ಈ ಗ್ರಾಮಕ್ಕೆ ಬಂದಿರುವಂಥದ್ದನ್ನ ನೀವೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ನಮ್ಮ ನಿರೂಪ್ ಹಾಗೂ ನಮ್ಮ ಕೇಶವಮೂರ್ತಿಯವರು, ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರು ಸ್ಥಳೀಯರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಇರೋ ಮನೆಗಳು ಎಷ್ಟಿದ್ದಾವೆ, ಇದರಲ್ಲಿ ಯಾವುದು ರೆಡಿ ಮಾಡಿ ನಮಗೆ ಕೆಲಸ ಮಾಡಿಸ್ಕೊಡಿ. ನಮ್ಮ ಮತ್ತೊಬ್ಬ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಅವರು ಅವರ ಅನಿಸಿಕೆಗಳನ್ನು ಹೇಳ್ತಿದ್ರು. ಏನು ಹೇಳ್ತಿದ್ದಾರೆ ಮಂಜುನಾಥ್? ಇಲ್ಲ ಇವರು ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಊರಿಗೆ ಬಂದ್ವಿ, ಬಟ್ ಇಲ್ಲಿ ಏನು ಸಮಸ್ಯೆ ಅಂದರೆ ಇಲ್ಲಿ ಎಷ್ಟು ಜನ ಇದ್ದಾರೆ, 2,000 ಜನ ಇದ್ದಾರೆ ಈ ಊರಲ್ಲಿ. ಇವರಿರೋ ಮನೆಗಳಿಗೆ ಯಾವುದೇ ದಾಖಲಾತಿಗಳಿಲ್ಲ. ಇಲ್ಲಿರೋ ನಾಯಕರು ಒಂದು ದೇವಸ್ಥಾನ ಕಟ್ಕೊಳ್ತೀನಿ ಅನ್ನೋದಕ್ಕೆ ಅಷ್ಟಕ್ಕೆ ಖುಷಿಗೆ ಅವ್ರಿಗೆ ವೋಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಾಳೆ ದಿವಸ ಈಗ ಏನು ಸಮಸ್ಯೆ ಕಾದಿದೆ, ವಾಸ ಇರುವಂಥ ಜಾಗಗಳಿಗೆ ಯಾವುದೇ ರೀತಿಯ ಈ ಸೊತ್ತು ಅವರ ಹೆಸರುಗಳಿಗೆ ಒಂದು ಅವರ ಆಸ್ತಿಗಳು ಒಂದು ವರ್ಗಾವಣೆ ಆಗಿಲ್ಲ, ಖಾತೆ ಆಗಿಲ್ಲ, ಯಾವುದೇ ಆಧಾರ ಇಲ್ಲ. ಬಟ್ ನಾಳೆ ದಿವಸ ಇವರೇನಾದ್ರು ಜಾಗ ಖಾಲಿ ಮಾಡಂದರೆ ವಿನಾಕಾರಣ ಜಾಗ ಖಾಲಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಗ್ರಾಮಸ್ಥರು ನಮಗೆ ಕೆಲಸ ಮಾಡಿಸ್ಕೊಡಿ, ನಮಗೆ ಈ ಹೆಲ್ಪ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಇದು ನಮ್ಮ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ಮಂಜುನಾಥ್ ಅವರು ಈ ಒಂದು ಶಿಗ್ಗಾ ವಿಧಾನಸಭಾ ಕ್ಷೇತ್ರದ ಅಲ್ಲಿಪುರ ಗ್ರಾಮಸ್ಥರಲ್ಲಿ ಒಂದು ಕೆಲವರನ್ನು ಮಾತಾಡಿಸಿದಂಥ ಸಂದರ್ಭದಲ್ಲಿ ಇಲ್ಲಿನ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದಂಥ ವಿಚಾರಗಳನ್ನು ಹಂಚಿಕೊಂಡಂಥ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಹಾಗೆ ನೋಡೋಣ, ಇಲ್ಲಿ ನಿರೂಪ್ ಅವರು ಒಂದಷ್ಟು ಇಲ್ಲಿ ಸ್ಥಳೀಯರಿಗೆ ಅಂತ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಮಾಡ್ಲಿ, ನಮ್ಗೆ ಮೂಲಭೂತ ಸಮಸ್ಯೆಗಳು, ಬ್ಯಾಸಿಗೆ ಬಂದ ಕುಡಿಯಕ್ಕೆ ನೀರು ಸಿಗ್ತಾವ, ಇಲ್ಲಿ ಒಳ್ಳೆ ರಸ್ತೆಗಳಿದಾವ, ಒಳ್ಳೆ ಶಾಲೆಗಳೈತಾ, ಮತ್ತೆ ಮಕ್ಳಿಗೆ ಏನ್ ಬೇಕಾಗಿದೆ ಈ ಸದ್ಯಕ್ಕೆ? ಶಾಲೆ ಬೇಕು, ಒಳ್ಳೆ ಶಿಕ್ಷಣ ಬೇಕು, ಒಳ್ಳೆ ಆರೋಗ್ಯ ಬೇಕು, ಒಳ್ಳೆಯ ಏನ್ ಬೇಕು ಆರೋಗ್ಯ, ಏನು ರೈತರು ಬೆಳೆದಂತ ಬೆಳೆಗೆ ಬೆಲೆ ಬೇಕು. ನೀವು ಏನಾದ್ರು ಇಲ್ಲಿ ಕಷ್ಟಪಟ್ಟು ಗೊಂಜಾಳ ಬೆಳೆದ್ರಿ, ಕಡ್ಲೆ ಬೆಳೆದ್ರಿ, ತೊಗರಿ ಬೆಳೆದ್ರಿ, ತಗೊಂಡೋಗಿ ಮಾರ್ಕೆಟ್ನಾಗ ಮಾರಕ್ ಹೋದಾಗ ನೀವು ಒಂದು ರೈತರಿಗಿರಂತ ಒಂದು ಉದಾಹರಣೆ ಕೊಡ್ಬೋದು. ನೀವು ಗೊಬ್ಬರ, ಎಣ್ಣೆ, ಬೀಜ ತರತ್ನಾಗ ಅವ್ರು ಹೇಳಿದ ರೇಟಿಗೆ ತರಬೇಕು.
ಅವ್ನು 500 ಅಂದ್ರೆ 500 ರೂಪಾಯಿ ಪ್ಯಾಕೆಟ್ ತರಬೇಕು, 1000 ಅಂದ್ರೆ 1000 ರೂಪಾಯಿ ಪ್ಯಾಕೆಟ್ ತರಬೇಕು. ಅದೇ ನೀವು ಹಗಲು ಅನ್ಲಾರ್ದ, ಮಳೆ ಅನ್ಲಾರ್ದ, ಚಳಿ ಅನ್ಲಾರ್ದ ಕಷ್ಟಪಟ್ಟು ಬೆಳಿತ್ರಿ. ಮಾರ್ಕೆಟ್ ಹೋದಾಗ ಏನ್ ಮಾಡ್ತಾನ ತಿಕ್ಕಿ ನೋಡ್ತಾನ, ವಾಸನೆ ನೋಡ್ತಾನ, ಕಾಲು ಯಾವುದು, ಗಟ್ಟಿ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ನೋಡ್ತಾನ. ಅವನು ಹೇಳಿದ ರೇಟಿಗೆ ನಾವು ತರಬೇಕು. ನಾವು ರೈತರು ಕಷ್ಟಪಟ್ಟು ಬೆಳೆದು ಮಾರ್ಕೆಟಿಗೆ ಹೋದಾಗ ಅವನೇನು ನೋಡ್ತಾನೆ, ನಾನು ಹೇಳಿದಲ್ಲ ಇದು ಹಸಿ ಮಾಲು, ಒಣ ಮಾಲು, ಇದ್ಯಾವುದು ಕೆಟ್ಟೋಗೈತೆ, ಹುಳ ಬಿದ್ದೈತೆ ಅಂತ ಅವ್ನು ಹೇಳ್ದಂಗೆ ಅವ್ನು ಕೊಟ್ಟ ರೇಟಿಗೆ ನಾವು ತಗೋಬೇಕು. ಹಿಂಗಿದ್ದಾಗ ಇವತ್ತು ರೈತರಿಗೆ ಏನಾದರೂ ಇವತ್ತು ರಾಜ್ಯದಲ್ಲಿ ಕೇವಲ ಶಿಗ್ಗಾವಿ ಕ್ಷೇತ್ರದಲ್ಲ, ರಾಜ್ಯದಲ್ಲಿ ಏನಾದರೂ ಬೆಲೆ ಇಲ್ಲ. ನಾವು ಕೂಡ ರೈತರ ಮಕ್ಕಳು, ಇವರು ಕೂಡ ರೈತರ ಮಕ್ಕಳು, ಎಲ್ಲರೂ ಬಂದಿವಲ್ಲ. ಹಾಗಾಗಿ ನಿಮ್ಮ ಒಂದು ಉದಾಹರಣೆ ಕೊಟ್ಟೆ. ಎತ್ತುಗಳು ಕಟ್ಟಿದ್ವಿ ಜೀವನ ಮಾಡಕ್ಕೆ, ಕೃಷಿ ಮಾಡಕ್ಕಂತ ಎತ್ತುಗಳು ಮಕ್ಕಂತಾವಪ್ಪ, ಎತ್ತುಗಳು ಮಾತುಗಳಲ್ಲ ಅಂದಾಗ ನೀವೇನು ಮಾಡ್ತೀರಿ, ಹೊಸ ಓರಿ ತರ್ತೀರಿ, ವಯಸ್ಸಿದ್ದದ್ದು ಓರಿ ತರ್ತೀರಿ. ಅದಕ್ಕಾಗಿ ನೀವೇನಾದ್ರು ಎಲ್ಲರೂ ಯಾರು ಓರಿಗಳು ಹೆಂಗೆ ಮಕ್ಕಂತವಣ, ಯಾಕೆ ಮಕ್ಕಂತ ಯಾವುದು 1,50,000 ಬೆಳೆ ಊಟಕ್ಕೆ ಬರಂಗಲ್ಲ. ಅದೇ ಎಲ್ಲ ಓರಿಗಳು ಮಕ್ಕಂತವ. ಅದಕ್ಕೆ ನೋಡ್ರಿ ನಿಮ್ಮ ಊರಿನ ಈಗ ಈ ಸದ್ಯ ಇಲ್ಲ ಅಲ್ಲಿಪುರದಾಗ ಯಾಕೆ ಏನು ವಿಚಾರ ನೋಡಿ ಬಂಧುಗಳೇ, ಅಲ್ಲಿಪುರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದೆ 2 ತಿಂಗಳಲ್ಲಿ ನಡೆಯುವಂತಹ ಉಪಚುನಾವಣೆಯಲ್ಲಿ ಈ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಯಾವ ಕಾರಣಕ್ಕಾಗಿ ಅವರಿಗೆ ಚುನಾವಣೆಯನ್ನ ಬೇಡ ಅಂತ ಹೇಳ್ತಾ ಇದ್ದಾರೆ? ಚುನಾವಣೆ ಯಾರಿಗೂ ಸಹಾಯ ಇಲ್ಲ. ಯಾಕೆ ಸಹಾಯ ಇಲ್ಲ? ರೈತರಿಗೆ ಹೊಲದ ಉತ್ತಾರ ಪತ್ತಾರ ಏನು ಮಾಡ್ತಾ ಇಲ್ಲ. ಅಲ್ಲಿ ಸಮಸ್ಯೆ ನಮಗೆ ಸೌಲಭ್ಯ ಏನು ಸಿಗ್ತಾ ಇಲ್ಲ. ಸೊಸೈಟಿ ಹೊಲ ಇದೆ, ತಿನ್ನೋಕಿಷ್ಟ ಇದೆ, ಸೌಲಭ್ಯಕ್ಕಿಲ್ಲ. ಈಗ ಬೆಳೆ ಹಣ್ಣಿಗೆ ಬಂದ್ರೆ ಸೊಸೈಟಿ ಹೊಲಕ್ಕೆ ಕೊಡಲ್ಲ, ಬೆಳೆ ವಿಮೆ ಕಟ್ಟಕ್ಕೂ ಬರೋಲ್ಲ. ರೈತ ಬೆಳೆದ ಲಾಸ್ ಆದ್ರೆ ಅದಕ್ಕೆ ಬೆಳೆ ವಿಮೆ ಹೆಂಗೆ ಕಟ್ಟಬೇಕು? ಬಂಧುಗಳೇ, ಇದು ಏನು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಕ್ಷೇತ್ರ. ಇಲ್ಲಿ ರೈತರಿಗೆ ಯಥೇಚ್ಛವಾಗಿ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸರಿಯಾದ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಉತ್ತಾರಗಳು ಸಿಗ್ತಾ ಇಲ್ಲ. ರೈತರು ಬೆಳೆದಂಥ ಬೆಳೆಗೆ ಸರಿಯಾದಂಥ ರೀತಿಯಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಏನಾದರೂ ಆರ್ಥಿಕ ನಷ್ಟ ಆದರೆ ರೈತರಿಗೆ ಒಂದು ಪರಿಹಾರದ ರೂಪದಲ್ಲಿ ಯಾವುದೇ ಅರ್ಜಿ ಕೊಟ್ಟರು ಕೂಡ ಸರಿಯಾಗಿ ಇದುವರೆಗೆ ರೈತರ ಖಾತೆಗೆ ತಲುಪಿಲ್ಲ. ಮತ್ತೆ ಇಲ್ಲೇನು ಕೂಡ ಒಂದು ಯಾವುದೇ ರೀತಿಯ ಶಾಲೆ ವ್ಯವಸ್ಥೆ ಇಲ್ಲ, ಶಿಕ್ಷಣ ವ್ಯವಸ್ಥೆ ಇಲ್ಲ. ಅತಿ ಮುಖ್ಯವಾಗಿ ನೋಡಬಹುದು, ಒಂದು ಗುಡಿಗೆ ಇವರಿಗೆ ಊರಿನವರಿಗೆ ಒಂದು ಬೆಂಬಲ ಇದೆ, ಗುರಿಯವರಿಗೆ ಒಂದು ಏನೋ ಒಂದು ಶಕ್ತಿ ಏನಂತಂದ್ರೆ ಊರಿನವರಿಗೆ ಒಂದು 50 ಲಕ್ಷ ರೂಪಾಯಿ ಖರ್ಚು ವೆಚ್ಚದಲ್ಲಿ ಒಂದು ಗುಡಿಯನ್ನ ನೇಮಕ ಶಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಗುಡಿ ಬಿಟ್ರೆ ಈ ಊರಿಗೆ ಒಳ್ಳೆಯ ರೋಡ್, ಅದೇ ಈಗ ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಿಗೆ ಮಾಡುವಂತ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ನೀರಿನ ವ್ಯವಸ್ಥೆ ಐತಾ? ರೈತ ಸಂಪರ್ಕ ಕೇಂದ್ರಗಳಿದಾವ? ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂತ ಅನುದಾನಗಳು ಸಿಗ್ತಾವ? ಅಲ್ಲಿ ಸವಣೂರಿಗೆ ಹೋಗ್ಬೇಕು, ಅಲ್ಲಿ ಹೋದ್ರೆ ಇದು ಉತ್ತಾರ ಇಲ್ಲಲ್ಲ. ಇಲ್ಲಿ ಈ ಭಾಗದಲ್ಲಿ ಉತ್ತಾರ ವಾಸವಾಗಿರುವಂತ ವಾರಸುದಾರರಿಗೆ ಯಾವುದೇ ರೀತಿಯ ಖಾತೆಗಳಾಗಿಲ್ಲ ಅವರವರ ಜಾಗಗಳಿಗೆ. ಆಮೇಲೆ ನಮ್ದು ಕಂದಾಯ ಗ್ರಾಮ ಅಲ್ಲ, ಫಾರೆಸ್ಟ್ ಗ್ರಾಮ. ಅರಣ್ಯ ಪ್ರದೇಶ ಅಂತ ಗುರುತಿಸಿದ್ದಾರೆ ಅನ್ಸುತ್ತೆ. ಇದೆಲ್ಲ ಫಾರೆಸ್ಟ್ ಅದೇ. ಯಾರ್ದು ಕೂಡ ಇಲ್ಲಿ ಸ್ವಂತ ಈ ಸೊತ್ತು ಉತ್ತಾರ ಯಾರಿಗೂ ಕೊಡಲಿಲ್ಲ. ಅರ್ಜಿ ಹಾಕಿದೀರಾ? ಎಲ್ಲಾನು ಮಾಡಿದೀವಿ. ಯಾಕೆ ಕೊಡ್ಬೇಕಾಗಿತ್ತಲ್ಲ? ಇಲ್ಲ, ಮಾಡಕ್ ಬರಂಗಿಲ್ಲ. ಹಿಂಗ ಅಂದಾರ. ನೀವು ಎಷ್ಟು ಕಾಲದಿಂದ ಇಲ್ಲಿ ವಾಸವಿದ್ದೀರಾ ಎಲ್ಲ ನೀವೆಲ್ಲ? ಸುಮಾರು ಒಂದು 100-150 ವರ್ಷದಿಂದ. ಅದು ಉಳುವವನೇ ಭೂವಿಡಿ ಅಂತೇಳಿ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಕಾನೂನಿನಲ್ಲಿ ಮತ್ತೆ ಅಕ್ರಮ ಸಕ್ರಮ ಅಂತೇಳಿ ಅದು ಕೂಡ 2-3 ಯೋಜನೆಗಳಿದಾವೆ. ಅಕ್ರಮ ಸಕ್ರಮ ಅಂತ ಹೇಳಿದ್ರೆ ಅದು ಅಕ್ರಮವಾಗಿ ಏನಾದ್ರಲ್ಲಿ ಇವ್ರಿಗೆ ಒಂದು ಸೈಡ್ ಇದ್ರೆ ಅವರು ಅದೇ ಎಷ್ಟು ವರ್ಷ ಇವರ ಅಜ್ಜರು ಅಜ್ಜಿಯರು ಎಲ್ಲರೂ ಒಂದು ಬಹುಕಾಲದಿಂದ ಕಡಿಮೆ ಅಂದ್ರೆ ಇದು 50 ವರ್ಷಕ್ಕಿಂತ ಇಲ್ಲಿ ವಾಸವಾಗಿದ್ದಾರೆ ಅಲ್ವಾ? 100 ವರ್ಷಕ್ಕಿಂತ ವಾಸವಾಗಿದ್ದಾರೆ. ಇದು ಎಷ್ಟೊಂದು ದಿನ ಇದ್ದಾರೆ ಇಲ್ಲಿ ವಾಸ ಮಾಡಿದ್ದಾರೆ ಅಂದ್ರೆ ಇದು ಇವನ್ ಅರಣ್ಯ ವ್ಯಾಪ್ತಿಗೆ ಬಂದಂತ ಜಾಗ ಆದ್ರೂ ಕೊಡುವ ವಾಸಿಸಲು ಒಂದು ಯೋಗ್ಯವಾದ ಸ್ಥಳ ಅಂತ ಹೇಳಿ ಸಂಬಂಧಪಟ್ಟ PDO ಅಧಿಕಾರಿಗಳೆಲ್ಲ ಯಾರಲ್ಲಿ ಇವರ ಒಂದು ವಾಸ ಮಾಡ್ತಾರೆ. ನಾವು ನೀವೆಲ್ಲ ಸೇರಿ ಮಾತಾಡೋಣ. ಯಾಕೆಂದ್ರೆ ಇಲ್ಲಿರುವಂತ ಸಮಸ್ಯೆ ಒಬ್ಬರಿಬ್ಬರು ಸಮಸ್ಯೆ ಅಲ್ಲ. ಬನ್ನಿ ದಯಮಾಡಿ ಆಗ್ಬೇಕಾಯ್ತು. ಇವರು ಕಮರ್ಷಿಯಲ್ ಆಗಿ ಮಾಡ್ಕೊಳ್ಬೇಕು. ಬನ್ನಿ, ಬೇವಿನ ಮರ, ಅರಳಿ ಮರ ಎರಡೂ ಇದೆ.
ಅದನ್ನು ನಿರೀಕ್ಷೆ ಮಾಡ್ಕೊಂಡು ನಮ್ಮನೆ ಈ ಸೊಪ್ಪುಗಳನ್ನ ಕೊಡಬೇಕಾಯ್ತು, ಕೊಟ್ಟಿಲ್ಲ. So ಇದನ್ನ ಯಾವ ಕಾರಣಕ್ಕೆ ಬೇಕಪ್ಪ ಕರೀರಿ ನೀವು ಎಲ್ಲ ಒಂದು ಕಡೆಗೆ ಬರ್ರಿ. ಫಾರೆಸ್ಟ್ ಏರಿಯಾ ಅಂತ ಹೇಳ್ತಾರೆ. ಬೇಕಪ್ಪ 3 ವರ್ಷಕ್ಕಿಂತಲೂ ಇಲ್ಲಿ ಇವರ ಎಲ್ಲ ಗ್ರಾಮಸ್ಥರು ಬನ್ನಿ. ಜಾಗದಲ್ಲಿ ಯಾವ ಕಾರಣಕ್ಕೆ ಕೊಟ್ಟಿಲ್ಲ ಅನ್ನೋದನ್ನ ನಾವು ಮಾಹಿತಿ ತಗೊಂಡು ಸಂಬಂಧಪಟ್ಟ ಇವರು ಸಿಒಗಳಾಗಿರ್ಬೋದು ಅರುಣ್ ಕುಮಾರ್ ಅವರು ಒಂದಷ್ಟು ಮಾಹಿತಿಗಳ ಕೆಲಸವನ್ನ ಮಾಡಿದ್ವಿ. ದಯಮಾಡಿ ನೀವು ಕೂಡ ಕೆಆರ್ಎಸ್ ಪಕ್ಷ ಕಳೆದ 5 ವರ್ಷದಿಂದ ರಾಜ್ಯಾದ್ಯಂತ ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು. ಗ್ರಾಮ ಪಂಚಾಯತಿ ಸದಸ್ಯರು ಆರೋಗ್ಯ ವ್ಯವಸ್ಥೆ ತಿಮ್ಮಾಪುರ ಅವರು ನೀವು ಬನ್ನಿ, ದಯಮಾಡಿ ಬನ್ನಿ. ನಿಮ್ಮದೇ ಊರು ಗ್ರಾಮದ ವಿಚಾರ ಮಾತಾಡ್ತಾ ಇರೋದಲ್ವಾ? ಬೆಲೆಗಳು ಬನ್ನಿ. ಸಿಗುವಂತ ಕೆಲಸಗಳನ್ನ ಕೆಆರ್ಎಸ್ ಪಕ್ಷ ಮಾಡುತ್ತಾ ದಯಮಾಡಿ ಉಪಚುನಾವಣೆಯಲ್ಲಿ ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀವಿ. ಕೆಆರ್ಎಸ್ ಪಕ್ಷ ನಿಮಗೆ ಊರಿಗೆ ಬಂದಿದ್ದೀವಿ, ನಿಮಗೆ ಸ್ವಾಗತ ಇದು ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಊರಿನ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕಾಗಿ ನಿಮ್ಮ ಜೊತೆನಲ್ಲಿ ಮುಕ್ತವಾದ ಚರ್ಚೆಗೆ, ನಿಮ್ಮ ಊರಿನ ಸಮಸ್ಯೆಗಳನ್ನ ಪರಿಹರಿಸೋ ದೃಷ್ಟಿಯಿಂದ ನಿಮ್ಮ ಊರಿಗೆ ಕೆಆರ್ಎಸ್ ಪಕ್ಷ ಇವತ್ತು ಬಂದಿದೆ. ನಾವು ನೀವೆಲ್ಲ ಸೇರಿಕೊಂಡು ಗ್ರಾಮಾಭಿವೃದ್ಧಿ ಮಾಡಬೇಕು. ಪ್ರತಿ ಮನೆಯಲ್ಲೂ ಕೂಡ ನಿಮ್ಮ ಸ್ವಾಭಿಮಾನದಿಂದ ಬದುಕುವಂತ ಜೀವನ ಕಟ್ಕೊಳ್ಳೋಕೆ ಬೇಕಾದಂತ ಎಲ್ಲ ಮಾಡಬೇಕು. ತಿಮ್ಮಣ್ಣ ಲಮಾಣಿ ಸದಸ್ಯರು ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ. ಗ್ರಾಮಸ್ಥರೆಲ್ಲ ಒಂದು ನಿಮ್ಮೂರಿನ ಸಮಸ್ಯೆಗಳನ್ನ ನೀವು ಹೇಳಬೇಕು, ಅದನ್ನ ಹೇಗೆ ಪರಿಹಾರ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವೆಲ್ಲ ಮುಕ್ತವಾಗಿ ಮಾಡಿ ಊರಿನ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವೆಲ್ಲ ಒಂದು ಯೋಜನೆ ರೂಪಿಸೋಣ. ಊರಿನ ಪ್ರತಿಯೊಬ್ಬರು ಸ್ವಾಭಿಮಾನ ಬದುಕುವಂತ, ತಾವು ಬೆಳೆದಂತ ಬೆಳೆಗೆ ಒಳ್ಳೆ ಬೆಳೆ ಸಿಗಬೇಕು, ಹಾಗೆ ಕಲಬೆರಕೆ ಆಗ್ತಿರೋಂಥ ಗೊಬ್ಬರ ಸಿಗಬೇಕು, ಹಾಗೆ ನೀವು ಬೆಳೆದಂತ ಬೆಳೆಗೆ ಒಳ್ಳೆ ಮಾರುಕಟ್ಟೆ ಸಿಗಬೇಕು. ಎಲ್ಲ ನೋಡ್ತಾ ಇರ್ಬೋದು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಅಲ್ಲಿಪುರ ಅಂತ. ಇವರು ಅಲ್ಲಿಪುರ ಅಂತ ಗ್ರಾಮ ಕಳೆದ 50 ವರ್ಷಕ್ಕೂ ಅಥವಾ 100 ವರ್ಷಕ್ಕೂ ಹೆಚ್ಚು ಇಲ್ಲಿ ಜನರು ವಾಸವಿರುವಂಥ ಜಾಗ. ಆದರೆ ಈ ಒಂದು ಜಾಗ ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಹೇಳಿ ಇಲ್ಲಿ ವಾಸ ಮಾಡ್ತಾ ಇರುವಂಥ ಯಾವುದೇ ರೀತಿಯ ವಾರಸುದಾರರಿಗೆ, ಇಲ್ಲಿ ಕುಟುಂಬಗಳು ವಾಸವಿರುವಂಥ ಜಾಗಗಳಲ್ಲಿ ಇಲ್ಲಿನ ಜನರಿಗೆ ಖಾತೆಗಳು, ಅವರ ಹೆಸರಿಗೆ ಖಾತೆಗಳಾಗಿರೋದಿಲ್ಲ, ಮತ್ತೆ ಒಂದು ಈ ಸ್ವತ್ತುಗಳನ್ನು ಕೊಡುವಂಥ ಕೆಲಸಗಳಾಗಿಲ್ಲ ಅನ್ನೋದನ್ನ ಒಂದಷ್ಟು ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಹೆಚ್ಚಿನ ವಿಚಾರವಾಗಿ ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಯಾಗಿರುವಂಥ ಸೋಮಸುಂದರ್ ಅವರು ಈ ಒಂದು ಸ್ಥಳೀಯರೆಲ್ಲ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಆನಂದ್ ತಿಮ್ಮಾಪುರ ಗ್ರಾಮ ಪಂಚಾಯತಿ ಸದಸ್ಯರು, ಹಾಗೆ ತಿಮ್ಮಣ್ಣ ಲಮಾಣಿ ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು. ದಯವಿಟ್ಟು ಬನ್ನಿ, ದಯಮಾಡಿ ಬನ್ನಿ. ನಿಮ್ಮದೇ ಗ್ರಾಮದ ನೀವೇ ಮುಖಂಡತ್ವವನ್ನು ತಗೋಬೇಕು. ತಿಮ್ಮಣ್ಣ ಲಮಣಿ ಹಾಗೂ ಆನಂದ್ ತಿಮ್ಮಾಪುರ. ಬನ್ನಿ ಬನ್ನಿ ಕಡೆ ನೀವೆಲ್ಲ ಬನ್ನಿ. ಭೋಜಪ್ಪ ಅನ್ನೋರು ಇದ್ರೆ ದಯಮಾಡಿ ಭೋಜಪ್ಪ ಅವರು ಬರಬೇಕು. ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ದಯಮಾಡಿ ಬನ್ನಿ. ಇದು ನಿಮ್ಮದೇ ಊರಿನ ಸಮಸ್ಯೆ ವಿಚಾರ ನಾವು ಮಾತಾಡೋದಕ್ಕೆ ಹೋಗ್ತಾ ಇರೋದಲ್ವಾ? ಬನ್ನಿ, ದಯಮಾಡಿ ಬನ್ನಿ. ಭೋಜನ ಬನ್ನಿ. ನಾವು ಕರಿಬಾರ್ದಾಗ್ತೀವಿ, ನೀವೇ ನಿಂತು ಮಾಡುವಂಥದ್ದು. ನಾವು ನಿಮ್ಮನ್ನು ಕರಿತೀವಿ ಅಂತ ಹೇಳಿದ್ರೆ ಹೇಗೆ? ಇದು ನಿಮ್ಮ ಊರಿನ ಸಮಸ್ಯೆ ವಿಚಾರಗಳು, ನಿಮ್ಮ ಸಮಸ್ಯೆ ವಿಚಾರಗಳು. ನೀವು ಮಾಡೋದನ್ನ ನಾವು ನಿಮ್ಮನ್ನ ಕರಿಬೇಕಾಗಿತ್ತು. ನೀವೇ ನಮ್ಮನ್ನ ಎಲ್ಲೆಲ್ಲಿ ಸಿಗ್ತೀವಿ ಕರ್ಕೊಂಡ್ ಮಾಡಿಸ್ಬೇಕು. ಆಕ್ಚುಲಿ ಬನ್ನಿ, ದಯಮಾಡಿ ಗ್ರಾಮಸ್ಥರ ಬಂಧುಗಳೇ ಬನ್ನಿ. ನನಗೆ ಶ್ವೇತಪ್ಪ ಲಮಾಣಿ ಅವರ ಪರಿಚಯ. ಅವರು AAP ಇಂದನೂ ನಮ್ಮ ಜೊತೆ ಕೆಲಸ ಮಾಡಿದವರು, ಈಗ ನಮ್ KRS ಪಕ್ಷ ಜೊತೆ ಇದ್ದಾರೆ. ಅವರು ಹೇಳಿದ್ರು ನಮ್ಮ ಊರಿನಲ್ಲಿ ಸಮಸ್ಯೆ ಇದೆ, ನೀವು ಬರಬೇಕು, ಎಲ್ಲ ಸೇರಿ
ಇಲ್ಲಿ ಸಮಸ್ಯೆಗಳನ್ನ ಕೇಳೋಣ ಸರ್. ನಮ್ಗೆ ಯಾರು ಕೇಳ್ತಾ ಇಲ್ಲ, ನಾವೆಲ್ಲ ಸೇರೋಣ. ನಮ್ಮೂರ್ ಜನ ಎಲ್ಲ ಸೇರ್ತಾರೆ. ನಮ್ಮೂರ್ದ ಎಲ್ಲಾ ಸಮಸ್ಯೆಗಳಿದೆ. ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಒಂದ್ ರೀತಿ ಏನೋ ಜೀವಂತ ಇದೆ, ಊಟ ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಯಾವುದೇ ರೀತಿಯ ಅಧಿಕಾರ ನಮ್ಮೂರಿನಲ್ಲಿ ಇಲ್ಲ. ಅಂದ್ರೆ ಸ್ವತಂತ್ರ ಬಂದು 75-76 ವರ್ಷ ಕಳೆದೋಗ್ಬಿಟ್ಟಿದೆ. ಸಂವಿಧಾನ ರಚನೆ ಆಗಿದೆ. ಆದ್ರೆ ನಮಗೆ ಮಾತ್ರ ನಮ್ಮೂರಿನಲ್ಲಿ ಯಾರು ಕೂಡ ಅವಕಾಶ ಕೊಟ್ಟಿಲ್ಲ. ನಮ್ಮ ತಾತ ತೀರೋದ್ರು, ನಮ್ಮ ಅಪ್ಪನ ಕಾಲ ಮುಗೀತು. ಈಗ ನಮ್ಮ ಕಾಲ, ನಮ್ಮ ಮಕ್ಕಳ ಕಾಲಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಅಂತ. ಏನಾಗುತ್ತೆ ಮುಂದೆ ನಾವೆಲ್ಲ ಬಿಟ್ಟು ಹೋದ್ರೆ? ಇದುವರೆಗೆ ಸ್ವತಂತ್ರದ ವಿಚಾರಗಳನ್ನ ಮಾತಾಡೋದಕ್ಕೆ ಯಾರು ನಮ್ಮ ತಾತರು ಮುತ್ತಾತರು ಇರ್ತಿದ್ರು, ಅಪ್ಪದಿರು ಇರ್ತಿದ್ರು. ನಮ್ಮ ಮಕ್ಕಳಿಗೆ ಯಾರು ಹೇಳ್ತಾರೆ? ಯಾರು ಹೇಳೋದಿಲ್ಲ. ಅವಾಗ ಏನಾಗುತ್ತೆ, ಈಗ ತುಪ್ಪ ಸವರುವಂತಹ ರಾಜಕಾರಣಿಗಳು ಏನಿದ್ದಾರೆ, ಅವ್ರು ಮೂಗಲ್ಲಿ ತುಪ್ಪ ಇಡ್ತಾರೆ, ಅದು ನೆಲಗೆ ಸಿಗೋದಿಲ್ಲ. ನಾವು ಆ ತುಪ್ಪ ಸಿಗುತ್ತೆ ಅಂತ ನೆಲಗೆ ಚಾಚ್ತಾ ಇರ್ತೀವಿ, ಅದು ಸಿಗೋದಿಲ್ಲ. ಯಾಕೆ ಅವರು ಆ ರೀತಿ ಇಟ್ಟಿದ್ದಾರೆ ಅಂದ್ರೆ, ತುಪ್ಪವನ್ನ ನೀವು ತಿಂದುಕೊಂಡ್ರೆ ನಮಗೆ ಬೆಲೆ ಇರೋದಿಲ್ಲ ಅನ್ನುವಂತ ಕಾರಣಕ್ಕೆ. ನಿಮ್ಮ ಸಮಸ್ಯೆಗಳು ಗ್ರಾಮದಲ್ಲಿ ಮೂಲಭೂತ ಸಮಸ್ಯೆಗಳು ತೀರೋಗ್ಬಿಟ್ರೆ, ಎಲ್ಲರಿಗೂ ಅನುಕೂಲವನ್ನು ಒದಗಿಸ್ಕೊಟ್ಬಿಟ್ರೆ ಮತ್ತೆ ಯಾವ ಸಮಸ್ಯೆ ಬಗ್ಗೆ ಮಾತಾಡೋದು? ನೀವು ಸಮಸ್ಯೆ ಇದ್ರೆ ಇದೇ ರಾಜಕಾರಣಿಗಳನ್ನ ಒಂದಲ್ಲ ಒಂದ್ ರೀತಿ ಮಾತಾಡಿಸ್ತೀರಾ, ಸಂಪರ್ಕ ಮಾಡ್ತೀರಾ, ನಿಮ್ ಸಮಸ್ಯೆ ವಿಚಾರನ ಅವ್ರ ಹತ್ರ ಹೇಳ್ತಾ ಇರ್ತೀರಾ. ಚುನಾವಣೆ ಬಂದಾಗೆಲ್ಲ 5 ವರ್ಷಕ್ಕೆ ಅವ್ರು ನಿಮ್ಮ ಹತ್ರ ಬರ್ತಾರೆ, ಇಲ್ಲ ನೀವು ಅವ್ರ ಹತ್ರ ಹೋಗ್ತೀರಾ. ನಾನ್ ಮಾಡಿಸ್ಕೊಡ್ತೀನಿ ನಡಿ, ಈ ಸಲ ನನ್ ಗೆದ್ರೆ ಅಂತಾರೆ. ಎಲ್ಲಿಲ್ವಾ? ನನ್ನನ್ ಗೆಲ್ಸಕ್ ಆಗ್ಲೇ ಇಲ್ಲ, ನಾನ್ ಹೇಳಿದ್ದೆ ಮಾಡಿಸ್ತೀನಿ ಅಂತ. ಅವನ್ ಗೆದ್ಬಿಟ್ಟಿದ್ದಾನೆ, ಅವನ್ ಮಾಡಿಸ್ಲಿ ಅಂತಾರೆ. ಸರಿ, ಹೀಗೆ ಕಾಲ ಕಳೀತದೆ. ನಿಮ್ಮ ಅಪ್ಪನ ಕಾಲ ಕಳೆದು ಬಿಟ್ಟಿದ್ದೀರಾ. ಈಗ ಈ ಸಮಸ್ಯೆ ಇದ್ದೇ ಇರ್ಬೇಕು. ಅವ್ರಿಗೆ ಆದ್ರೂ ಸಮಸ್ಯೆನ ಬಗೆಹರಿಸೋದಿಲ್ಲ. ಇದು ವಾಸ್ತವ. ನಾನು ಹೇಳೋದಕ್ಕೆ ಅಣ್ಣವ್ರು ಹೇಳ್ತಾ ಇದ್ರು, ನಾವೆಲ್ಲ ತಹಸೀಲ್ದಾರ್ ಕಚೇರಿಗೆ ಹೋಗ್ಬಿಡೋಣ ಸರ್ ಅಂತ. ತಹಸೀಲ್ದಾರ ಯಾರು ಯೋಚನೆ ಮಾಡಿ. ಆತ ನಮ್ಮ ಪ್ರತಿನಿಧಿ ಅಲ್ಲ, ಆತ ನಮ್ಮ ನೌಕರ. ನಾವು ಏನು ಇವತ್ತು ತೆರಿಗೆ ಕಟ್ತೀವಿ, ದುಡಿತೀವಿ. ಏನೋ ಒಂದು ಸಾಮಾನು ತಗೊಂಡಿದೀವಿ, ಮೊಬೈಲ್ ಇಟ್ಕೊಂಡಿದ್ದಾರೆ ಅಣ್ಣ ಮೊಬೈಲ್ ತಗೊಂಡಿದ್ದೀರಾ, ಅದಕ್ಕೆ ಎಷ್ಟು ಅಮೌಂಟ್ ಅಣ್ಣ? 20,000. 20,000 ಹಣದಲ್ಲಿ 18% ಲೆಕ್ಕ ಹಾಕೋಣ. 3,600 ರೂಪಾಯಿ. 3,600 ರೂಪಾಯಿ ತೆರಿಗೆ ನೀವು ಕಟ್ಟೆ ತಗೊಂಡಿರ್ತೀಯ. ನಿನಗೆ ಗೊತ್ತಿಲ್ಲ ಅದು, ಆದ್ರೆ ಸರ್ಕಾರಕ್ಕೆ ಹೋಗುತ್ತೆ. ಆ ತೆರಿಗೆ ಹಣವನ್ನ ಎಷ್ಟು ಜನ ಈ ರೀತಿ ಎಲ್ಲ ನಾವು ಕಟ್ತಾ ಇದ್ವೋ, ಆ ತೆರಿಗೆ ಹಣದಲ್ಲಿ ಇವರು ಸಂಬಳವನ್ನ ತಗೊಳ್ತಾ ಇರುವಂತದ್ದು. ಆ ಸಂಬಳ ತಗೊಂಡು ಕೆಲಸ ಮಾಡುವಂತವ್ರು ನಮಗೆ ನೌಕರು ತಾನೆ, ನಾವು ತಾನೇ ಅವ್ರಿಗೆ ಸಂಬಳ ಕೊಡ್ತಿರೋದು. ಈ ವಿಚಾರನ ಇಡೀ ರಾಜ್ಯದಲ್ಲಿ ಮೊದಲು ರೈತ ಸಂಘದ ನಾಯಕರಾಗಿದ್ದಂತ ನಂಜನಸ್ವಾಮಿ ಅವರು ಹೇಳಿದಾಗ ಎಲ್ಲ ನೋಡ್ತಾ ಇದ್ರು. ಹೌದಾ? ಆದ್ರೆ ಸತ್ಯ, ಸಂವಿಧಾನ ಬರೆದಿರೋದೇ ಹಾಗೆ. ಅವರೆಲ್ಲ ಯಾಕೆ ಇವರು ಬ್ರಿಟಿಷರು ನಮ್ಮನ್ನೆಲ್ಲ ಆಳಿ ಹೋದಾಗ ಅದೇ ಬೈದಲ್ಲಿದ್ದಂತ ಜನ ಮುಂದಕ್ಕೂ ಅದನ್ನ ಹೇಳದೆ ಹೋದ್ರು. ಹೇಳ್ಬೇಕಾಗಿತ್ತು ಯಾರು? ರಾಜಕಾರಣಿಗಳು ಹೇಳ್ಬೇಕಾಗಿತ್ತು, ಪ್ರತಿನಿಧಿಗಳಾದಂತವ್ರು. ಅವಾಗ ಮಾಧ್ಯಮಗಳು ಇರ್ತಿರ್ಲಿಲ್ಲ, ಯಾರು ಹೇಳೋದಕ್ಕೆ ಹೋಗ್ಲಿಲ್ಲ. ಅಧಿಕಾರ ಯಾರ್ದು? ಅಧಿಕಾರ ನಮಗೆ ಯಾರಿಗ ಅಧಿಕಾರ? ಪ್ರಜೆಗಳು ಪ್ರಭುಗಳು ಅಂತ ಅಂದ್ಮೇಲೆ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳದು ಪ್ರಭು ಅಂತ, ಪ್ರಜೆಗಳೇ ಪ್ರಭು ಅಂತ. ಆದ್ರೆ ಆ ಪ್ರಭುತ್ವನ ಹೇಗೆ ಸ್ಥಾಪಿಸಬೇಕು? ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂತೆಲ್ಲ ಏನೆಲ್ಲ ಕಥೆ ಹೇಳ್ತಾರೆ ರಾಜಕಾರಣಿಗಳು. ಈಗ ರಾಜಕಾರಣಿಗಳಿಂದ, ಜನಗಳಿಂದ ರಾಜಕಾರಣಿಗಳಿಗಾಗಿ, ರಾಜಕಾರಣಿಗಳಿಗೋಸ್ಕರನೇ ಪ್ರಭುತ್ವ ಆಗಿರುವಂತದ್ದು. ಈ ಕಳ್ಳ ರಾಜಕಾರಣಿಗಳು ನಿಮಗೆ ಈ ಪ್ರಭುತ್ವವನ್ನ ಸ್ಥಾಪನೆ ಮಾಡೋದಕ್ಕೆ ಕೊಡ್ತಾ ಇಲ್ಲ. 75-76 ವರ್ಷ ಹೋದ್ರು ನಾವು ಈ ಊರಿನಲ್ಲಿ ನನ್ನ ಸಮಸ್ಯೆಗಳನ್ನ ಇಟ್ಕೊಂಡೇ
ನಮ್ಮ ಊರಿನಲ್ಲಿ ನಮಗೆ ವಾಸ ಮಾಡ್ತಾ ಇದ್ದೀವಿ, ನನ್ನ ಮನೆ ನನ್ನ ಹೆಸರಲ್ಲಿಲ್ಲ. ನಾವು ವಾಸ ಮಾಡ್ತಾ ಇದೀವಿ, ಭೂಮಿನಲ್ಲಿ ಬೆಳೀತಾ ಇದೀವಿ, ಆ ಭೂಮಿ ನಂದಲ್ಲ. ಏನ್ ಅರ್ಥ ಇದು? ಆ ಹಳೆ ಕಾಲದಲ್ಲೇ ಪರವಾಗಿರ್ಲಿಲ್ವಲ್ಲ, ಕತ್ತಿ ಎತ್ಕೊಂಡು ಹೊಡೆದ ದರೋಡೆ ಮಾಡ್ದ, ಪಕ್ಕದಲ್ಲಿದ್ದ ರಾಜ್ಯವನ್ನ ತಂದಾಗಿಸ್ಕೊಂಡ್ಬಿಡ್ತಾ ಇದ್ರು. ಪ್ರಜಾಪ್ರಭುತ್ವ ಯಾಕೆ ಬೇಕಾಗಿತ್ತು? ಈ ಊರಿಂದ ಇನ್ನೊಂದು ಊರಿಗೆ ನುಗ್ಗೋದು, ಆ ಊರನ್ನ ಅಕ್ರಮ ಮಾಡ್ಕೊಳ್ಳೋದು ನಮ್ಮದಾಗ್ಬಿಡ್ತಿತ್ತು. ಈಗ ಹಂಗ ಆಗ್ತಾ ಇಲ್ವಲ್ಲ, ಯಾಕೆ? ಅದೆಲ್ಲವನ್ನ ತೊಡೆದಾಕ್ಬೇಕು. ಅವೆಲ್ಲ ಬೇಡ. ಯಾರ ಮೇಲೆ ಅಕ್ರಮ ಮಾಡ್ಕೊಳ್ಳೋದು ಬೇಡ. ಯಾರು ಶಕ್ತಿವಂತರು, ಬಲವಂತರು, ಬಲಾಢ್ಯರು ನಿಂತ್ಕೋಬಾರ್ದು ಅನ್ನೋದು ತಾನೇ ನಾವೆಲ್ಲ ಸ್ವತಂತ್ರವನ್ನ ತಗೊಂಡು ಪ್ರಜಾಪ್ರಭುತ್ವ ಅನ್ನುವಂಥದ್ದನ್ನ ಇಟ್ಕೊಂಡು ಸಂವಿಧಾನವನ್ನ ರಚನೆ ಮಾಡಿಕೊಂಡು ಹೀಗೆ ಬದುಕಬೇಕು, ಹೀಗೆ ಬದುಕೋಣ ಅಂತ ಹೇಳ್ಕೊಂಡು ಬದುಕ್ತಾ ಇರೋದು. ಅದೇ ಅಣ್ಣವ್ರಿಗೆ ಹೇಳಿದೆ ನಾನು, ನಾವ್ ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ, ನಮ್ಮ ಹತ್ರ ಬರ್ಬೇಕು. ಅವರು ರಾಜಕಾರಣಿಗಳಿರ್ಬೋದು, ನೌಕರರು ಇರ್ಬೋದು, ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನು ಹಂತದ ಅಧಿಕಾರಿಗಳಂದ್ರೆ ನಮಗೆಲ್ಲ ಅಧಿಕಾರಿಗಳು. ಅವರು ಕೆಳ ಹಂತದವರಿಗೆ ಅಧಿಕಾರಿಗಳಷ್ಟೇ. ಒಬ್ಬೊಬ್ಬ ಒಂದೊಂದು ಸ್ಟೇಜ್ಗೆ ಅಧಿಕಾರವನ್ನ ಅವ್ರ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿರುವಂತದ್ದು. ಈಗ ವಿಲೇಜ್ ಅಕೌಂಟೆಂಟ್ ಇದ್ದಾರೆ, ಮತ್ತೆ ಇಲ್ಲಿ ಪಿಡಿಒಗಳಿದ್ದಾರೆ. ಪಿಡಿಒ ಯಾರಿಗೆ? ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿರುವಂತಹ ಯಾರ್ಯಾರು ಕೆಲಸ ಮಾಡ್ತಾರೆ ಅವರು ಅಧಿಕಾರಿ. ಆತರಿಗೆ ಅವರುಗಳಿಗೆ ಆತ ಅಧಿಕಾರಿ ಅಷ್ಟೇ. ನಿಮಗೆಲ್ಲ ಅಧಿಕಾರಿ, ನಿಮಗೆ ನೌಕರ ಅವನು. ನಮ್ಮ ಜನಕ್ಕೆ ನೌಕರ. ಅಲ್ಲಿ ಕೆಲಸ ಮಾಡುವಂತಹ ಒಂದು 5-6 ಜನ ಏನ್ ಕೆಲಸ ಮಾಡ್ತಾರೆ, ಡಿ ಗ್ರೂಪ್ ನೌಕರರಿದ್ದಾರೆ, ಏನು ವಾಟರ್ ಇರ್ತಾರೆ, ಮತ್ತೆ ಸೆಕ್ರೆಟರಿ ಇರ್ತಾರೆ. ಅವ್ರಿಗೆಲ್ಲ ಆತ ಮೇನ್ ಅಷ್ಟೇ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಅವನು ನಮ್ಮ ಅಧಿಕಾರಿ ಅಂತ ಅನ್ಕೊಂಡಿದ್ವಿ ಗ್ರಾಮ ಪಂಚಾಯತ್ ಅಲ್ಲಿ ಇರುವಂತಹ ಜನ. ಅದನ್ನ ನಮ್ಮ ಮನಸ್ಸಿಂದ, ನಮ್ಮ ಮೈಂಡಿಂದ ತೆಗೆದು ಬಿಡಿ. ಆತ ನಮ್ಗೆ ಕೆಲಸ ಮಾಡಕ್ ಬಂದಿದ್ದಾನೆ, ಅವ್ನು ಕೆಲಸ ಮಾಡ್ಬೇಕಷ್ಟೇ. ಅದೇ ರೀತಿ ಇಲ್ಲಿ ಗ್ರಾಮದಲ್ಲಾದ್ರೆ ತಾಲೂಕ್ ಮಟ್ಟದಲ್ಲಿ ತಹಸೀಲ್ದಾರ, ಅಲ್ಲಿರುವಂತ ತಾಲೂಕಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಂದ್ರೆ ಕೆಲಸ ಮಾಡುವಂತ ನೌಕರರನ್ನ ನೋಡ್ಕೊಳ್ಳೋದಕ್ಕೆ ಆತ. ಈ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ. ಹೀಗೆ ವರ್ಗೀಕರಣ ಆಗಿದೆ. ಆ ವರ್ಗೀಕರಣದಲ್ಲಿ ಅವ್ರು ಕೆಲಸ ಮಾಡಬೇಕು, ಅವ್ರು ಮಾಡ್ತಾರೆ. ಅವ್ರಿಗೆ ಮಾತ್ರ ಅವ್ರ ಅಧಿಕಾರಿಗಳು, ನಿಮಗಲ್ಲ. ನಿಮಗೆ ಜಿಲ್ಲಾಧಿಕಾರಿನೂ ನೌಕರನೇ, ತಾಲೂಕು ಅಧಿಕಾರಿನೂ ನೌಕರನೇ. ಇದೊಂದು ಮನಸ್ಸಲ್ಲಿ ಮಡಿಕೊಡಿ. ನಾನು ಕೈ ಮುಗಿದು ಕೇಳ್ತೀನಿ, ನಮ್ಮ ಜನ ಇದನ್ನ ಮನಸ್ಸಲ್ಲಿ ಎಲ್ಲಿವರೆಗೆ ಈ ವಿಚಾರನ ಇಟ್ಕೊಳ್ತಾನೆ ಅವರು ನಮಗೆ ಅಧಿಕಾರಿಗಳು ಅಂತ ನಾವು ಅನ್ಕೊಂಡ್ಬಿಟ್ರೆ ಇದು ಭಾರತ ಪ್ರಜಾಪ್ರಭುತ್ವ ಅಲ್ಲ. ದಯಮಾಡಿ ಜನಪ್ರತಿನಿಧಿಗಳು ಈ ವಿಚಾರಗಳನ್ನ ಗಮನಿಸಬೇಕು. ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ನಿಜವಾಗ್ಲೂ ಯಾಕೆ ಪ್ರತಿನಿಧಿಗಳು ಆಯ್ಕೆ ಮಾಡ್ತೀವಿ? 100 ಜನ ಕಿರ್ಚ್ಕೊಂಡ್ರೆ ಅದು ಅರ್ಥ ಆಗಲ್ಲ. ಈಗೆಲ್ಲ ಇಷ್ಟು ಜನ ಇದ್ದೀವಿ, ನಾವು ಇಷ್ಟು ಜನ ಇದೇ ವಿಚಾರ ಮಾತಾಡಿದ್ರೆ ಅದು ಅರ್ಥ ಆಗಲ್ಲ. ನಾನು ಒಬ್ಬನ್ ಬಿಟ್ಟಿದ್ದಾರೆ ಇಲ್ಲಿ ಮಾತಾಡಪ್ಪ ಅಂತ, ನಾನು ಇವ್ರಿಗೆಲ್ಲ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ ಅಲ್ವಾ? ಹಾಗೇನೆ ಪ್ರತಿನಿಧಿ ಅನ್ನುವಂಥದ್ದು 1,000 ಜನಕ್ಕೆ 1,000 ಜನಕ್ಕೆ ಒಂದು ಬೂತ್ ಆಗುತ್ತೆ. ಇಲ್ಲಿ ಎಷ್ಟು ಜನಕ್ಕೆ ಬೂತ್? 800ರಿಂದ 1,000 ಜನಕ್ಕೆ ಒಬ್ಬನ್ನ ಗ್ರಾಮ ಪಂಚಾಯತಿ ಸದಸ್ಯನ ಆಗ್ತಾರೆ. ಹಾಗೆ ಆ ಸದಸ್ಯರುಗಳ ಕೆಲಸ ಇವ್ರ ವಿಚಾರಗಳನ್ನ, ಇವ್ರಿಗೆ ಏನ್ ಸಮಸ್ಯೆ ಇದೆ, ಆ ಸಮಸ್ಯೆಗಳ ವಿಚಾರವಾಗಿ ಇವ್ರಿಗೆ ಏನ್ ಆಗ್ಬೇಕಾಗಿದೆ ಅದನ್ನ ಕೇಳ್ಬೇಕಾಗಿರುವಂತದ್ದು. ಇಲ್ಲಿ ಏನಾಗ್ತಾ ಇದೆ, ಅವರು ಅದನ್ನ ಬಿಟ್ಬಿಡ್ತಾರೆ. ಬೇರೆ ಮುಂದುವರೆದಂತ ಬೇರೆ ಬೇರೆ ವ್ಯವಹಾರಗಳ ಕಡೆಗೆ ಗಮನ ಕೊಡ್ತಾ ಹೋಗ್ತಾರೆ. ಕಾರಣ ಇಷ್ಟೇ, ನಮ್ಮವ್ರಿಗೆ ಯಾರು ತಿಳಿಯೋದಿಲ್ಲ ಈ ವಿಚಾರಗಳನ್ನ. ಯಾಕೆ ಗಾಡಿ ಸ್ಟಾರ್ಟ್ ಮಾಡಿ ಅಣ್ಣ, ಅದು ಒಂದ್ ಸ್ವಲ್ಪ ಅದು ಯಾಕೆ ಪವರ್ ಕಮ್ಮಿ ಆಗ್ತಾ ಇದೆ ಬ್ಯಾಟ್ರಿದು. ಯಾಕೆಂದ್ರೆ ಅವರು ಬ್ರಿಟಿಷರು ಹೇಗೆ ನಳಿಕೆ ಇಟ್ಕೊಂಡು ಗುಂಡು ಇಟ್ಕೊಂಡು ನಮ್ಮನ್ನ ಎದುರಿಸಿದ್ರು, ಆ ನಳಿಕೆ ಗುಂಡು ಈಗಿಲ್ಲ. ಈಗ ಹಿಡಿಯಕ್ ಹೋದ್ರೆ ಇಲ್ಲೂ ಎದುರಿಸಿದ್ರು. ಸಿದ್ದರಾಮಯ್ಯ ಬಂದಾಗ್ಲೂ ಕೂಡ ನಳಿಕೆ ಇಟ್ಕೊಂಡು ಇಲ್ಲೇ ಹತ್ತಿರದ ಹಳ್ಳಿಗಳಲ್ಲಿ ಅದೇ ಏನಾಯ್ತಂದ್ರೆ ಅವರು ಕೂಡ
ಗುಂಡು ಆರಿಸಿ ಕೆಲಸ ಮಾಡ್ತೀವಿ. ಯಡಿಯೂರಪ್ಪ ನಾನು ರೈತ ನಾಯಕ ಅಂತ ಬಂದವನು ಕೂಡ ಕೊಂದಾಕಿದ್ರು. ಇಲ್ಲಿ ಗುಂಡಿಗೆ ಯಾವ ಜಾತಿ ಇಲ್ಲ, ಏನಿಲ್ಲ. ಗುಂಡು ಆರ್ಸಕ್ ಆರ್ಡರ್ ಮಾಡಿದವನು ಯಾರು, ಗುಂಡಿಂದ ಸತ್ತವನು ಯಾರು, ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ರೈತ ನಾಯಕ ಗುಂಡಾರ್ಸಕ್ ಹೇಳದಂತವನು ಅವತ್ತನ ಅದೇ ಜಾತಿಯವನು, ಸತ್ತವನು ಅದೇ ಜಾತಿಯವನು. ಇದು ಇಲ್ಲಿ ಜಾತಿ ವ್ಯವಸ್ಥೆ ಯಾವುದು ಕೆಲಸ ಮಾಡಲ್ಲ, ಅಧಿಕಾರ ವ್ಯವಸ್ಥೆಯಲ್ಲಿ. ನಾವು ಈ ವಿಚಾರ ಯಾಕೆ ಹೇಳ್ತೀವಿ ಅಂದ್ರೆ, ನಮ್ಮಲ್ಲಿ ಜನಗಳು ನಮ್ಮ ಜಾತಿಯವನು, ನಮ್ಮ ಬಳಗದವನು ಅಂತ ಯೋಚನೆ ಮಾಡ್ತೀವಲ್ಲ, ಇಲ್ಲಿ ಅವು ಕೆಲಸ ಮಾಡೋದಿಲ್ಲ ಅಧಿಕಾರಿ ವರ್ಗದಲ್ಲಿ. ಒಂದು ಬಡವನ ಮನೆಯಲ್ಲಿ ಅಣ್ಣ ತಮ್ಮನ ಹೊಡೆದು ಬಿಡ್ತಾರೆ, ಬದಾವ ಕಡ್ದು ಬಿಟ್ಟವನೇ ಅಂತ. ಇಲ್ಲ, ತಮ್ಮ ಅಣ್ಣನ್ ಹೊಡೆದು ಬಿಟ್ಟಿರ್ತಾರೆ ಮನೆಯಲ್ಲೇ. ಜಾತಿ ಅಂತ ಹೇಳ್ತಾರೆ. ಈಗ ದೇವೇಗೌಡರು ಕೆಟ್ಟದ್ರು, ಗೌಡ್ರೆಲ್ಲ ಒಂದೇ ಜಾತಿ ಅಂತ ಹೇಳಿ ಗೌಡ್ರನ್ನ ಕೂಡಿಸ್ತೀನಿ ಅಂತ ಕೂಡಿಸಿ ಎಲ್ಲ ಇದ್ ಮಾಡ್ಬೇಕು ಅಂತ. ಇವತ್ತು ಅವ್ರ ಮೊಮ್ಮಕ್ಕಳೆಲ್ಲ ಏನ್ ಮಾಡಿದ್ರು, ಯಾರಿಗೆ ತೊಂದರೆ ಕೊಟ್ಟವ್ರೆ? ಇವತ್ತು ತೊಂದರೆ ಆಗಿರೋದು ಯಾರಿಗೆ ಯೋಚನೆ ಮಾಡಿ. ಇಲ್ಲೇ ಬೆಳಗಾವಿನಲ್ಲಿ ಜಾರಕಿಹೊಳಿ ಅವ್ನು ಯಾರಿಗೆ ಮೋಸ ಮಾಡ್ದ? ರಮೇಶ್ ಜಾರಕಿಹೊಳಿ ಅನ್ನೋಂಥವನು ಯಾರ ಜೊತೆ? ಅವ್ರದೇ ಜನಾಂಗದ ಜೊತೆ ತುಳಿತಾ ಇರೋದು ಯಾರಿಗೆ? ನೀರು ಪಾಚಿ ನೀರಿಗೆ ತೊಂದರೆ ಕೊಡೋ ತರ ಇವರು ಎಲ್ಲಿ ಅದನ್ನ ಉಪಯೋಗಿಸ್ಕೊತಾ ಇದ್ದಾರೋ ಅವರನ್ನೇ ತುಳಿತಾ ಇದ್ದಾರೆ. ನಾವು ಏನಾಗಬೇಕಾಗಿದೆ? ಮಾಡಿ ದಯಮಾಡಿ ಅರ್ಥ. ಇವತ್ತು ಅಂತ ಎಲ್ಲ ಪರಿಸ್ಥಿತಿಯನ್ನ ತಡ್ಕೋಬೇಕು ಅಂದ್ರೆ ನಾವು ರಾಜಕಾರಣವನ್ನ ಜಾತಿಯಿಂದ, ಮತದಿಂದ, ಧರ್ಮದಿಂದ ನೋಡದೆ ನನ್ನ ಗ್ರಾಮ ಚೆನ್ನಾಗ್ಬೇಕು, ನಾವೆಲ್ಲ ನೆಮ್ಮದಿಯಾಗಿ ಬದುಕಬೇಕು ಅನ್ನೋದನ್ನ ನಾವು ಮನಗಾಣಬೇಕಾಗಿದೆ. ಇವತ್ತು ನಿಮ್ಮ ಗ್ರಾಮದಲ್ಲಿ ಸಮಸ್ಯೆ ಇದೆ ಅಂತ ಲಮಾಣಿ ಹೇಳಿದಾಗ ಸರಿ ಕೇಳೋಣ ಇಲ್ಲಿನ ಗ್ರಾಮದಲ್ಲಿ ಅಂತ ಬಂದಿದ್ದೀವಿ. ಹೇಳಿ, ಇವತ್ತು ನಾವೆಲ್ಲೂ ತಹಸೀಲ್ದಾರ್ ಹತ್ರ ಹೋಗೋದ್ ಬೇಡ, ನಾವು ತಹಸೀಲ್ದಾರನ್ನ ಇಲ್ಲಿಗೆ ಕರೆಸುವಂತ ಕೆಲಸ ಮಾಡೋಣ. ನಿಮ್ಮ ಗ್ರಾಮಕ್ಕೆ ತಹಸೀಲ್ದಾರ ಬರ್ಲಿ, ನಾವು ಅಲ್ಲೋಗಿ ಎಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಜಾಸ್ತಿನ ಒಬ್ಬ ಇಲ್ಲಿ ಬರ್ಬೇಕಾ? ಅವ್ರಿಗೆ ಸರ್ಕಾರ ಕಾರ್ ಕೊಟ್ಟಿದೆ ಓಡಾಡೋದಕ್ಕೆ, ಅವ್ರಿಗೆ ಡ್ರೈವರ್ ಕೊಟ್ಟಿದೆ, ಎಲ್ಲ ಗಾಡಿ ತನ್ನ ಶೂಟು ಕೆಳಗಡೆ ಶೂ ಇಂದ ತಲೆಯಿಂದ ಮುಡಿಯವರೆಗೆ ಅಂತ ಏನು ಕಾಲ್ ಪಾಪದಿಂದ ತಲೆ ಅಡಿಯಿಂದ ಮುಡಿಯವರೆಗೆ ಎಲ್ಲದಕ್ಕೂ ಅವರು ನೋಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಯಾಕೆ ಬರಬಾರ್ದು? ನಮ್ಗೇನಿದೆ? ನಾವು ಯಾವ್ದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ? ಅದನ್ನ ಕೇಳೋದಕ್ಕೆ ನಾವೊಂದು ಹಂತ ಹಂತವಾಗಿ ಕೆಲಸ ಮಾಡಬೇಕಾಗಿದೆ. ನಿಮ್ಮ ವಿಚಾರಗಳನ್ನ, ನಿಮ್ಮ ಊರ ಸಮಸ್ಯೆನ ದಯವಿಟ್ಟು ಯಾರಾದ್ರೂ ಬಂದು ಮಾತಾಡಿ, ಮೈಕ್ ಇಟ್ಕೊಂಡು ನ್ಯಾಯವಾಗಿರುವಂತದ್ದು ಎಲ್ಲರಿಗೂ ಎಲ್ಲರಿಗೂ ಅನುಕೂಲ ಆಗುವಂಥದ್ದು, ಇಡೀ ಗ್ರಾಮಕ್ಕೆ ಅನುಕೂಲ ಆಗ್ಬೇಕು ಅಂತ ವಿಚಾರನ ನಾವು ಮಾತಾಡೋಣ. ಹೋಗಿ ದಯವಿಟ್ಟು ಮಾತಾಡಿ. ಚೆಕ್ ಮಾಡಿ ಆನ್ ಮಾಡಿ. ಬನ್ನಿ ಮುಂದೆ ಬನ್ನಿ ಸರ್. ಬನ್ನಿ. ಇಲ್ಲ ಕೊಡಿ. ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇಲ್ಲ ಕೊಡಿ, ಅಲ್ಲಿ ಡಿಸ್ಟೆನ್ಸ್ ತಗೊಳ್ಳಿ. ಇನ್ನೊಂದು ತರ್ತೀವಿ. ಗುಂಪಲ್ಲ ಎಲ್ಲ ಸಂಧ್ಯಾ ಮಾತಾಡಿದ್ರು.
ಈಗ ನಮ್ಮ ಸಮಸ್ಯೆ ಅಂತ ಕೊಟ್ಟಿವಿ. ನಮ್ಮೂರಿಂದ ಈಗ ನಾವು ನಿನ್ನೆ ಮೊನ್ನೆ ಹುಟ್ಟಿದಾರಲ್ಲ, ನಮ್ಮ ತಾತ ಮುತ್ತಾತರ ಕಾಲದಾಗಿಂದ ಇಲ್ಲೇ ಅದು ಆಗ್ತಾ ಇಲ್ಲ ತಗೊಳ್ಳಿ. ಮಾತಾಡಿ. ತಾತ ಮುತ್ತಾತರ ಕಾಲದಾಗಿಂದ ಇಲ್ಲೇ ಅಲ್ಲಿಪುರದಲ್ಲಿ. ಇನ್ನೂರಿಗೂ ಈಗ ಪಂಚಾಯತ್ ಮೆಂಬರ್ ಅಂತ ಮಾಡ್ತಾರೆ. ಈಗ ಸಿಎಂಗೂ ಇಲ್ಲಿಂದ ನಮ್ಮ ಕ್ಷೇತ್ರದಿಂದ ಆರಿಸಿ ಕಳಿಸಿದೀವಿ. ಆಗ ನಮ್ಮ ಊರಲ್ಲಿ ಫಾರೆಸ್ಟ್ ಏರಿಯಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟಿಗೆ ಐತಿ, ಅವ್ರಿಗೆ ಸಂಬಂಧ ಬಿಟ್ಟಿದ್ದಾರೋ ಟ್ಯಾಕ್ಸ್ ಯಾಕೆ ತಗೋಬೇಕು? ನಮ್ಮಿಂದ ನಾವು ಮನೆ ಕಟ್ಟಿದ್ದೀವಿ, ಟ್ಯಾಕ್ಸ್ ಯಾಕೆ ತಗೋಬೇಕು? ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಲ್ಲಿ ಪಂಚಾಯತ್ ಅವರು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ಬೇಕು ಟ್ಯಾಕ್ಸ್. ಅಂದ್ರೆ ಅಲ್ಲಿಂದ ಬಂದೇ ದುಡ್ಡು ಅವ್ರಿಗೂ ಇದಾಗ್ತದೆ. ಪಿಡಿಯರ್ ಈಗ ನೋಡಿ ನಮ್ಮೂರು SC/ST ಊರು. ನಮ್ಮೂರಲ್ಲಿ ಇರೋದು ಆಲ್ಮೋಸ್ಟ್ ರೂಪಾಯಿದ 99% ಅಲ್ಲ 100% SC/ST ಊರು. ನಮ್ಮೂರಿಗೆ ಒಂದು ಹೈಟೆಕ್ ಶಾಲೆ ಬಂತು, ಹೈಸ್ಕೂಲ್ ಬಂತು. ಈಗ ನಾವ್ ಹೆಂಗೋ ಈಗ ಜೀವನ ಮಾಡಿ ಹೆಂಗೋ ನಾವು ಅಲ್ಲಿ ಕಲ್ಲು ಮಣ್ಣು ಹೊತ್ತು ನಮ್ ಜೀವನ ಹಿಂಗಾಗಿದೆ. ನಮ್ಮ ಮಕ್ಕಳು ಅದೇ ತರ ಆಗ್ಬೇಕಾ? ನಮ್ಮೂರಿಗೆ ನಾವು ಸಿಎಂ ಮಾಡಿ ಸಿಎಂ ಆಯ್ಕೆ ಮಾಡಿ ಕಳಿಸಿದ್ರು ಕೂಡ ಅಂದ್ರೆ ಇಲ್ಲಪ್ಪ ನಿಮ್ ಊರಲ್ಲಿ ಯಾವ್ದಾರ ಒಂದು 5 ಎಕರೆ ಜಮೀನಿದ್ರೆ ನೋಡಿ ಅದನ್ನ ಎನ್ವೆ ಮಾಡಿ ಅದ್ರೊಳಗೆ ನಿಮ್ಗೆ ಹೈಸ್ಕೂಲಿಗೆ ಜಾಗ ತೆಗೆದು ಕೊಟ್ಟಿವಿ ಅಂತ ಹೇಳಿದ್ರು ಡಿಸಿಆರ್ ಜೊತೆ. ನಾವು ಹೋಗಿ ಎಲ್ಲ ನಮ್ಮೂರು ಹಿರಿಯ ಕೆಲವೊಂದಿಷ್ಟು ಜನ ಎಲ್ಲ ಹೋಗಿ ಹೈಸ್ಕೂಲು, ಅದು ಹೈಸ್ಕೂಲ್ ಮಾಡಕ್ ಕಾರಣ ಏನಂತ ಹೇಳಿದ್ರೆ ನಮ್ಮೂರಲ್ಲಿ 7ನೇ 8ನೇ ಕ್ಲಾಸ್ ಮಟ್ಟ ಅಷ್ಟೇ ಇತ್ತು. ಹೆಣ್ಮಕ್ಳು ಓದ್ಬೇಕಂತ ಆಸೆ ಇರ್ತದೆ. ಆದ್ರೆ ನಮ್ಮೂರು SC/ST ಊರು. ಅವು 7, 8ನೇ ಕ್ಲಾಸ್ ಮಟ್ಟ ಅಷ್ಟೇ. ಹಳ್ಳಿ ಜನದಂತೂ ಇಲ್ಲಿ ಮಟ್ಟ ಅಷ್ಟೇ ಇರ್ಲಿ. ಅದೇ ಹುಡುಗಿ ಕೆಲವೊಬ್ರಿಗೆ ಓದಕ್ ಆಸೆ ಇರ್ತದೆ, ಕೆಲವೊಬ್ಬರಿಗೆ ಓದ ಆಸಕ್ತಿ ಇರಲ್ಲ. ಓದ ಆಸಕ್ತಿ ಇರೋ ಮಗಳಿಗೆ ಇಲ್ಲಿಂದ ಸಮೂಹ ಓದ್ಬೇಕಂದ್ರೆ ಕಷ್ಟ ಆಗ್ತದೆ, ಬಿಡಿಸ್ಬಿಡ್ತಾರೆ. ಅದು ಓದಾಕ ಆಸೆ ಇದ್ರು ಕೂಡ ಬಿಡಿಸ್ಬಿಟ್ಟಿದ್ದಾರೆ. ಅದ್ ನನ್ ಕೆಲವೊಂದಿಷ್ಟು ನನ್ಗೆ ಗೊತ್ತಿತ್ತು. ಅದಕ್ಕೋಸ್ಕರ ಹೈಸ್ಕೂಲಿಗೆ ಅರ್ಜಿ ಹಾಕಿ ಇದು ಮಾಡಿದ. ಹೈಸ್ಕೂಲ್ ಏನೋ ಆಯ್ಕೆ ಮಾಡಿದ್ರು. ಹೈಸ್ಕೂಲ್ ಆಯ್ಕೆ ಆಗಿ 1 ವರ್ಷ 1.5 ವರ್ಷ ಆಯ್ತು. ಹೆಚ್ಚು ಕಡಿಮೆ 2 ವರ್ಷ ಆಯ್ತು. ಇನ್ನೂರಿಗೆ ಇಲ್ಲಿ ಜಾಗ ಇತ್ತಪ್ಪ, ಇಲ್ಲೈತಿ, ಇದೆಲ್ಲ ಗೌರ್ಮೆಂಟ್ ಲ್ಯಾಂಡ್ ಇಲ್ಲೈತಿ. ಹೈಸ್ಕೂಲ್ ನಮ್ದು ಗೌರ್ಮೆಂಟ್ ಪ್ರೈಮರಿ ಅದ ಜನರ ಯಾವ್ದಿಲ್ಲ. ಈಗ ನಮ್ದ ನೀವು ಕಲ್ತಿಲ್ಲ ಪ್ರೈಮರಿ ಇದೇ ಶಾಲೆಗೆ ಅದು ಇಲ್ಲೇ ಚೆನ್ನಾಗಿ ಜಾಗ ಇಲ್ಲ. SC/ST ಊರು ಅಂತ ಹೇಳಿ ಬೇರೆ ಕಡೆಯಿಂದ ಬೆಂಗಳೂರಿಂದ ಯಾರೋ ಉದ್ಯಮಿ ಏನೋ ಅಂತ ಹೇಳಿದ್ರು. ಅವ್ರು ನಾವು ಮಾಡ್ತೀವಿ ಬಾ ನಿಮ್ ಶಾಲೆ ಹೈಟೆಕ್ ಮಾಡ್ತೀವಿ, ಆದ್ರೆ ಫುಡ್ ಬೇಕು ಅಂತ ಹೇಳಿದ್ರು. ಈಗ ಕೊಡಾಕಿಲ್ಲ ನಮ್ಮ ಹತ್ರ. ಯಾಕಂದ್ರೆ ನಮ್ SC/ST ಆಗಿರ್ಬೇಕು. ನಾವ್ ಇದಾಗಿರೋ ಜನ ಮಾಸದಿಂದ ಜನ ಅದೇ ಹಾಳೆ ಆಗಿರ್ಬೇಕು. ಸಿಎಂ ಆಯ್ಕೆ ಮಾಡಿ ಕಳಿಸಿ ನಮ್ಮ ಕ್ಷೇತ್ರದಿಂದ ಅವರಿಗೆ ಮನವಿ ಮಾಡಿದ್ರು. ಆದ್ರೂ ಪ್ರತಿಫಲ ಸಿಕ್ಕಿಲ್ಲ. ಆದ್ರೆ ನೀವು ಬಂದಿರಿ, ಅದು ಎಲ್ಲಾರು ನಮಗ ಆಶ್ವಾಸನೆ ಕೊಟ್ಟು ಆಡೋ ಹಿಂಗ್ ಮಾಡ್ತೀವಿ ಅಂದ್ರೆ ಯಾರ್ಯಾರು ನಂಬ್ಕೋಬಹುದು. ಆದ್ರೆ ನನಗ್ ನಂಬಿಕೊಳ್ಳೋದ ಆ ಜೀವನ ಇಲ್ಲ. ಯಾರಿರ್ಲಿ ಓಪನ್ ಆಗಿ ಹೇಳ್ತೀನಿ, ನಮಗೇನಾರು ಹಿಂಗೈತಿ ಇರೋ ಸಮಸ್ಯೆ ಹೇಳಿದೀವಿ, ಏನಾರು ಹೆಗಲ್ ಕೊಡ್ತೀವಿ ಅಂತ ಹೇಳಿದ್ರೆ ಈ ಊರಿಗೆ ಹಿಂಗಾಗೈತಿ, ಹಿಂಗ್ ಸಮಸ್ಯೆ ಐತಿ, ಹೆಗಲ್ ಕೊಟ್ರೆ ನಾನಷ್ಟೇ ಅಲ್ಲ ಕೊಟ್ಟು ಹುಚ್ಚ ಮಗು ಸುಟ್ಟಿ ನಿಮ್ ಮೇಲೆ ಇರ್ತಪ್ಪ ಅನ್ನೋ ನಿಮ್ ಜೊತೆ ಇರ್ತಾರೆ. ಕುಮಾರ್ ಲಮಣಿ ಈಗ ಇವರು ಒಂದು ವಿಚಾರದ ಬಗ್ಗೆ ಹೇಳೋದು ನೀವು ಕೇಳಿಸ್ಕೊಂಡಿದ್ದೀರಾ, ಶಾಲೆ ಬಗ್ಗೆ ಹೇಳೋದು. ಆದ್ರೆ ನಮ್ಗೆ ಈ ಊರಿನ ಎಲ್ಲರೂ ಹೇಳೋ ಪ್ರಕಾರ ಎಂಟೈರ್ ಜಾಗ ಏನಿದೆ ಅರೌಂಡ್ 350 ಎಕರೆನ ಇದೆ, ಶಾಲೆ ಸೇರಿ ಇದು ಯಾರ ಇದು ಅಲ್ಲ, ಏನು ಅವರಿಗೆ ದಾಖಲೆಗಳಿಲ್ಲ. ಒಂಥರ ಹೇಗಾಗಿದೆ ಅಂದ್ರೆ ತಳಪಾಯ ಗಟ್ಟಿ ಇಲ್ಲದಂತಹ ಒಂದು ಮನೆ ಒಳಗಡೆ ಎಲ್ಲರೂ ನಿಂತಿದ್ದಾರೆ. ಇದು ಯಾವಾಗ ಬೇಕಾದ್ರೂ ಸರ್ಕಾರ ಯಾರೊಬ್ಬರ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಯಾರಿಗಾದ್ರೂ ಅನುಕೂಲ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಆರ್ಡರ್ ಮಾಡಿದ್ರೆ ಸಾಕು, ನಿಮ್ದು ಯಾವ್ದು ಮನೆ ಮುಳಿಯಲ್ಲ, ನಿಮ್ಮ ಹತ್ರ ಕೋರ್ಟಿಗೆ ಹೋಗಕ್ಕಾಗಲಿ ಯಾವುದಕ್ಕೂ ದಾಖಲೆಗಳಿರ್ಬೇಕು ಇಲ್ಲ. ಇವಾಗ
ಹಾಗಾಗಿ ನೀವು ಮೊದಲಾಗಿ ಮಾಡ್ಬೇಕಾಗಿದ್ದು ಏನಂದ್ರೆ ನಿಮ್ಮ ತಳಪಾಯ ಗಟ್ಟಿ ಮಾಡಿಕೊಳ್ಳಲು ನೀವು ಏನ್ ಮಾಡ್ಬೇಕು, ಇಷ್ಟು ವರ್ಷ ನೀವು ಏನ್ ಮಾಡಿದ್ರಿ, ಯಾರ್ಯಾರಿಗೆ ರೆಪ್ರೆಸೆಂಟೇಷನ್ ಕೊಟ್ರಿ, ಇದ್ರ ಬಗ್ಗೆ ಅವಲೋಕನ ಮಾಡ್ಕೋಬೇಕು. ಏನು ಅದಕ್ಕೆ ಪರಿಹಾರ ಏನ್ ಸಿಕ್ತು, ನೀವು ಎಷ್ಟು ಜನರಿಗೆ ಇದರಿಂದ ಎಲ್ಲ ಅರ್ಜಿ ಕೊಟ್ಟಿರ್ತಾರ ನಾವು. ಅದೇ ಅರ್ಜಿ ಕೊಡ್ತೀರಾ, ಅದರಿಂದ ಏನಾಯ್ತು? ಅದು ಒಂದು ಟ್ರಿಪ್ ಕಳ್ಸಿರ್ತಾರ ಕೊಡ್ತೀವಂತ ಕೊಟ್ಟಿರ್ತಾರ. ಅದೇನೆ ನಮ್ಮಲ್ಲಿ ಏನಾಗಿದೆ, ಒಂದು ಮೈಕೆ ಕೊಟ್ಟಿದೆ. ಏನಾಗಿದೆ ಅಂದ್ರೆ ಎಲ್ಲ ಇದು ಕೊಡೋರು ಏನೋ ಆಶ್ವಾಸನೆ ಕೊಡೋರು ಬೇಕಾಗ್ತದೆ. ಈಗ ಶಾಲೆ ಬಗ್ಗೆನೂ ತಿರ್ಗಾ ಶಾಲೆ ಬಗ್ಗೆ ಹೈಸ್ಕೂಲ್ ಬಗ್ಗೆನೂ ಅವೇ ನಮ್ ಸ್ವಂತಕ್ಕ ನಮ್ಗೆ ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ, ಈಗ ಫ್ರೀ ಕೊಡ್ರಿ ಅಷ್ಟು ಕೊಡ್ರಿ ಅಂತ ಕೇಳಾಗತ್ತಿಲ್ಲ. ನಾವು ದುಡಿತೀವಿ, ನಾವು ಜೀವನ ಮಾಡ್ತೀವಿ. ಆದ್ರೆ ಅಲ್ಲೆಲ್ಲ ನಾವು ಇಷ್ಟು ದಿನ ಕಷ್ಟಪಟ್ಟು ನಮ್ಮ ಮಕ್ಕಳ ಮನೆ ಮೊಮ್ಮಕ್ಕಳಿಗೆ ಬರಬಾರ್ದು ಅಷ್ಟ. ಇದ್ರ ಬಗ್ಗೆ ಅಂದ್ರೆ ನಮಗೆ ಅಡವ್ಯಾಗ ಜಾಗ ಕೊಡ್ರಿ, ನಮಗೆ ಅಲ್ಲಿ ಅಷ್ಟು ಎಕರೆ ಜಮೀನ್ ಕೊಡ್ರಿ ಅಂತ ಯಾರು ಕೇಳಾಕತ್ತಿಲ್ಲ. ಒಂದೇ ವಿಷಯ, ಈಗ ಇವರು ಹೇಳಿದ ಪ್ರಕಾರ ಅವರು 30-35 ವರ್ಷದಿಂದ ಇಲ್ಲೇ ಉಳುಮೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀರಾ. ಆದ್ರೆ ನಾನು ಅದಕ್ಕೆ ಹೇಳಿದೆ, ತಳಪಾಯನೇ ಗಟ್ಟಿ ಇಲ್ಲ, ನೀವು ಅಂತಹ ಒಂದು ಬಿಲ್ಡಿಂಗ್ ಕೆಳಗಡೆ ಕೂತಿದ್ದೀರಾ, ಆ ತಳಪಾಯನ ಫಸ್ಟ್ ನೀವು ಹೇಗೆ ಸರಿ ಮಾಡ್ಕೋತೀರಾ ಅನ್ನೋದು. 30-35 ವರ್ಷ ಆದ್ರೂ ಇನ್ನು ಯಾರಿಗೂ ದಾಖಲೆಗಳು ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಹತ್ರ ಏನಿದೆ, ನಿಮ್ಮ ಜಾಗ ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ. ಸರ್ಕಾರ ಯಾವುದೋ ಒಂದು ಸ್ಕೀಮಲ್ಲಿ ಅವ್ರು ಕೊಟ್ಟಿರ್ಬೋದು, ಸರ್ಕಾರಿ ಶಾಲೆಗೆ ಕೂಡ ಇಲ್ಲ ಇವಾಗ. ಅದು ನೀವು ಹೈಸ್ಕೂಲ್ ಆದ್ರೂ ಮಾಡಿ, ಈಗ ಪ್ರೈಮರಿ ಇತ್ತು ಹೈಸ್ಕೂಲ್ಗೆ ಇದಾಗಿದೆ ಅಂತ ಹೇಳಿದ್ರೆ ರೆಪ್ರೆಸೆಂಟೇಷನ್ ಕೊಡ್ತೀವಿ ಅಂದ್ರೆ ನಿಮ್ಗೆ ಏನ್ ರಿಪ್ಲೈ ಬರುತ್ತೆ? ಆಶ್ವಾಸನೆ ಬಿಟ್ಟರೆ ಬೇರೆ ಏನೂ ಆಗಲ್ಲ. ಮುಂದಿನ ಇಲೆಕ್ಷನ್ ವರೆಗೂ ಬರೀ ಆಶ್ವಾಸನೆಯಲ್ಲೇ ನಿಲ್ಲುತ್ತೆ. ಮತ್ತೊಂದು ರೌಂಡಲ್ಲಿ ಬರ್ತಾರೆ, 2-3 ಪಕ್ಷದವರು ಬರ್ಬೋದು ಅಥವಾ ಬೇರೆಯವರು ಬರ್ಬೋದು, ರೆಪ್ರೆಸೆಂಟೇಷನ್ ತಗೊಂಡ್ಬರ್ತಾರೆ. ನೀವು ಮತ್ತೆ ಅದನ್ನೇ ಹೇಳ್ತಾರೆ, ನಾವು ಅಲ್ಲಿ DC ಅವ್ರಿಗೆ ಕಲ್ಸಿದ್ವಿ, ಹಾಗೆ ಮಾಡಿದ್ವಿ, ಸರ್ಕಾರಕ್ಕೆ ಅದಕ್ಕೆ ಒಪ್ಪಿಗೆ ಹಾಕಿದ್ವಿ, ಏನು ಸ್ಯಾಂಕ್ಷನ್ಗೆ ಹಾಕಿದೀವಿ ಅಂತೆಲ್ಲ ಹೇಳ್ತಾರೆ. ನಿಮ್ಮ ಹತ್ರ ಏನು ದಾಖಲೆಗಳಿಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಇರ್ಬೋದು ಅಂತಾರೆ. ಯಾಕೆ ದೊಡ್ಡ ವ್ಯಕ್ತಿಗಳು ನೀವು ನಂಬಲೇಬೇಕಾಗುತ್ತೆ. ಇಂಥ ಪರಿಸ್ಥಿತಿಯನ್ನು ನಾವು ಬದುಕ್ತಾ ಇದೀವಿ. ಇದೊಂದಿಷ್ಟು ಬದಲಾವಣೆಗಳನ್ನ ತರಬೇಕಾಗುತ್ತೆ. ಈಗ ಸೋಮಸುಂದರ ಅಥವಾ ಹೆಚ್ಚಿನ ವಿಚಾರ ಅವರು ಮಾತಾಡ್ತಾರೆ. ಅದೇ ಕುಮಾರ್ ಅವರು ಹೇಳಿದ್ರು ನಮ್ಮೂರ್ ಶಾಲೆ ಪರಿಸ್ಥಿತಿ ಏನಾಗಿದೆ ಅಂತ. ಇದಕ್ಕೆಲ್ಲ ಕಾರಣ ನಾವು ಇವತ್ತು ಇದುವರೆಗೆ ಗೆಲ್ಸಿರುವಂತ ನಾಯಕರುಗಳು ಇರ್ಲಿ. ಆಗ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವೇ ಮಾಡೋಣ. ಮುಂದೆ ನಮ್ಮ ಗ್ರಾಮದಲ್ಲೂ ಕೂಡ ವಿಚಾರನ ಇವತ್ತು ಕಲೆ ಹಾಕೊಳ್ಳೋಣ, ಯಾವ್ಯಾವ ಪಾಯಿಂಟ್ ಇಟ್ಕೊಳ್ಳೋಣ, ಆ ಪಾಯಿಂಟ್ ಇಟ್ಟು ಒಂದು ಪ್ರೆಸ್ ಮಾಡೋಣ. ಸವಣೂರಲ್ಲಿ ಪ್ರೆಸ್ ಮಾಡಿ ತಹಸೀಲ್ದಾರ್ಗೂ ಕೂಡ ಮನವಿ ಕೊಡೋಣ, BOಗೆ ಕೂಡ ಕೊಡೋಣ. ಮತ್ತೆ ಇಲ್ಲ ಅವರೆಲ್ಲರೂ ಬರ್ತಾರೆ, ಅವ್ರು ಬಂದ್ರೆ ಅವ್ರ ಅಂಡರ್ಲಿರೋರೆಲ್ಲ ಬರ್ತಾರೆ. ನಾವು ಜಿಲ್ಲಾಧಿಕಾರಿಗೆ ಕೊಡೋಣ, ಆಯ್ತಲ್ಲ? ಯಾಕೆ ಅಂದ್ರೆ ಇವೆಲ್ಲ ವಿಚಾರ ಮೇಲಿನಂತದವ್ರೆ, ಇವ್ರು ಬರೀ ಕೆಲಸ ಮಾಡ್ತಾರೆ ಅಷ್ಟೇ, ಇವ್ರ ಕೈಲಿಂದ ಏನು ಆಗಲ್ಲ. ನಾವ್ ಇವ್ರು ತಗೊಂಡೋಗ್ ಜಿಲ್ಲಾಧಿಕಾರಿಗೆ ಕೊಟ್ಟಿದೆ ಸಾಹೇಬ್ರ. ಆಗಿದೆ ಅಲ್ಲಲ್ಲ ಈ ವಿಚಾರ ನಾನು ಇರೋದು ಹೇಳತ್ತೀನಿ. ಡಿಸಿಆರ್ಗೆ ನಮ್ಮೂರ ಹಿರಿಯರು ಹೋಗಿ ಕೂತಾಗಿ ಅವ್ರಿಗೆ ಭೇಟಿಯಾಗಿ ಈಗ ಕೊಟ್ಟಿರುವಂತದ್ದು ನಿಮ್ಮ ಹತ್ರ ಏನಾದ್ರೂ ದಾಖಲೆಗಳಿದ್ರೆ ದಯಮಾಡಿ ಕ್ರೋಢೀಕರಣ ಮಾಡ್ಕೊಳ್ಳಿ. ಈಗ ಅವರೊಬ್ರು ಕೊಟ್ಟಿರ್ತಾರೆ, ಇವರೊಬ್ರು ಕೊಟ್ಟಿರ್ತಾರೆ, ಯಾವ್ದಾದ್ರು ಅವತ್ತಿನ ದಿವಸ ಅವತ್ತು CC ಕ್ಯಾಮ್ರಾ ಇದ್ದೇ ಇರ್ತೈತಿ. ಡಿಜಿಟಲ್ ಏರಿಯಾ ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ಈಗ ನಿಮ್ಮ ಕೈನಲ್ಲಿ ಯಾವ್ದಾದ್ರು ಪತ್ರ ಕೊಟ್ಟಿದ್ದೀರಲ್ಲ ಅವ್ರಿಗೆ, ಕಂದಾಯ ಗ್ರಾಮಕ್ಕೆ ಅಂತ ಹೇಳಿ ಕೊಟ್ಟಿದ್ದೈತಿ. ಯಾವುದಿದೆ ಎಲ್ಲವನ್ನು ತೆಗೆದುಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇಶ್ಯೂಡ್ ಐತಿ ಅಲ್ರಿ. ಈಗ ಮಾತಾಡ್ಬೇಡಿ ದಯವಿಟ್ಟು. ಈಗ ಬೇರೆ ಕನ್ಫ್ಯೂಸ್ ಆಗುತ್ತೆ. ಅವ್ರು ಹೇಳೋದು ನನ್ಗೆ ಅರ್ಥ ಆಗ್ತಾ ಇದೆ, ನಾನು ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಈಗ ಕುಮಾರ್ ಅವರು ಹೇಳ್ತಾ ಇದಾರಲ್ಲ, ನಿಮ್ಮ ಹತ್ರ ಏನ್ ದಾಖಲೆ ಇದೆ, ಗ್ರಾಮದಲ್ಲಿ ಇನ್ನು ಯಾರೋ ಕೊಟ್ಟಿರ್ತಾರೆ ತಗೊಂಡೋಗಿ, ಅವು ಕೂಡ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಆ ಕಾಪಿಗಳನ್ನು ಸೇರಿಸಿ ಮೈಕ್ ಅಲ್ಲಿ ಹಾಕೊಳ್ಳೋಣ. ಆದ್ರೂ ಆಗಿಲ್ಲ. ಅಲ್ಲ ಆಗುತ್ತೆ. ಮುಂದೆ ಚುನಾವಣೆ ಬರ್ಲಿ, ನಮ್ ಚಟಿಂದ CM ಮಾಡೀವಿ, 2-3 ಸಲ ಎತ್ತು ಹಿಡಿದೀವಿ, ಏನಾರು ಆಗ್ತೈತೆ ಅಂತ. ಅದು ಆಗಿಲ್ಲ. ನಾಳೆ ಬರ್ಲಿ, ಯಾರಾದ್ರೂ ಬರ್ಲಿ, ನೀವು ಬಂದ್ರು ಅಷ್ಟೇ, BJP ಬಂದ್ರು ಅಷ್ಟೇ, ಕಾಂಗ್ರೆಸ್ ಬಂದ್ರು ಅಷ್ಟೇ, JDS ಬಂದ್ರು ಮೈಕ್ ಮೈಕ್ ಕೈಯಾಗ ಪ್ರಶ್ನೆ ಮೈಕ್ ಕೊಡಿ. ಒಂದ್ ನಿಮಿಷ ಕುಮಾರ್ ಅವರ. ಹಲೋ, 2014-13 CM ಸಿದ್ದರಾಮಯ್ಯ CM ಇದ್ದಾಗ್ರಿ, ಅಕ್ರಮ ಸಕ್ರಮ ಅವಾಗ ಹೋಗಿ ಅರ್ಜಿ ಕೊಟ್ಟಿದ್ವಿ ಸರ್ ನಾವು. ದಯಮಾಡಿ ನೀವೆಲ್ಲ ಮಾಡಿ ಸರ್. ಅಕ್ರಮ ಸಕ್ರಮ ಹಾಕ್ರಿ ಅರ್ಜಿ ನಿಮ್ಗೆ ಎಲ್ಲ ಊರಿಂದ ಎಲ್ಲ ನಿಮ್ಗೆ ಕೊಡ್ತೀವಿ ಅಂತ ಆಲ್ಮೋಸ್ಟ್ ಊರಿಂದ ಎಲ್ಲ ಊರಿಗೆ ಅರ್ಜಿ ಕೊಟ್ಟರು ಸರ್. ಅದ್ರಾಗ ಏನ್ ಮಾಡಿದ್ರು ಸರ್, ಅವ್ರು ಒಳ್ಳೆ ರಿಕ್ರೂಟ್ ಕಳ್ಸಿದ್ರು ಸರ್.
ನಿಮ್ಮ ಏನದವ ತಗೊಂಬರ್ರಿ ಪಂಚಾಯತ್ ಉತ್ತರ ಗಿತ್ತರ ಎಲ್ಲ ಅಂತಂದು ಹೇಳಿ ಸರ್ ನಾವು ಕೊಟ್ಟಿವಿ ಸರ್ ಎಲ್ಲ ಘೋಷಣೆ ಮಾಡ್ತೀವಿ ಅಂತಂದ್ರು ಸರ. ಈಗ ಅದ್ರ ಬಗ್ಗೆ ಕೇಳಕ್ ಹೋದ್ರ ಇಲ್ಲ ಅಂತ ಒಂದು ತಹಸೀಲ್ದಾರ್ಗೆ ಕೊಟ್ಟಿವಿ ಸರ, ಎಸ್ವರಿಗೆ ಕೊಟ್ಟಿದ್ವಿ, ಎಲ್ಲರಿಗೂ ಕೊಟ್ಟಿದ್ವಿ ಸರ. ಎಲ್ಲ ಕೊಟ್ಟ ಆದ ಮಾತ್ರ ಸರ ಮತ್ತು ಕೇಳಕ್ ಹೋದ್ರೆ ಅದು ಇಲ್ಲ ಅವು ಏನು ನಿಮ್ಗೆ ಅವು ಮರ್ತ್ ಬಿಡ್ರಿ ಅಂತ ಹೇಳ್ತಾರೆ ಸರ್. ಸ್ಪಷ್ಟವಾಗಿ ಹೇಳ್ತಾರೆ ತಹಸೀಲ್ದಾರ್ ಸಿಬ್ಬಂದಿಗಳು ಎಲ್ಲರೂ ಸರ. ಅವ್ರ ಕಡೆ ಎಲ್ಲ ಸರ್ ಅರ್ಜಿ ಎಲ್ಲ ಅದ ಸರ್ ಅವ್ರ ಕಡೆ. ಈ 3-4 ಸಲ ತಗೊಂಡ್ರು ಸರ್ ಅಕ್ರಮ ಒಳಗ ಫೋಟೋ ನನಗೆ ಮಾಡಿಲ್ಲ ಲಕ್ಷ್ಮಣಣ್ಣ ಹೇಳ್ತಾ ಇದಾರೆ ನಾವೆಲ್ಲ ಅರ್ಜಿಗಳು ಕೊಟ್ಟಿದೀವಿ, ಆದ್ರೆ ಅರ್ಜಿಗಳು ಇಲ್ಲ ಅನ್ನೋದು ವಿಚಾರ ಹೇಳ್ತಾ ಇದ್ದೀರಾ. ಅವ್ರ ಕಡೆ ಎಲ್ಲ ಸರ ನಮ್ಮ ಹತ್ರ ಇದೆ ಸರ್. ನಿಮ್ಮ ಹತ್ರ ಇರುವಂತ ಕಾಪಿಗಳನ್ನ ಇಟ್ಕೊಂಡು ಅವರು ಏನು ನೀವು ಕೊಟ್ಟಿದ್ದೀರಿ, ನಿಮ್ಮ ಹತ್ರ ಇದ್ಮೇಲೆ ಅವ್ರು ಕೊಟ್ಟಿರೋದಕ್ಕೆ ಸೈಲು ಸಿಗ್ನೇಚರ್ ಆಗಿರುತ್ತೆ. ಅವ್ರ ಹತ್ರ ಇಲ್ಲ ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮನ್ನ ಪರಿಗಣಿಸ್ತಾ ಇಲ್ಲ. ಗ್ರಾಮದ ಮನವಿಗೆ ಅವ್ರು ಯಾರು ಕೂಡ ಪರಿಗಣಿಸ್ತಾ ಇಲ್ಲ. ಯಾಕೆ ಪರಿಗಣಿಸಲ್ಲ ಸರ? ಇನ್ನೊಂದ್ರೆ ಎಷ್ಟೋ ಮನೆ ಬಿಜೆಪಿ ಸರ್ಕಾರ ಬಂದು ನಮ್ಗೆ ಬಿಜೆಪಿ ನಮ್ಮನ್ನ ಕೂದೂರ್ಗೆ ಇಟ್ಟಂಗಿಟ್ಟಾನ. ಬಿಜೆಪಿ ಬಿಡ ಬಾಯ್ ಮುಚ್ಚ. ಬಿಜೆಪಿ ನಮ್ಮ ಕೂದೂರ್ಗೆ ಇಟ್ಟಂಗಿಟ್ಟಾನ. ಬಿಜೆಪಿ ಕಾಂಗ್ರೆಸ್ ವಿಚಾರ ಅಲ್ಲ. ನಾವು ಮಾತಾಡ್ಬೇಕಾಗಿರೋದು ಗ್ರಾಮದ ವಿಚಾರಗಳು. ಮನೆ ಅಂತ ಬ್ಲಾಕ್ ಆಗಿದೆ ಸರ. ನಮ್ದು ಕೂಲ ಈ ಬಾಳ್ಲಿ ಕೂಲ ಸಿಕ್ಕಿಲ್ಲ. ಈಗ ನಾವು ಒಂದಾಗ್ಬೇಕಾಗಿರುವಂತದ್ದು ಇಲ್ಲಿ ಏನಾಗಿದೆ ನಮ್ಮನ್ನ ಒಂದ್ ರಿಕ್ವೆಸ್ಟ್ ಸರ್ ನಮ್ದು ತಹಸೀಲ್ದಾರ್ ಸಿಬ್ಬಂದಿಯವ್ರನ್ನ ಎಲ್ಲಾರು ಸೇರಿಸಿ ಇಲ್ಲಿ ನಮ್ಮ 3 ಗ್ರಾಮವ್ರನ್ನ ಎಲ್ಲ ಕೂಡಿಸಿ ಸರ ನಾವೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ. ಎಲ್ಲ ಅದಾವ ಸರ್ ನಮ್ಗೆ. ಆಮೇಲೆ ಇಲ್ಲಿ ತಹಸೀಲ್ದಾರ್ಗೆ 3-4 ಸಲ ಭೇಟಿಯಾಗಿರ್ತಾರೆ ನಾವು. ಸರಿ ಲಾಕಿಂಗ್ ಮಂದಿ ಪಾಪ ಎಷ್ಟೋ ಜನ ಬಡವರು ಸರ, ಅವರಿಗೆ ಮನೆ ಕಟ್ಟಿದ್ದೀವಿ ಅದರ ಸರ್ ಗಾಡಿ ಅವು ಅವ್ರು ಮಾಡ್ತೀವಿ ಓಪನ್ ಮಾಡ್ತೀವಿ ಒಳಗೆ ಸರ್ 3 ತಿಂಗಳು 4 ತಿಂಗಳು ಅಲ್ಲೇ ತಹಸೀಲ್ದಾರ್ ಕಡೆ ಇಟ್ಕೊಂಡ್ರ. ಅವರು ಏನ್ ಮಾಡ್ತಾರ ಕೆಲಸಗಾರ ಅಲ್ರಿ ತಹಸೀಲ್ದಾರ್ ನೌಕರ ಅಂದ್ರಿ ಸರ್. ನಮ್ಗೆ ಹೋದ್ರೆ ರೆಸ್ಪಾನ್ಸ್ ಮಾಡಲ್ರಿ. ಹೌದು. ಆಮೇಲೆ ಇಲ್ಲಿ ಬೆಳೆ ಏನಿರಿ ಸರ ಆಲ್ಮೋಸ್ಟ್ ಒಂದು 90% ಮಂದಿಗೆ ಎಷ್ಟಾಗೈತೆ ಸರ. ಉಳ್ಕಿವ್ ಯಾವೂ ಆಗಿಲ್ಲ. ಈಗ ನಮ್ಗೆ ಇನ್ನೊಂದ್ ಸರ ಮೋದಿ ಅವರು ಘೋಷಣೆ ಮಾಡಿದ್ರು ಸರ್ ದಾವಣಗೆರೆ ಮೀಟಿಂಗ್ ಇದ್ದಾಗ ಸರ್ ಯಾವ್ದೋ ಪಕ್ಷದ ಮನೆ ಯಾರಿಲ್ಲ ಯಾರಿಲ್ಲ ಎಲ್ಲ ಘೋಷಣೆ ಮಾಡ್ತೀವಿ ಅಂತಂದು ಅವಾಗ ಸರ್ವೆ ಮಾಡ್ಕೊಂಡು ಹೋದ್ರಿ. ಅವು ಕೊಡ್ಲಿಲ್ಲ. ಒಟ್ಟು ನಾವು 3 ಇದು ಮಾಡ್ರಿ ಸರ ಏನಿಲ್ಲ ನಮ್ಮ ಪ್ರದೇಶ. ಲಕ್ಷ್ಮಣಣ್ಣ ನನಗೆ ಈಗ ಗೊತ್ತಾಗ್ತಾ ಇದೆ ನೀವು ವಿದ್ಯಾವಂತರಿದ್ದೀರಿ ಅನ್ಸುತ್ತೆ. ಎಲ್ಲ ಕೇಳ್ಕೊಂಡ್ ಬರವಣಿಗೆ ಎಲ್ಲ ಬರುತ್ತಲ್ವಾ? ಬರುತ್ತೆ ಸರ. ದಯವಿಟ್ಟು ಒಂದೊಂದಾಗಿ ನಿಮಗೆ ಏನೇನು ಈ ಊರಿನಲ್ಲಿ ಈಗ ಶಾಲೆ ವಿಚಾರ ನಮ್ದು ಏನ್ರಿ ತಹಸೀಲ್ದಾರ್ ಸಿಬ್ಬಂದಿಗಳನ್ನ ಎಲ್ಲಾರನ್ನ ಕರೆಸ್ತಾರ. ನಮ್ಮ ಗ್ರಾಮದೊಳಗೆ ಯಾರು ಕೆಲಸ ಬರ್ತೈತಿ ಎಲ್ಲಾರನ್ನ ಕರೆಸಿ ನಮ್ಮ ಮುಖಾಂತರ ಕೇಳಿದ್ರ ಅದು ಬಾಳ ನಾವು ಪುರುಷರು ಉತ್ತರ ಈಗ ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಒಂದು ದಿನ ಸೇರಿ ಇಲ್ಲಿ ಎಲ್ಲ ಕೂತ್ ಮಾತಾಡಿದ್ ಸರ. ಅವರು ಸರ ಮಾತಾಡ್ರಿ ಅಂತಂದ್ರೆ ಸರ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ 3 ಗ್ರಾಮದಿಂದ ಸರ ತಹಸೀಲ್ದಾರ್ ಸಿಬ್ಬಂದಿರನ್ನೆಲ್ಲ ಕರೆಸಿದ್ರೆ ಎಲ್ಲ ಮಾಹಿತಿ ಸಿಗ್ತಾವ. ಇಷ್ಟ ಕೇಳ್ಕೊಂಡು ಮಾಡೋಣ. ಈಗ ನಿಮ್ಮದು ಏನೇನೋ ಬೇಡಿಕೆಗಳಿದೆ ಎಲ್ಲವನ್ನ ಒಂದು ಲೀಸ್ಟ್ ಮಾಡ್ಕೊಳ್ಳೋಣ. ಆ ಲೀಸ್ಟ್ ಮಾಡಿಕೊಂಡು ಪೂರ್ಣವಾಗಿ ಕೆಲಸ ಮಾಡೋಣ. ಒಂದು ಇವ್ರ ಮಟ್ಟದಲ್ಲಿ ಏನಾಗುತ್ತೆ ಅವ್ರು ಮಾಡ್ಲಿ, ಮುಂದಿನ ಹಂತಕ್ಕೆ ಯಾರ್ಯಾರು ಮಾಡಬೇಕು ಅದನ್ನ ಹಿಡಿಯೋಣ. ಈಗ ಮೊದಲನೇ ಹಂತದ ಏನೇನಿದೆ ದಯವಿಟ್ಟು ಅದನ್ನ ಸರ ನಿಮ್ಮೇ ಸ್ವಲ್ಪ ವಿಶ್ವಾಸ ನಮ್ಗ ಇದು ಗ್ರಾಮೀಣ ಎಲ್ಲ ವಿಶ್ವಾಸ ಬರಾಗ್ತಾರ. ಆದ್ರೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ತಹಸೀಲ್ದಾರನ್ನು ಕರೆಸಿ ಸಿಬ್ಬಂದಿಗಳನ್ನ ಎಲ್ಲ ಕರೆಸಿರ್ತಾರ. ಒಂದು ನೀವು ರಿಪೋರ್ಟ್ ತಗೊಂಡ್ಬಿಟ್ರ ಈಗ ಸಿಬ್ಬಂದಿ ಯಾರು ಬರ್ತಾರೆ ಅಂದ್ರೆ ತಹಸೀಲ್ದಾರೇ ಬರೋದು. ಅವ್ರ ಸಿಬ್ಬಂದಿ ಆಫೀಸ್ ಎಲ್ಲ ಇಲ್ಲಿ ಬರೋದಿಲ್ಲ. ನಾವು ಯಾರನ್ನ ಮಾತಾಡ್ಬೋದು ಅಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ನೀವು ಗ್ರಾಮ ಪಂಚಾಯತ್ ನಲ್ಲಿ ಪಿಡಿಒ, ತಹಸೀಲ್ದಾರ್ ಕಚೇರಿನಲ್ಲಿ ತಹಸೀಲ್ದಾರ್, ಆಯ್ತಾ? ಜಿಲ್ಲಾಧಿಕಾರಿಗೆ ಹೋದ್ರೆ ಜಿಲ್ಲಾಧಿಕಾರಿ. ಅವ್ರು ಮಾತ್ರ ಎಲ್ಲಿ ಬೇಕಾದ್ರೂ ಹೋಗಿ ಇದು ಮಾಡ್ಬೋದು. ಬೇರೆ ಎಲ್ಲ ಸಿಬ್ಬಂದಿ ಅವ್ರು ಬರೋದು ಎಲ್ಲ ಘೋಷಣೆ ಮಾಡ್ತಾರೆ. ನಮ್ಗೆ ಹಕ್ಕು ಸಿಗುತ್ತೆ. ಈಗ ನಾವು ಒಗ್ಗಟ್ಟಾಗಿ ಆ ಕೇಳೋವಂಥದ್ದನ್ನ ಮಾಡ್ಬೇಕು. ಮೊದಲನೇ ಹಂತದಲ್ಲಿ ಏನಾಗ್ಬೇಕು,
ನಾವು ಎಲ್ಲ ಈಗ ಒಂದು ಲಿಸ್ಟ್ ಮಾಡ್ಕೋಬೇಕು ಏನೇನಿದೆ ನಮ್ಮ ಸಮಸ್ಯೆ, ನಮ್ಮ ಗ್ರಾಮಕ್ಕೆ ಏನು ಸಮಸ್ಯೆ, ಶಾಲೆ ಸಮಸ್ಯೆ, ಮನೆಗಳದ ಸಮಸ್ಯೆ, ಆಸ್ಪತ್ರೆ ಸಮಸ್ಯೆ, ಚರಂಡಿ ಸಮಸ್ಯೆ. ದಾನಿಗಳು ಈಗ ಶಾಲೆಗೆ ಅನುಕೂಲ ಮಾಡ್ತೀವಿ ಅಂತ ಬರ್ತಾರ, ಅವ್ರು ಪ್ರೂಫ್ ಕೇಳ್ತಾರ್ರಿ. ಪ್ರೂಫ್ ಅಲ್ಲ ಇರ್ಲಿ, ಈಗ ಅದನ್ನೇ ಅದು ಕೂಡ ಸಮಸ್ಯೆನೆ. ಅದು ನೋಡಿ, ನಮ್ಮ ಮತ ಪಡೆಯುವಂತವ್ರು ಆಮೇಲೆ ಮಕ್ಕಳೆಲ್ಲ ಸರ ಬಸ್ ಮೇಲೆಲ್ಲ ತೊಡ್ಕೊಂಡು ಹೋಗ್ತಾರೆ ಸರ್. ಬಸ್ ವಿಚಾರನೂ ಮಾತಾಡೋಣ. ಇವೆಲ್ಲವನ್ನ ಒಂದ್ ಪಟ್ಟಿ ಮಾಡ್ಬಿಡೋಣ. ಈಗ ಬರೀದಿಯಲ್ಲಣ್ಣ, ಬರ್ಕೋಣ. ಇವತ್ತಿನ ಸಮಸ್ಯೆನ ನಾವು ಒಂದಿಷ್ಟು ಜನ ಎಲ್ಲ ಕೂತು ಗ್ರಾಮದವರೆಲ್ಲ ನೀವೆಲ್ಲ ಅವ್ರಿಗೆ ಹೇಳಿ, ಹಿರಿಯರಿಗೆ ಅದ್ರ ಬಗ್ಗೆ ನಾವೆಲ್ಲ ಒಂದು ಪಟ್ಟಿ ಮಾಡೋಣ. ಏನೇನ್ ಸಮಸ್ಯೆ ಇದೆ ಎಲ್ಲವನ್ನ ಪಟ್ಟಿ ಮಾಡೋಣ. ಇವ್ರ ಕೈಲಿ ಏನ್ ಸಾಧ್ಯ ಆಗುತ್ತೆ ಅವ್ರು ಮಾಡ್ಲಿ, ಆಗ್ಲಿಲ್ಲ ಅಂದ್ರೆ ಮುಂದಿನ ಹಂತಕ್ಕೆ ಹೋಗಬೇಕಾಗುತ್ತೆ. ಅಂತ ವಿಚಾರವೇ ಕೂರಿಸಿ ಒಂದಿನ ಸಭೆ ಮಾಡೋಣ, ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಇಂಥ ದಿನ ನಿಮ್ ಊರಲ್ಲಿ ಯಾವತ್ತು ಫ್ರೀ ಇರ್ತೀರಿ, ಕೆಲಸ ಕಾರ್ಯಗಳು ಕಡಿಮೆ ಇದೆ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆ ದಿನವನ್ನ ನೀವೊಂದು ಹೇಳಿ, ನೀವೆಲ್ಲ ಸೇರಿ ಮಾತಾಡಿ. ಇವತ್ತೇ ಎಲ್ಲ ಈಗ ಬಂದಿದ್ದೀವಿ ಇವಾಗಲೇ ಆಗ್ಲಿ ಅಂತ ಅಂದ್ರೆ ಆಗದೆ ಇರೋದು. ಆದ್ರೆ ನೀವೆಲ್ಲ ಮಾತಾಡಿ. ನಿಮ್ಮ ಅಣ್ಣಂಗೆ ಏನೋ ಕೆಲಸ ಇರುತ್ತೆ, ಅವರೇನೋ ಹೋಗಿರ್ತಾರೆ, ಇನ್ನೊಬ್ರಿಗೆ ಏನೋ ಒಂದು ಕೆಲಸ ಇರುತ್ತೆ, ಇವತ್ತಾಗ್ಲಿ ಅಂದ್ರೆ ಆಗದೆ ಇರೋದು. ಆಮೇಲೆ ಸರ ಸರ್ವೆ ನಮ್ಮ ಹೊಲ ಏನೋ ಸರ್ವೆ ಮಾಡ್ಕೊಂಡೋಗಿರ್ತದ, ಎಲ್ಲ ಪೂರ್ತಿ ಎಲ್ಲ ಸರ್ವೆ ಮಾಡ್ಕೊಂಡೋಗಿರ್ತದ. ಅವನ ಉತ್ತಾರ ಎಲ್ಲ ನಿಮ್ಮ ಸ್ವಂತ ಮಾಡೋ ಪ್ರತಿಯೊಂದು ಹೇಳ್ತದ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಒಂದೊಂದಾಗಿ ನೀವೆಲ್ಲವನ್ನ ಬರೀರಿ, ಪಟ್ಟಿ ಮಾಡಿ. ಒಂದು ಪಟ್ಟಿ ಆದ್ಮೇಲೆ ಆ ಪಟ್ಟಿ ಪ್ರಕಾರ ನಾವು ಕೇಳೋಣ. ತಹಸೀಲ್ದಾರ್ ಕರೆಸಿ ಕೂರಿಸಿ ಹೇಳೋಣ, ಇದಕ್ಕೆ ಉತ್ತರ ಹೇಳೋಣ ಅಂತ ಕೇಳೋಣ, ಆಯ್ತಲ್ವಾ? ಅದಕ್ಕೆ ಏನ್ ಉತ್ತರ ಕೊಡ್ತಾರೆ ಅಲ್ಲೇ ನಿಮ್ಮ ಮುಂದೆನೇ ಇರ್ತಾರೆ. ನಾವೇನು ಗದ್ದಿ ಮಾತಾಡುವಂತ ಕೆಲಸ ಮಾಡಲ್ಲ. ನಿಮ್ಮ ಮುಂದೆ ಈಗ ರಾಜಕಾರಣಿಗಳು ಇದುವರೆಗೆ ಮಾಡಿರೋದು ಏನಂದ್ರೆ, ನಿಮ್ಮ ಹತ್ರ ಒಂದು ಹೇಳೋದು, ಅಲ್ಲಿ ಹೋಗಿ ತಹಸೀಲ್ದಾರ್ ಹತ್ರ ಒಂದು ಹೇಳೋದು, ಅವೆಲ್ಲ ಮಾಡೋದಿಲ್ಲ. ನಾವು ನೇರವಾಗಿ ಸಾರ್ವಜನಿಕರ ಮುಂದೆನೆ ಕೇಳ್ತೀವಿ. ಮಾಡೋಣ. ಈಗ ರಮಣಿ, ನೀವೊಂದು ಏನ್ ಮಾಡಿ, ಎಲ್ಲ ಸಮಸ್ಯೆಗಳನ್ನ ಒಂದು ಲೀಸ್ಟ್ ಮಾಡಿ ಸರ್. ನಾಳೆ ತಗೊಂಡು ಇನ್ನೊಂದೇನು ಹೇಳ್ತಾ ಇದ್ದಾರೆ, ಕೊಡಿ, ಅದನ್ನೇ ಕೊಡಿ, ಅದನ್ನೇ ಕೊಡಿ, ಅದನ್ನೇ ಕೊಡಿ. ಬ್ಯಾಟ್ರಿ ಚೇಂಜ್ ಮಾಡಿ ಸರ್, ತಗೊಂಡಲ್ಲಿ ಅಂಗಡಿಲಿ ಅದೊಂದು ಟ್ರೈ ಮಾಡಿ. ಎಷ್ಟು ಮಾತ್ರ ಅದೇ ವಿಷಯ, ಅದು ಒಬ್ಬರಿಂದ ಆಗಲ್ಲ, ಒಬ್ಬೊಬ್ಬರು ಒಂದು ಸ್ಕೂಲಿಂದು ಇಲ್ಲ. ಅದಕ್ಕೆ ಮೂರೂ ಬೇಕು. ತಹಸೀಲ್ದಾರ್ ಹತ್ರ ಆಗ್ಬೇಕಾ, ಪಂಚಾಯತ್ ಈಗ ಪಂಚಾಯತಿ ವಿಚಾರದ್ದು ಎಷ್ಟು ಮನೆ ಇದಾವೆ? 2000 ಯಾವಾಗಿಲ್ಲ. ಈಗ ಒಂದು ನಿಮಿಷ, 2000 ಮನೆ ವಿಚಾರ, ವಿಚಾರ ಕುಂತ್ಕೊಳ್ಳಿ ಸರ್, ಅಲ್ಲೇ ಕುಂತ್ಕೊಳ್ಳಿ. ಪ್ರಭು ಸರ್ ಬರೀತಾರೆ, ಕೊಡಿ, ಯಾರು ಬರೀತಾರೆ ನೋಡಿ. ಪಂಚಾಯತಿ ವಿಚಾರವನ್ನ ನಾವು ಇವ್ರು ಯಾರು ಮಾಡಿಲ್ಲ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಕಮಿಷನರ್ ಅಂತ ಬೆಂಗಳೂರವ್ರೆ, ಅವ್ರ ಹತ್ರ ತಗೊಂಡೋಗ್ತೀವಿ. 2000 ಮನೆಗಳಿಗೆ ಯಾಕೆ ಮಾಡಿಲ್ಲ ಅಂತ ಕಮಿಷನರ್ ಹತ್ರ ಮಾತಾಡೋಣ, ಎಲ್ಲ ಮಾತಾಡ್ತೀವಿ. ಯಾಕೆ DC ಅಲ್ಲ, CEO ಅಲ್ಲ, ಅವ್ರಿಗಿನ್ನ ಮೇಲ್ಪಟ್ಟ ಅಧಿಕಾರಿ ಬೆಂಗಳೂರವ್ರೆ, KG ರೋಡಲ್ಲಿ, ಅವ್ರ ಹತ್ರ ಮಾತಾಡ್ತೀವಿ. ಒಂದು ಕೊಡಿ, ಈಗ ಮಾತಾಡೋಣ ದಯವಿಟ್ಟು. ಇವೆಲ್ಲ ಪಾಯಿಂಟ್ಸ್ ಬರ್ಕೊಳ್ಳೋಣ, ಅದನ್ನೆಲ್ಲ ಮಾಡೋಣ. ಒಂದು ಏದಾಗ CM, ಅಲ್ಲಿಪುರ CM, ಅಲ್ಲಿಪುರ CM ಒಂದು ಏದಾಗ ಒಂದು ಉತ್ತರ ಮಾಡ್ಕೊಳ್ಳಿಲ್ಲ. ಮಗನ್ ನಿಲ್ಸಕತ್ತಾರ. ಈಗ ಪಾಯಿಂಟ್ ಬರುತ್ತೆ ಸರ್. ಈಗ ಮುಂದುವರಿಬೇಡ. ಒಂದು ಏನಾದ್ರಿ ಉತ್ತರ ಆಗ್ಲಿಲ್ಲ. CM ಒಂದೊಂದು ಸಮಸ್ಯೆ, ಒಂದು ಶಾಲೆಗೆ ಸಮಸ್ಯೆ. ಮೊದಲನೇದು ಶಾಲೆ ನಮ್ಮ ಪುಟ್ಟವೆ ಎಲ್ಲವ ಸಮಸ್ಯೆ ಹೇಳೋರೆಲ್ಲ ಬರ್ಸೋಣ, ಕೇಳೋಣ. ಲಕ್ಷ್ಮಣ ಬರೆಯುವಂಥದ್ದು ಹೊಸದಾಗಿತ್ತು ಅಂದ್ರೆ ಹೇಳಿ ಸರ್ ಮೈಕಲ್ಲಿ. ಬೇರೆ ಇವರು ಏನು ವಿಚಾರ ಮಾತಾಡಿದ್ದಾರೆ
ಆ ವಿಚಾರವನ್ನು ಬಿಟ್ಟು ಬೇರೆ ಏನಾದ್ರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಆ ಸಮಸ್ಯೆಗಳ ಬಗ್ಗೆ ನೀವು ಹೇಳಿ ಬನ್ನಿ, ದಯಮಾಡಿ ಅದನ್ನು ಕೂಡ 3 ಸಮಸ್ಯೆಗಳನ್ನ ರಿಪೀಟ್ ಮಾಡ್ಬಿಡಿ, ಬೇರೆ ಕೇಳ್ಕೊಂಡು ಬರಲಿ. ನೀವು ಮತ್ತೆ ಸಮಸ್ಯೆಗಳು ಅದೇ ರಿಪೀಟ್ ಆಗೋದು ಬೇಡ, ಕೇಳೋಣ ಸರ್. ಒಂದು ಏನಾಗ ಉತ್ತರ ಆಗಲಿಲ್ಲ, ಅಲ್ಲಿಪುರ ಉತ್ತರ ಒಂದು ಏನಾಗ ಆಗಲಿಲ್ಲ. ಸಿಎಂ ಅಲ್ಲಿಪುರವ ಒಂದು ಒಂದು ಏನಾಗ ಒಂದು ಉತ್ತರ ಆಗಲಿಲ್ಲ. 4 ರಾಜ್ಯಕ್ಕೆ ಏನ್ ತಾಯಿ ಆಗ್ಬೇಕು? ನಾನು ಮಾಡಿದೆ, ನಾನು ಮಾಡಿದೆ. ಏನೇನು ಸಮಸ್ಯೆ ಇದೆ ಅಲ್ಲಿ? ಅಂಗನವಾಡಿ ಸುತ್ತಮುತ್ತ ಇಲ್ಲ. ಆರೋಗ್ಯದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ? ಕುಡಿಯೋ ನೀರಿಂದ ನಾವು ಬರ್ತಾರೆ ಕುಡಿಯಾಕ. ಮಂಜುನಾಥ್ ಸರ್, ಅಂಗನವಾಡಿ ಬರ್ಕೋತ ಹೇಳ್ತಾರೆ. ಅದನ್ನ ರಿಪೀಟ್ ಮಾಡಿ ಸರ್, ಅದು ಬೇರೆಯವ್ರಿಗೆಲ್ಲ ಗೊತ್ತಾಗ್ಲಿ ಏನ್ ಕೇಳಿದಾರೆ ಅಂತ. ಈಗ ನನಗೆ ಇಲ್ಲಿ ಒಂದು ನಿಮಿಷ ಕೊಡಿ ಸರ್. ಮಂಜುನಾಥ್ ಸರ್, ಇದುವರೆಗೆ ಏನಾಗಿದೆ ಅದು ಕೊಡಿ, ಪಾಯಿಂಟ್ ಹೇಳಿ. ನಿಮ್ಗೆಲ್ಲ ಸ್ಮಶಾನ ಕೊಟ್ಟಿದ್ದಾರಣ? ಸ್ಮಶಾನ ಇದೆಯಾ? ಕಾಂಪೌಂಡ್ ಮಾಡ್ಕೊಳ್ಳೋಣ, ಅದೆಲ್ಲ ಆಗುತ್ತೆ. ಬರ್ತೀವಿ. ನಿಮಗೂ ಯಾರಾದ್ರೂ ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ದಯವಿಟ್ಟು ಪಟ್ಟಿ ಸಿದ್ಧ ಮಾಡ್ತಾ ಇದ್ರೆ ಪಟ್ಟಿನಲ್ಲಿ ಹೇಳಿ. ಅಂಗನವಾಡಿ ಏನಾಗಿದೆ? ನೀರು ಮೋರಿ ವ್ಯವಸ್ಥೆ ಇಲ್ಲ. ಹೇಳ್ಯಾರಿಲ್ಲ, ಫೋಟೋ ಹೊಡ್ಕೊಂಡು ಹೋಗ್ತಾರ್ರಿ ಅಂತ. ಬನ್ನಿ ಸಾರಿ. ಮಾತಾಡಿ. ಮಂಜುನಾಥ್ ಸರ್, ಮಳೆಯಲ್ಲಿ ಮನೆ ಮುರಿದೋಗಿ ಗಂಜಿ ಕೇಂದ್ರದಲ್ಲಿ ವಾಸವಾಗಿದ್ದವ್ರದ್ದು ಮಂಜುನಾಥ್ ಅವರೇ, ಅವ್ರು ನಮ್ಮ ಮಾತೇ ಕೇಳಲ್ಲ, ಬರ್ಸ್ಕೊತಾರೆ. ದಯವಿಟ್ಟು ಬ್ಲೂಟೂತ್ ಈ ಕಡೆಗೆ ಒಂದ್ಸಲ ಕೇಳಿ. ಮನೆ ಬಿದ್ದು ಗಂಜಿ ಕೇಂದ್ರದಲ್ಲಿ ಇದ್ದಂತಹ ಗಂಜಿ ಕೇಂದ್ರದಲ್ಲಿ ವಾಸ ಇದ್ದವರಿಗೆ ಮನೆಗಳು ಇನ್ನೂ ಆಗಿಲ್ಲ. ಮನೆ ಆಗಿದೆಯಾ? ಆಗಿಲ್ಲ. ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಏನಾಗಿದೆ ಸಮಸ್ಯೆ ನೋಡಿ ಬರ್ತದು. ಹಲೋ, ಹಲೋ, ಇಲ್ಲಿ ಇನ್ನೂ ಹಲವಾರು ಗ್ರಾಮದ ಯುವಕರು ನಿಂತಿದ್ದೀರಾ. ತಾವು ಮುಂದೆ ಬಂದು ದಯವಿಟ್ಟು ಈ ಗ್ರಾಮದ ಸಮಸ್ಯೆ ಬಗ್ಗೆ ಮಾತಾಡಿ. ಇಲ್ಲಿ ಏನ್ ಗ್ರಾಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ನಾವಿಲ್ಲಿ ಲಿಸ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ವಾರದಲ್ಲಿ ಅಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಮ ಒಪ್ಪಿಗೆಯನ್ನು ಪಡೆದು ಇಲ್ಲೊಂದು ಸಭೆಯನ್ನು ಮಾಡುವ ಉದ್ದೇಶ ಇದೆ. ಹಾಗಾಗಿ ದಯವಿಟ್ಟು ಯುವಕರು ಮುಂದೆ ಬಂದು ತಮ್ಮ ಗ್ರಾಮದ ಬಗ್ಗೆ ಅನಿಸಿಕೆಯನ್ನ ಹೇಳಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಮೆಂಬರ್ ಮಾಡಿದ್ವಿ
ಒಂದು ಸಲ ಮಾಡಿಕೊಟ್ಟಿಲ್ಲ ಬಸವರಾಜ ಬೊಮ್ಮಾಯಿ ಬರೀ ಮಾತಾಗ ಬಂಡಾಯಿ ಬಾಟ್ಲಿ ಕೊಡೋದು ಓಟ್ ಹಚ್ಕೊಳ್ಳೋದು. ಅಂಗನವಾಡಿ ಕೇಂದ್ರದ ಬರೀರಿ ಸರ್, ಮಂಜುನಾಥ್ ಸರ್ ಬರ್ಕೊಳ್ಳಿ. ಅಂಗನವಾಡಿ ಕೇಂದ್ರದ ನಮ್ದು 11 ವೋಟಿಂಗ್ ಏನಿಲ್ರಿ, ನಮ್ದು 11 ವೋಟಿಂಗ್ 11 ವೋಟಿಂಗ್ 11. ಅದೇ ಪ್ರೇಮ್ ಸುಂದರ್ ಸರ್ ಗಾಡಿ ತೆಗೆದು ಒಂದ್ ಸ್ವಲ್ಪ ಮುಂದೆ ಹಾಕಿ ಬಸ್ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. 1100 ಇಲ್ಲ 1100 ನಾವು ಮನಸ್ಸು ಮಾಡಿದ್ರೆ ನಾವೇ ಮೆಂಬರ್ ನಾವಲ್ರಿ. ನಮ್ಮ ಮಕ್ಕಳು ನಮ್ದು ಮರದೆಲ್ಲ ನಮ್ಗೆ ಗೌರವ ಅಲ್ಲ. ಸಾಧ್ಯವಾದಷ್ಟು ಸ್ಥಳೀಯರು ಗುಂಪಲ್ಲಿ ಮಾತಾಡೋದಕ್ಕಿಂತ ಇಲ್ಲಿ ಬಂದು ಯಾವ್ದಾದ್ರು ಸಮಸ್ಯೆ ಇದೆ ನಾವು ಲಿಸ್ಟ್ ಮಾಡ್ತಾ ಇದೀವಿ, ದಯವಿಟ್ಟು ಇಲ್ಲಿ ಹೇಳಿ ಅಲ್ಲಿ ಚರ್ಚೆ ಮಾಡಿ ಇಲ್ಲಿ ಬರ್ಸ್ಕೊಂಡು ಹೋಗಿ ಅಂತ ಮನವಿ ಮಾಡ್ತಾ ಇದೀವಿ. ಅಲ್ಲಿಪುರ ಗ್ರಾಮದ ಎಲ್ಲಾ ತಾಯಂದಿರು, ಯುವಕರು, ಪ್ರಜ್ಞಾವಂತ ವಿಚಾರವಂತರು, ರೈತರು, ದಯವಿಟ್ಟು ತಾವು ನಮ್ಮ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ. ಸಮಸ್ಯೆಗಳನ್ನ ಕೈಲಾದ ಮಟ್ಟಿಗೆ ನಾವು ನಿಮಗೆ ಏನು ನ್ಯಾಯಯುತವಾಗಿ ನ್ಯಾಯ ಒದಗಿಸುವ ವಿಚಾರವನ್ನು ಇಟ್ಕೊಂಡು ಬಂದಿದ್ದೀವಿ. ಬಹಳಷ್ಟು ಜನಕ್ಕೆ ಎಲ್ಲರಿಗೂ ಒಂದಿಷ್ಟು ಏನೋ ಮನಿ ಬಂದಿಲ್ಲ, ಮನಿ ಬಂದ್ರು 10-20 ಸಾವಿರ ಕೊಟ್ರೆ ಆಗ್ತೀನಿ ಅಂತ ಮುನ್ನಪ್ಪ ಅಂತ ವಾತಾವರಣದಲ್ಲಿ ಇರ್ತೀರಿ. ದಯವಿಟ್ಟು ನಿಮಗೆ ದೊರಕಬೇಕಾದ ಸೌಲಭ್ಯಗಳು ಏನಿವೆ, ಅವನಾದ್ರೂ ಸಮಸ್ಯೆಗಳೇನಿವೆ ಗ್ರಾಮದ್ದು, ಅವನ ದಯವಿಟ್ಟು ಇಲ್ಲಿ ಬಂದು ಬರ್ಸ್ರಿ. ಅದರಿಂದ ಸಾಧ್ಯವಾದ ಮಟ್ಟಕ್ಕೆ ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತಂದು ತಮಗೆ ನ್ಯಾಯಯುತವಾದಂತಹ ಒಂದಿಷ್ಟು ಸೇವೆಯನ್ನು ಒದಗಿಸುವ ಕೆಲಸವನ್ನ ಮಾಡ್ತಿದ್ದೀವಿ. ನಮ್ಮ ಗ್ರಾಮದಲ್ಲಿ ಎಷ್ಟೋ ಜನಕ್ಕೆ ವೃದ್ಧಾಪ್ಯ ವೇತನ ಬರುದಿಲ್ಲ, ಡೋಲಿ ಬರುದಿಲ್ಲ. ಡೋಲಿ ಮಾಡಿಸ್ಬೇಕಾರ ಯಾವನೋ ಒಬ್ಬ ಮಧ್ಯವರ್ತಿ ಹಿಡ್ಕೊಂಡು ಹೋಗ್ಬೇಕು. 5,000 ಕೊಡ್ಬೇಕು, ಅವ್ರಿಗೆ 6,000 ಕೊಡ್ಬೇಕು. ಸುಡ್ಗಾಡ ಇದುವರೆಗೆ ಬಂದಿರುವಂತ ಗ್ರಾಮದ ಸಮಸ್ಯೆಗಳು ಅಂತ ಹೇಳ್ಬಿಟ್ಟು ಓದ್ಬಿಟ್ಟು ಆಮೇಲೆ ಬೇರೆ ಯಾವ್ದಾರಿತ್ತು ಅಂದ್ರೆ ಹೇಳಿ ಅವರು. ಇಲ್ಲಿ ಅಲಿಪುರ ಗ್ರಾಮದಿಂದ ಇಲ್ಲಿವರೆಗೂ ಬಂದಿರ್ತಕ್ಕಂಥ ಸಮಸ್ಯೆಗಳ ಪಟ್ಟಿಯನ್ನು ನಾವು ಇವತ್ತು ತಿಳಿಸ್ತಾ ಇದ್ದೀವಿ. ಸ್ವಲ್ಪ ನಮ್ಮವರು ಒಂದು ಸ್ವಲ್ಪ ಸೈಲೆಂಟ್ ಆಗಿ ದಯವಿಟ್ಟು ಅವ್ರು ಕೇಳ್ಕೊಡೋದು ಬಿಡಿ. ಆರೋಗ್ಯ ಸ್ವಾಮಿ ಈ ಕಡೆ ಮರಾಠೆ ಸರ್ ದಯವಿಟ್ಟು ಅವ್ರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. 1 ನಿಮಿಷ ಎಲ್ಲ ಕೇಳ್ಕೊಂಡ್ರಣ. ಬನ್ನಿ ಈ ಕಡೆಗೆ, ನೀವು ಇಲ್ಲಿ ಬನ್ನಿ, ಇಲ್ಲಿ ಈ ಕಡೆ ಬನ್ನಿ, ಅಲ್ಲಿ ಗಾಡಿ ಎಲ್ಲ ಬನ್ನಿ, ರಸ್ತೆ ಬಿಟ್ಟು ಬನ್ನಿ ಅಣ್ಣ. ಯಾಕೆ ರಸ್ತೆಗೆ ಹೋಗ್ತೀರಾ ಪಾಪ, ಗಾಡಿಗಳು ಓಡೋದಕ್ಕೆ ತೊಂದರೆ. ಬರ್ರಣ ಎಲ್ಲ ಬನ್ನಿ ದಯವಿಟ್ಟು. ನಮ್ಮ ಹಳದಿ ಬಣ್ಣದವರೆಲ್ಲ ಈ ಕಡೆಗೆ ಬನ್ನಿ, ಹಳದಿ ಬಟ್ಟೆ ಹಾಕಿರೋರೆಲ್ಲ ಈ ಕಡೆ ಬನ್ನಿ. ಭದ್ರಪ್ಪ ನೀವೆಲ್ಲ ಹಳದಿ ಬಟ್ಟೆ ಸೈನಿಕರು ಅಂತ ಅನ್ಕೊಳ್ತೀರಿ, ಶಿಸ್ತು ಬನ್ನಿ ದಯಮಾಡಿ. ಮಧ್ಯ ಹೋದ್ರೆ ಮಾತುಗಳು ಬೇರೆ ಬೇರೆ ಕೆಟ್ಟ ಹೋಗ್ತದೆ, ಗಲೀಜ್ ಆಗ್ಬಿಡುತ್ತೆ. ನೀಟಾಗಿ ಬರೀಬೇಕು, ನೀಟಾಗಿ ಇರ್ಬೇಕು ಅಂದ್ರೆ ನಾವೆಲ್ಲ ಸಾಲಾಗಿರ್ಬೇಕು. ಸಾಲಿನಲ್ಲಿ ಇರುತ್ತೆ ವಿಚಾರಗಳು, ಸಾಲಲ್ಲಿ ಇರ್ತವೆ. ಇಲ್ಲ ಅಲ್ಲೋಗಿ ಇಲ್ಲೋಗಿ ಕೋಳಿ ಮಟ್ಟೆ ತರ ಗಜಿಬಿಜಿ ಆಗ್ಬಿಡುತ್ತೆ. ದಯವಿಟ್ಟು ಬನ್ನಿ, ಕೋಳಿ ಕಾಲ್ ತರ ಆಗ್ಬಿಡುತ್ತೆ. ಈಗ ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ಹೆಗಳ್ಳಿ ಅಂತ, ನೀವು ಇವ್ರನ್ನ ನೋಡಿದ್ರೆ ಬಿಜಾಪುರದ ಜಿಲ್ಲೆನಲ್ಲಿ, ಬಿಜಾಪುರದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಜಾಪುರ ಅಂತ ಹೊಡೆದ್ರೆ ಪೂರ್ತಿ ಶಿವಾನಂದ್ ಹೆಗಳ್ಳಿದೆ ಬರ್ತಾ ಇರುತ್ತೆ. ಅಲ್ಲೋಗಿ ಪೊಲೀಸ್ನವ್ರ ಕೆಲಸ ಕೇಳ್ತಾ ಇರ್ತಾರೆ, ಯಾವ್ದೋ ತಹಸೀಲ್ದಾರ್ ಕಚೇರಿನಲ್ಲಿ ಕೆಲಸ ಕೇಳ್ತಾ ಇರ್ತಾರೆ. ಜಿಲ್ಲಾಧಿಕಾರಿಗಳನ್ನ ಹಿಡ್ಕೊಂಡು ಏನಾಕಪ್ಪ ಮಾಡಿದ್ಯಾ, ನನ್ ಕೆಲಸ ಮಾಡಿಲ್ಲ ಅಂತ ಕೇಳ್ತಿರ್ತಾರೆ. ಅವ್ರು ಇವತ್ತು ನಿಮ್ ಊರಲ್ಲಿ ಇದ್ದಾರೆ. ಇವತ್ತು ಆ ಸೇವೆನ ನೀವು ಪಡ್ಕೊಳ್ಳಿ, ದಯವಿಟ್ಟು ಮಾತಾಡೋಣ. ಅಲಿಪುರ ಗ್ರಾಮದ ಎಲ್ಲ ನನ್ನ ಬಂಧುಗಳೇ, ಒಂದೆರಡು ವಿಚಾರಗಳನ್ನ ಹೇಳ್ಕೊಂಡು ನಿಮ್ಮೂರು ಸಮಸ್ಯೆಯನ್ನ ಹೇಳ್ತೀನಿ ನಾನು. ಒಂದಿಷ್ಟು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನೂ ಕೆಲವೊಂದು ಜನ ಏನಾದ್ರೂ ಸಮಸ್ಯೆ ಇದ್ರೆ, ಯಾರಿಗೆ ಸರಿಯಾಗಿ ರೇಷನ್ ಎಲ್ಲ ಸರಿಯಾಗಿ ದೊರಕ್ತಾ ಇಲ್ಲ ಅಂದ್ರೆ ಅವರು ತಮ್ಮ ಸಮಸ್ಯೆಯನ್ನ ಹೇಳ್ಬೇಕು. ಬಹಳಷ್ಟು ಸಮಸ್ಯೆಗಳಿರ್ತಾವ. ಕೆಲವೊಂದು ಜನಕ್ಕೆ ವೃದ್ಧಾಪ್ಯ ವೇತನ ಬರೋದಿಲ್ಲ, ತಿಂಗಳ ವಾಸಾಂಶನ ಬರೋದಿಲ್ಲ. ಬಹಳಷ್ಟು ಜನಕ್ಕೆ ಈಗ ಜಿಪಿಎಸ್ ಮಾಡ್ತಿದ್ದಾರೆ ಹೊಲದಲ್ಲಿ, ಜಿಪಿಎಸ್ಗೆ 100-200 ರೂಪಾಯಿ ಲಂಚವನ್ನ ತಗೊಳ್ತಿದ್ದಾರೆ. ಸಾಕಷ್ಟು ಸಮಸ್ಯೆಗಳಿರ್ತಾವ. ನಿಮ್ಮ ಹೊಲದ ಸಮಸ್ಯೆ ಏನಾದ್ರೂ, ನಿಮ್ಮ ತಲಾಟೆ ಆಗ್ಲಿ, ಪಿಡಿಒ ಆಗ್ಲಿ, ಸರ್ಕಲ್ ಆಗ್ಲಿ, ಯಾರಾದ್ರೂ ಅಥವಾ ಪೊಲೀಸ್ ಇಲಾಖೆಯವರಾಗ್ಲಿ, ಏನೋ ಅಂಗಡಿ ರೋಡ್ ದಂಡಿಗೆ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿರ್ತೀರಿ, ಸಂಜೆ ಗಂಟೆ ಬಂದ್ರೆ ಅವನಿಗೆ 500-1000 ಕೊಡ್ಲೇಬೇಕು, ಕೊಡ್ಲಿಕ್ಕೆ ಕೆಲಸ ಆಗುದಿಲ್ಲ. ಈಗೆಲ್ಲ ನೋವುಗಳ ಮಧ್ಯೆ ನೀವು ಜೀವನವನ್ನ ಸಾಗುತ್ತಿದ್ರಿ. ಒಂದೆರಡು ವಿಚಾರಗಳು ನೀವು ಅನ್ಕೊಳ್ಬಹುದು. ಇಲ್ಲಿ ಎಲ್ಲರೂ ಏನಾದ್ರು ಬಂದಿದ್ದಾರ, ಎಲ್ಲರನ್ನ ಯಾರು ಹಿಡ್ಕೊಂಡು ಬಂದಿಲ್ರಿ. ಇಲ್ಲಿ ಬಂದಂತ ಯಾವ ವ್ಯಕ್ತಿಗಳಿಗೂ ಸದ್ಯಕ್ಕೆ ತಿಂಗಳಿಗೆ 1000, ತಿಂಗಳಲ್ಲ ಒಂದಿನಕ್ಕೆ 1000 ರೂಪಾಯಿನೋ 500 ರೂಪಾಯಿನ ಕೊಟ್ಟು ನಮಗೆ ಮುಂಜಾನೆ ಸಂಜೆಗೂ ಬಿರಿಯಾನಿ 4-5 ಬಾಟ್ಲಿ ದಾರ ಕುಡಿಸ್ಕೊಂಡು ಕರ್ಕೊಂಡ್ ಬಂದಿಲ್ಲ. ಇಲ್ಲಿ
ಬೇರೆ ಬೇರೆ ಜಿಲ್ಲೆಯ ಮೂಲೆ ಭಾಗಗಳಿದ್ದಲು ಸದ್ಯಕ್ಕೆ ನಿಮ್ಮಾಗೆ ನಾವು ಬಡವರು ಮಧ್ಯಮ ವರ್ಗದವರು. ನಮ್ಮ ತಾಯಿಯನ್ನು ಸದ್ಯಕ್ಕೆ ಇವತ್ತು ಯಾವ ಒಬ್ಬ ತಾಯಿ ಬಂದಿದ್ರು, ಆ ತಾಯಿ ಇಲ್ಲಿದ್ದಾರೆ ಅಮ್ಮ ಅರ್ಥ. ನಮ್ಮಮ್ಮ ಹೀಗೆ ಇದ್ದಾರೆ, 200 ರೂಪಾಯಿಗೆ 100 ರೂಪಾಯಿಗೆ ಮಂದಿ ಹೊಲಕ್ಕೆ ದುಡಿಯಕ್ಕೆ ಹೋಗ್ತಾರೆ ನಮ್ಮವ್ವ. ನಾವು ಯಾಕೆ ವಿಚಾರವನ್ನ ತಿಳಿಸಿದ್ರೆ, ನನ್ನ ತಾಯಿ ಮತ್ತೊಬ್ಬರೊಳಗೆ ದುಡಿದು ಪ್ರಾಮಾಣಿಕವಾಗಿ ನಿನ್ನೂ ಮಣ್ಣಿನ ಮೇಲೆ ಇದ್ದಾರೆ. ನಮ್ಮ ಇದ್ಯಾಕೆ ಮಾಡಕ್ ಬಂದಿವೋ, ನಿಮ್ಮ ಮನೆ ನೀವು ಸುಧಾರಿಸ್ಕೋ, ಮೊದಲು ಮಂದಿ ಮನೆಯನ್ನು ಸುಧಾರಿಸಿ ಅಂತ ಅನ್ನಿಸ್ತಿರ್ಬೇಕು ನಿಮ್ಗೆಲ್ಲ, ಹೌದಲ್ಲ? ನಾನು ನನ್ನ ಮನೆಯ ಕಣ್ಣೀರನ್ನ ಒರೆಸ್ಕೊತ್ ಕೂತ್ರಿಂದ ಸಾವಿರಾರು ತಾಯಂದಿರ ಕಣ್ಣೀರು ಒರೆಸೋರು ಯಾರು? ಸ್ವಾರ್ಥ ಸ್ವಭಾವ ಬಿಡಬೇಕಲ್ಲ. ಸಂತ ಶಿಶುನಾಳ ಹುಟ್ಟಿದಂತಹ ನಾಡಿನಲ್ಲಿದ್ದೀವಿ. ಕುಲ ಕುಲ ಎಂದು ಬಳೆದಾಡುವೆ ಬೇಡರನ್ನ ತಿಳಿದಂತಹ ಕನಕದಾಸರ ನೆಲದಲ್ಲಿ ನಾವು ತಿರುಗಾಡ್ತಿದ್ದೀವಲ್ಲ. ಸ್ವತಂತ್ರಕ್ಕೋಸ್ಕರವಾಗಿ ಜೀವನ ಬಿಟ್ಟಂತ ಪುಣ್ಯಾತ್ಮ ಮೈಲಾರ ಮಾದೇಪ್ಪನವರ ನಾಡಿನಲ್ಲಿ ಇದೀವಲ್ಲ. ನಾವು ನಂದು ಅನ್ಕೊಂಡು ಮಾಡ್ಕೊಂಡು ಹೋದ್ರೆ ಬಹಳ ಏನ್ ಮಾಡ್ತೀವಿ, ಒಂದು ಮನೆ ಕಟ್ಕೊಳ್ತೀವಿ, ಮಕ್ಕಳು ಸಾಲಿ ಕಲಿಸ್ತೀವಿ, ನಮ್ಮ ಅಜ್ಜ ಮುತ್ತಜ್ಜ ಸತ್ತೋದಂಗೆ ಸತ್ತು ಹೋಗ್ತೀವಿ, ಯಾರ ಹತ್ರ ಉಳಿದಿಲ್ಲ ಭೂಮಿ ಮೇಲೆ. ಬಂಧುಗಳೇ, ಯಾಕೆ ಈ ವಿಚಾರವನ್ನ ಹೇಳ್ತಿದ್ದಂದ್ರೆ, ಇಲ್ಲೆಲ್ಲ ಬಂದಂತವರು ಈ ನಾಡಿನ ಮಂಜುನಾಥ್ ಬಿಡಿ, ಅದೇನಾಗಲ್ಲ. ಮಧ್ಯಮ ವರ್ಗದವರು, ಮಧ್ಯಮ ವರ್ಗದ ಏನು ಕಾರ್ಮಿಕ ವರ್ಗದವರು ತಮಗೆ ಬಿಡುವಿನ ಸಮಯದಲ್ಲಿ ಒಂದಿನ 2 ದಿನ ಬಂದು ಸಮಾಜಕ್ಕೆ ಸೇವೆ ಮಾಡಬೇಕಂತ ಹೇಳಿ ಎಲ್ಲ ಬಂದಿದ್ದಾರೆ. ನಿಮ್ಮೂರಿಗೆ ಇವತ್ತು ಬಂದಿದ್ದೇವೆ ಅಂದ್ರೆ ಏನೋ ಒಂದು ನಾವು MLA ಆಗ್ಬೇಕು, MP ಆಗ್ಬೇಕು, ಚುನಾವಣೆ ಗೆಲ್ಲಬೇಕು, ಮತ್ತು ಕಾರಣ ಪೂರ್ವ ಸಾರಿ ಹೋಗ್ಬೇಕಂತ ಬಂದಿಲ್ಲ. ನೀವು ಮತ ಯಾರಿಗೆ ಹತ್ತಿರ ಬಿಟ್ಟಿರೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಕೈಲಾದ ಮಟ್ಟಿಗೆ ಬದಲಾವಣೆ ಮಾಡೋಣ, ಊರಿನ ಜನರ ಸಮಸ್ಯೆಯನ್ನ ಕೇಳೋಣ ಅನ್ನುವಂತ ವಿಚಾರಕ್ಕೆ ನಿಮ್ಮೂರಿಗೆ ಬಂದಿದ್ದೀನಿ. ನನಗೆ ಮಾತಾಡ್ಬೋದಾ? ಯಾಕಂದ್ರೆ ಒಂದೆರಡು ವಿಚಾರಗಳನ್ನ ನಾವು ಪೂರ್ತಿಯಾಗಿ ಹಂಚ್ಕೊಳ್ಬೇಕಂತೇಳಿ. ಇಲ್ಲಿರ್ತಕ್ಕಂತ ನನ್ನೆಲ್ಲ ಬಂಧುಗಳಲ್ಲಿ ಬಹುತೇಕ ಕಾರ್ಮಿಕ ವರ್ಗದವರು ಕೂಲಿ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಿದ್ರಿ. ನಾನೊಬ್ಬ ಬಡವನ ಮಗನಾದ್ರಿಂದ ತಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ, ಯುವಕರ ಹತ್ರ ಹಂಚ್ಕೊಳ್ತಿದ್ದೀನಿ. JDS, ಕಾಂಗ್ರೆಸ್, BJP ಪಕ್ಷಗಳಲ್ಲಿ ನಾಯಕರಾಗಿ ತಿರುಗಾಡುವಂತಹ ವಿಚಾರವಂತರು ಅಂತಂದು ಅನ್ಕೊಂಡಂತ ಜನರಿಗೆ ನಾನು ಒಂದೆರಡು ಪ್ರಶ್ನೆಗಳನ್ನ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅಲ್ರಪ್ಪ, ಹೋರಾಟ ಅಂದ್ರೇನು, ಬದಲಾವಣೆ ಅಂದ್ರೇನು? ಇಲ್ರಿ, MLA ಬಂದಾಗ ಅವನ ಮಗ್ಲಿದ್ದು ಒಂದು ಫೋಟೋ ತಗೊಳ್ಬೇಕು, ಸುಖ ಹಾಕೋದೇ ನಂದು ಹೋರಾಟ, ಹೌದಾ? ಅದೇ ಮಗನ MLA ಬಂದ, ಗೌಡ ಬಂದ, ಸೌಕಾರ ಬಂದ, ಬಿಳಿ ಬಿಳಿ ಬಟ್ಟೆ ಹಾಕೊಂಡು ಬಂದ, ಅವನ ಮಗ್ಲಿಟ್ಕೊಂಡು ಹಿಂದಿಟ್ಟು ಫೋಟೋ ತಗೊಂಡು ಹಾಕದೆ ನಿನಗೇನು ಬರ್ತದೆ? MLA ಬಂದಾಗ ಬರ್ತಾನ, ದುಗುದಿನ ಕೈ ಹಾಕ್ತಾನ, ಎಲೆಕ್ಷನ್ ದಾಗ ನಿನ್ನ ನೆನಪು ಬಳಸ್ತಾನ, ರೊಕ್ಕ ಹಂಚಾಕ್, ಡಾಬಾದಾಗ ಅವನಿಗೆ ಕುಡ್ಸಾಕ್, ಇವನಿಗೆ ಕುಡ್ಸಾಕ್. ಬಾಳ ನಿನಗೊಂದು ಗಂಗಾ ಕಲ್ಯಾಣ, ಒಂದು ಮನಿ ಹಾಕಿ ಬಾಯಿಗೆ ತುಪ್ಪ ಹೊಡ್ಸಿ ನೀನ್ ಎಲ್ಲಿ ಕುಡ್ಸ್ಬೇಕು ಅಲ್ಲೇ ಕುಡಿಸ್ತಾನ. ಕುಂಸಿಲ್ಲ ಹಿಂದೆ ನಾನು ಹೇಳ್ತೀನಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಹಿಂದೆ ನಿಮ್ಮಜ್ಜ ನಮ್ಮಜ್ಜ, ಸುಮ್ಮನೆ ಉದಾಹರಣೆ ಕೊಡ್ತೀನಿ, ನಾವು ಯಾರನ್ನ ವೈರತ್ವ ಮಾಡುದಿಲ್ಲ, ಯಾರಿಗೆ ವಿರೋಧ ಮಾಡುದಿಲ್ಲ, ಅದು ನಿಮ್ಮ ಧರ್ಮ ಕರ್ಮ. ನಾನು ಹೇಳೋದೈತಿ ಹೇಳ್ತೀನಿ, ಯಾಕಂದ್ರೆ 60-70 ವರ್ಷ ಅವ್ರು ತಲೆ ತುಂಬಿದನ್ನ 7 ನಿಮಿಷದಲ್ಲಿ ಬದಲಾಯಿಸ್ತಾನೆ ಈ ಶಿವಾನಂದದ. ಮೂರ್ಖ ಹಾಕ್ತೀವಿ, ಜನ ಎಲ್ಲ ಮೂರ್ಖರ ಹಾಕ್ತೀವಿ ಅಂತ ಹೇಳಿ ಅರ್ಥ. ಹಿಂದೆ ನಾನು ಒಂದು ಫ್ಯಾಕ್ಟರ್ ಹೇಳ್ತೀನಿ, ಹಿಂದೆ ನಿಮ್ಮಜ್ಜ ನಮ್ಮಜ್ಜ ಕೈ ಕಟ್ಕೊಂಡು ಇದೇ ಬೊಮ್ಮಾಯಿ ಸಾಹೇಬರ ಅಪ್ಪರ ಮುಂದೆ ನೋಡ್ರಿ ಸೌಕರ್ಯ ದನಿ ಅಂದಿದ್ದಕ್ಕೆ ಬೊಮ್ಮಾಯಿಯವರ ಅಪ್ಪ MLA ಆದ, ಮಿನಿಸ್ಟರ್ ಆದ. ನಿಮ್ಮಜ್ಜ ನನ್ನಜ್ಜ ಕೈ ಕಟ್ಟಲಿಕ್ಕೆ ಇವತ್ತು ನಾನು ನೀನು ಕೈ ಕಟ್ಟಿ ಅವ್ರ ಎದುರಿಗೆ ಗೌಡ್ರ ಅಂತೀವಿ. ಇವ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾನೆ, MLA ಆಗಿದ್ದಾನೆ. ನಾಳೆ ನನ್ನ ಮಗ ನಿನ್ನ ಮಗ ಕೈ ಕಟ್ಟಿ ಅವ್ನ ಮಗಳು ಮುಂದೆ ಅವ್ರ ಮಗ MLA ಆಗುದು. ಅಂದ್ರೆ ಬಡವರು ಕೈ ಕಟ್ಟೋದು ಹೋಗೋಣ, ಬಡವರು ಕೈ ಕಟ್ಟೋದು ಹೋಗೋಣ. ಆದ್ರಪ್ಪ ನೀವೇ ಮಗ ಅವರ ಹುಡುಗರ ಬೊಮ್ಮಾಯಿ ಮಗ MLA ನಾನು ಕೇಳ್ತೀನಿ, ಬಡವರು ಬಡವಾಗಿರೋ ನಾವ್ಯಾರು? ನಾವು ನೀವು ಅನುಭವಿಸಿದಾರ ನೋಡ್ರಿ. ನೀವು ಚುನಾವಣೆ ಸಂದರ್ಭದಲ್ಲಿ ನಾನು ಯಾಕೆ ವಿಚಾರವನ್ನ ಪದೇ ಪದೇ ಹೇಳ್ತೇನೆ, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬರುವಾಗ ಈ ರಾಜಕಾರಣಿಗಳು, ಹೆಂಡ್ರು, ಮಕ್ಕಳು, ಬಂಧುಗಳು ಎಲ್ಲರೂ ಬಿಳಿ ಬಿಳಿ ಕಾರ್ಗಡೆ ಬುರ್ರನ್ನು ಬರ್ತಾರೆ. ನೋಡ್ಬೇಕು, ಅವ್ರ ಮುಖ ನೋಡ್ಬೇಕ್ರಿ, ಪಳ ಬೆಳ್ಳ ಹೋಯ್ತಿರುತ್ತೆ ಮಕ್ಕಳು. ನಾವು ನಿಮ್ಮ ಮುಖ ಹೆಂಗದ ನೋಡ್ಕೊಡ್ರಿ, ನಿಮ್ಮ ಮುಖ ಕನ್ನಡ ನೋಡ್ಕೊಡ್ರಿ ಹೆಂಗದ, ಕರ್ಗಿಲ್ಲ. ಯಾಕಂದ್ರೆ ಒಂದು ನಾವು ಬಿಸಿಲಾಗ ದುಡುತ್ತಿದ್ದೀವಿ, ಅವ್ರು ರೇಷ ಗಿಡ ಕೂತು ಹೊಡು ತಿಂತಾರ ನಮ್ಗ. ಅದಕ್ಕ ಮಸ್ತ್ ಬೆಳ್ಳ ಕಾಣ್ತಾರ, ಮಸ್ತ್ ಆಗ್ತಾರ. ಹೌದಾ? ಹಾಗಾಗಿ ಬದಲಾಗುವುದು ಯಾವಾಗ? ನಾನು ಒಂದು ವಿಚಾರವನ್ನ ಇಲ್ಲಿ ಹೇಳ್ತೀನಿ. ಬಹುತೇಕವಾಗಿ ಸಿದ್ದಾವಿ ಮತಕ್ಷೇತ್ರದಲ್ಲಿ ಅಲಿಪುರ ಗ್ರಾಮದ ಯುವಕರಲ್ಲಿ ನಾನು ಹೇಳ್ತೀನಿ, ಇವ್ರು ಎಲ್ಲರೂ ಏನಪ್ಪಾ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನ ಯೂಸ್ ಮಾಡ್ಕೋತಾರೆ. ಏನು ಊರಿಗೆ ಬಂದಾಗ ದುಬುದ ಮ್ಯಾಗ ಕೈ ಹಾಕ್ತಾರ,
ನಮಗೇನಸ್ತಿ ಶ್ರೀಮಂತರು ನಮ್ಮೂರಿಗೆ ಬಂದಾಗ ನನ್ನ ದುಃಖದ ಮೇಲೆ ಕೈ ಹಾಕಿದ್ರೆ ನನ್ನ ಬಡತನ ಹೋಯ್ತು. ಆಯ್ತಾನ? ಎಲೆಕ್ಷನ್ ಮುಗಿದಾಗ ನಿನ್ ಮನೆ ನೀ ಕೂತಿರ್ಬೇಕು, ಅವನ ಮನೆಯಾಗ ಅವ ತಿಂತಾನ, ಮತ್ತ ನೀ ದೊಡ್ಡದಿರ್ಬೇಕು. ಹೋಗ್ತದ ನಿನ್ನ ಬಡತನ? ಹಾ ಹಾಗೆ ಆಗಿದೆ, ಹೌದಾ? ನಾನು ಯಾಕೆ ಈ ವಿಚಾರವನ್ನ ಹೇಳ್ತಿದ್ದೀನಂದ್ರೆ, ಈಗೆಲ್ಲ ನೀವೆಲ್ಲ ಒಂದಿಷ್ಟು ಏನೋ ತಲೆಯಲ್ಲಿ ಇರ್ತಾವ. ಇಲ್ರಿ, ನಮ್ದು ಹಿಂದುತ್ವ ಐತಿ, ನಾವು ಕಮಲಕ್ಕೆ ಹೂ ಹಾಕ್ತೀವಿ. ಹಾಕ್ರಿ ಬೇಡ ಅಂದ್ರೆ ನಾನು 13 ವರ್ಷ ಬಿಜೆಪಿಯಲ್ಲಿ ಇದ್ದೆ. 13 ವರ್ಷ ಬಿಜೆಪಿಯಲ್ಲಿ ಇದ್ರು ನನ್ನನ್ನ ಬಳಸಿದ್ದು ಬರೇ ಕರಪತ್ರ ಹಂಚಲಿಕ್ಕೆ, ಅವ್ರ ಪೋಸ್ಟ್ಗಳನ್ನ ಶೇರ್ ಮಾಡ್ಲಿಕ್ಕೆ, ಬಂದಾಗ ಊರಾಗ ಟಿಪ್ಪುನ ಕೈ ಆಡ್ಸಕ್ಕೆ ಈ ತರ ಬಳಸ್ತಾರೆ. KRS ಪಕ್ಷಕ್ಕೆ ಬಂದ ಮೇಲೆ ನನ್ನನ್ನು ದೇವರೂಪರಿಗೆ ಮತಕ್ಷೇತ್ರದ MLA ಟಿಕೆಟ್ ಅನ್ನ ಕೊಟ್ಟು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಕ್ ನಿಲ್ಸಿದ್ರು. ಹಾಗಾದ್ರೆ ಶಿವಾನಂದ ಕೋಟಿಗಳಲ್ಲಿ ಗಳಿಸ್ಯಾರ ಮಗ ಅಂದ್ರೆ ನಾನು ಬಡ ಮನುಷ್ಯ ಆದ್ರೂ ಅಂತ ನಾಯಕತ್ವ ಗುಣವನ್ನ ಕೊಡ್ತು. ನೀವೆಲ್ಲ ನಾಯಕರಾಗಬೇಕು. JDS, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳ ಹಿಂದೆ ಹೋಗಿ ಗುಲಾಮರಾಗೋದಕ್ಕಿಂತ KRS ಒಪ್ಕೊಂಡ್ರಿ, ನಾಯಕರಾಗ್ರಿ, ದೊಡ್ಡ ಮಟ್ಟಕ್ಕೆ ಬೆಳಿತೀರಿ, ನಿಮ್ನೆಲ್ಲ ಹೆಸರು ಉಳಿದೈತಿ. ತಮನ ಬರುದಿಲ್ಲ, ನಮ್ಮ ಅಪ್ಪ ಹಾಕಿದ ಆಲದ ಮರ ಅದಕ್ಕೆ ನೇತ ಕುಂತಾಯ್ತಂದ್ರೆ ನಾನೇನು ಮಾಡಲಿ, ಸಾಯಿ ನೀನ್ ಹಣೆ ಬರ, ನೀನು ಬದಲಾಗತ್ತ ಹೇಳು ಧರ್ಮೈತಿ, ಬದಲಾಗ್ತಿರಾಗು ಸುಡುಗಾಡು ಒಂದೊಂದು ಬಿಡು ನಾನೇ ಮಾಡ್ಲಿ. ಹೌದಾ? ಹಿಂಗ ಚರಣೆ ಬೀಳೋ ಯಾರಿಗೆ ಬೇಕಾಗಿಲ್ಲ, ಇನ್ನೂ 10 ವರ್ಷ 20 ವರ್ಷ ಯಾರಿಗೆ ಬೇಕಾಗಿತ್ತು? ಯುವಕರಿಗೆ ನಾನು ಕೇಳ್ತೀನಿ, ಎಂದಾದರೂ ಒಂದು ದಿನ ನಿಮ್ಮ ಗ್ರಾಮದಲ್ಲಿ ರೇಷನ್ ಕಡಿಮೆ ಕೊಟ್ಟಿರ್ತಾರ, ನಿಮ್ಮೂರ ಚಲೋ ಕೊಡ್ಬೋದ? ಇಲ್ಲಂತಲ್ಲ. ಬೇರೆ ಊರಿನಲ್ಲಿ ರೇಷನ್ ಕೊಡುವಾಗ 1 kg 2 kg ಬುಳುಂಗ್ ಅನಿಸ್ತಾರೆ. ಬುಳುಂಗ್ ಅನಿಸುವಂತ ರೇಷನ್ ಅನ್ನ ಇದೇ ಕಾಂಗ್ರೆಸ್, JDS, ಬಿಜೆಪಿ ಪಕ್ಷದ ನಾಯಕರುಗಳು ಹೋಗಿ ಯಾಕಪ್ಪ ಈ ತರ ಕಡಿಮೆ ಕೊಟ್ಟಿದ್ರು ಯಾರಾದ್ರೂ ಕೇಳಿದಾರ? ಹೋಗಿ ಬಿಡ್ರಿ. ಓಟ್ ತಗೊಂಡು ಚುನಾವಣೆಯಲ್ಲಿ ಗೆದ್ದು ಬಂದಂತ MLA ಯಾಕೋ ಅಯೋಗ್ಯ, ಕಡಿಮೆ ರೇಷನ್ ಕೊಡ್ತಿದ್ಯಾ? ನನ್ನ ಊರಿನ ಗ್ರಾಮದ ರೈತರಿಗೆ ದೊರೆಯುವಂತ ಅನ್ನವನ್ನ ಕದ್ದು ತಿಂತಿಯಲ್ಲೋ ಮಾನ್ಗಡಿ ಅಂತ ಯಾವನಾದ್ರೂ ಕೇಳುವಂತ ಧೈರ್ಯ ಇಲ್ಲಿ MLA ಯಾರಾದ್ರೂ ಮಾಡಿದಾರ? ಇಲ್ಲ. ಇವತ್ತು ನೀವು ಪ್ರಾಮಾಣಿಕವಾಗಿ ಅತಿ ಗೋಧಿ ಸಿಕ್ಕೈತೆ ಅಂದ್ರೆ ಅದಕ್ಕೆ ಕಾರಣ KRS ಪಕ್ಷ ಹೊರತಾಗಿ ಬೇರೆ ಯಾರು ಅಲ್ರಪ್ಪ ನಿಂತ್ಕೊಂಡಿರ್ಬೇಕು. ಇಲ್ರಿ, ನಮ್ಮ ಊರನಾಗ ಒಬ್ಬ ಬಿಳಿ ಬಟ್ಟೆ ಹಾಕೊಂಡನ, ಮಾಸ್ಕ್ ಹೋಗಲ್ ಹಾಕೊಂಡಿರ್ತಾನ, ಬೈಕ್ ನೋಡಿ ಹೋಗ್ತಿರ್ತಾನ, ಚಾರ್ಗಡ ಪೂರ್ಣ ಬರ್ತದ, ಅವನಿಗೆ ಗಂಜಿ ಕೊಡಾಕತ್ತರಿ. ಅವನಿಗೆ ಗಂಜಲ್ಲಿದು KRS ಪಕ್ಷ ಸಂಚಲನದಿಂದ KRS ಪಕ್ಷ ಇಡೀ ರಾಜ್ಯ ತುಂಬಾ ಮಾಡಿದಂತ ಅಭಿಯಾನಗಳಿಂದ ಆಪರೇಷನ್ ವೀರಾಚಾರಿ ಮಾಡಿ ರಾಜ್ಯದ ಉದ್ಯೋಗಕ್ಕೂ ನಾವು ಬದಲಾವಣೆಯನ್ನ ತಂದಿದ್ದೀವಿ. ಹಾಗಾಗಿ ನೀವು ನಾಯಕರಾಗಬೇಕು, ಬೆಳಿಬೇಕು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ನಾಯಕರಾಗ್ತಿರೋ ಬಿಡ್ತಿರೋ ಅನ್ನೋದು ನಿಮಗೆ ಬಿಟ್ಟು ವಿಚಾರ. ನೋಡ್ಬೇಕು ನೀವು. ಸಣ್ಣ ಪುಟ್ಟ ಉದಾಹರಣೆಗಳನ್ನ ನಾನು ಹೇಳ್ತಿರ್ತೀನಿ. ಚುನಾವಣೆ ಸಣ್ಣ ಚುನಾವಣೆ ಮಾಡಿರ್ತೀನಿ. ಪ್ರತಿ ಒಂದು ಗ್ರಾಮಕ್ಕೆ 1 ವರ್ಷಕ್ಕೆ 1 ಕೋಟಿ ಅನುದಾನ ಬರ್ತೈತಿ, 1 ರಿಂದ 2 ಕೋಟಿ ರೂಪಾಯಿ ಬರ್ತೈತಿ ಪಂಚಾಯತಿಗಳಿಗೆ. ಪ್ರತಿ ಒಂದು ಪಂಚಾಯತಿಗೆ ಪ್ರತಿ ವರ್ಷ ಏನಪ್ಪಾ ಅಂದ್ರೆ 1 ಕೋಟಿ 2 ಕೋಟಿ ಹಣಗಳನ್ನ ಸರಿಯಾಗಿ ಇವತ್ತು ಬಳಕೆ ಮಾಡಿಕೊಂಡಿದ್ರೆ ನಿಮ್ಮ ಗ್ರಾಮಗಳೆಲ್ಲ ಬೆಂಗಳೂರಿನ ಹಾಗೆ ಪಳ 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 ಬೆಳೆದಿದ್ದು. ನಿಮ್ಮೂರು ಪಳ 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 ಬೆಳೆತದ? ಹೊಳಿಲಾಕತ್ತದ ಏನು? ಚುನಾವಣೆಯಲ್ಲಿ ಗೆದ್ದು ಬಂದ ಮೇಮರ್ ಮೈಂಡ್ ಬಾಟಿ ನೋಡ್ಬಿಟ್ಟು ಚುನಾವಣೆ ಗೆದ್ದು 1 ತಿಂಗಳು ಮೈಂಡ್ ಬಾಟಿ ಬಳ್ಳ ಕಳ್ಳ ಏನ್ ನೋಡಿ ಮೈಂಡ್ ಬಾಟಿ ನೋಡಿ, ಅವ್ರ ಮೈಂಡ್ ಬಾಟಿ ಅವ್ರ ಮರಿ ಬರು ಹೇಳ್ತ ಬರೀ ಬಿಳಿ ನೀವು ಓಟಾಕ್ತಾರೆ ಮಾತ್ರ ಪತ್ರ ಸುಮ್ಮನೆ ಕೊಟ್ಟು ತಿರುಗ್ತೀನಿ ಮತ್ತೆ ಈ ತರಕ್ಕೆ ಏನಪ್ಪಾ ಅಂದ್ರ ಯುವಕರು ಯಾವಾಗ ಬದಲಾವಣೆ ಆಗೋದಪ್ಪ? ಬನ್ರಿ. ಈಗ ಅಮ್ಮ ಬಂದಿದ್ದಾರೆ. ಅಮ್ಮ ಅಂದ್ರು ನಮ್ಮೂರಿನಲ್ಲಿ ನಾನು ಎಷ್ಟು ಮಾತಾಡ್ಬೇಕಂತ ವಿಚಾರ ಇತ್ತು. ಅಮ್ಮ ಬಂದು ನಿಂತ್ಕೊಂಡಿದ್ದಾರೆ. ಯಾಕೆ ನಾನು ವಿಚಾರವನ್ನು ನಿಮ್ಮ ಹತ್ರ ಹೇಳ್ತೀನಿ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ನಾನು ಮಾತಾಡ್ಬೇಕಂತ ವಿಚಾರ. ಆದ್ರೆ ಅಮ್ಮವ್ರವ್ರು ಏನೋ ಅಂಗನವಾಡಿ ಒಂದು ಸಮಸ್ಯೆ ಇದೆ ಅಂತೆ, ಅಂಗನವಾಡಿ ಸಮಸ್ಯೆ ಇದೆ. ನಾವೆಲ್ಲ ಯುವಕರು ಇದ್ರಪ್ಪ, ಏನು ಇಲ್ಲೇನಪ್ಪ ಅಂದ್ರ ತಹಸೀಲ್ದಾರ್ಗೆ ಹೋಗಿ ಏನಪ್ಪಾ ಫುಡ್ ಆಫೀಸರು ನೀನು ಫುಡ್ ತಿಂತೀವೋ ಬೇರೆ ಏನಾದ್ರು ತಿನ್ನಾಕತ್ತೀವೋ ಮತ್ತ ರಾಕ್ರಿ ಮತ್ತ ಬೇರೆ ಅಂದ್ರೆ ಬೇರೆ ತಿಳ್ಕೋಬೇಡ್ರಿ. ಲಂಚದ ಹಣವನ್ನ ಏನಾದ್ರು ತಿಂತಿದೇನಪ್ಪ ಮಾರು, ಸ್ವಲ್ಪ ಸುಧಾರಣೆಗೆ ಏನಾದ್ರು ಕ್ರಮ ಕೈಗೊಳ್ಳುವಂತ ಕೇಳುವಂತ ವಿಚಾರ ತಾವೆಲ್ಲ ಮಾಡ್ಬೇಕಲ್ಲ. ಬಹುತೇಕ ಇದರಲ್ಲಿ ಇರುವಂತ ಬಹುತೇಕ ಪ್ರಜ್ಞಾವಂತ ವಿಚಾರವಂತರು ಇದ್ದೀರಿ. ಅಲಿಪುರ ಗ್ರಾಮದಲ್ಲಿ ನಾನು ನೋಡಿದ್ರೆ ಖುಷಿ ಆಗ್ತದೆ. ಎಲ್ಲ ಯುವಕರಿಗೆ ಒಂದಿಷ್ಟು ಜನಕ್ಕೆ ಬಹಳ ಒಂದಿಷ್ಟು ವಿಚಾರವಂತರಿದ್ದೀರಿ. ಬದಲಾವಣೆ ಬಯಸುವಂತ ಮನಸ್ಸುಗಳು ಇಲ್ಲಿ ಇದಾವೆ. ಆದ್ರೆ ಇನ್ನು ಬೆರಳೆಣಿಕೆ ಕೆಲವು ಜನರನ್ನ ಹಿಡಿದಿಟ್ಟುಕೊಳ್ಳೋದ್ರ ಮೂಲಕ ಈ ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಗಳು 3 ಮಂದಿ ಒಂದೇ ಅವರು. ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಗಳು ಒಂದೇ ಹಾವ. ಎಷ್ಟು ತಲೆ ಅದಾವ? ಅದಕ್ಕ 3 ತಲೆ ಅದಾವ. ಅಣ್ಣ ತಮ್ಮ ಮ್ಯಾಗ ನೋಡಿದ್ರ ಜಗಾಡ್ತಾವ, ಒಳಗ ಬ್ಯಾರ್ಗೆ ಆಗ್ಬಿಟ್ಟೈತಿ. ಒಳಗ ಏನು ಮುಂಜಾನೆ ಕ್ಯಾಮ್ರಾ ಮುಂದೆ TV ಬರ್ತಂದ್ರ ಅದ್ರ ಮುಂದೆ ಜಗಾಡ್ದಾಗ ಮಾಡುದು
ಒಳಗ್ ಮನೆಗೆ ಹೋಗೋಣ ಬಿರಿಯಾನಿ ಕುತ್ಕೊಂಡು ಒಂದೇ ಟೇಬಲ್ ತಿಂತಿರ್ತಾರೆ 3 ಮಂದಿ. ಯಡಿಯೂರಣ್ಣ, ಸಿದ್ದಣ್ಣ, ಕುಮಾರಣ್ಣ ಒಂದೇ ಟೇಬಲ್ ತಿಂತಾವ ಮಕ್ಕಳು. ಒಳಗ ನಮ್ಮ ಮುಂದೆ ಬುರು ಒದರಾಡ್ತಿರ್ತಾವ. ನಾವು ಅವ್ರನ್ನ ನಂಬಿ ನಾವು ಇಲ್ಲಿ ಜಗಳ ಉಣಾಗ ನಾನು ಕಾಂಗ್ರೆಸ್ ಅಲ್ಲೇ, ನಾನು ಬಿಜೆಪಿ, ನಾನು JDS ಅಲ್ಲಿ. ನಾವು ಒಳ್ಳೆ ಗೆಳೆಯರು ಜಗಳ ಸುಮ್ಮನೆ ಕೈ ಮುರ್ಕೋತೀವಿ, ಕಾಲು ಮುರ್ಕೋತೀವಿ, ಏನೇನು ಮಾಡ್ತೀವಿ. ಅದಕ್ಕೆ ದಯವಿಟ್ಟು KRS ಪಕ್ಷಕ್ಕೆ ಬಂದ್ರಿ, ಒಳ್ಳೇದು ಮಾಡೋಣ, ನಾಡನ್ನ ಕಟ್ಟೋಣ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ದಯವಿಟ್ಟು ಇಲ್ಲಿ ಅಮ್ಮರು ಒಂದಿಷ್ಟು ಏನೋ ಸಮಸ್ಯೆ ಹೇಳ್ತಾರಂತೆ. ತಾಯಿ ಏನಿದೆ ಅಮ್ಮ ಹೇಳಮ್ಮ ಅವರ. ಹಂಗ ನೋಡಿದ್ರಿ ಅಲ್ಲೇ ನೀರು ಬಾಳ್ ಬರ್ತೈತ್ರಿ, ಹೋಗಾಡ್ತಿಲ್ಲ, ಒತ್ತಾಕರ ಇಲ್ರಿ, ಅಂಗಳದಾಗ ಹಾಕ್ತಾರಿ. ಮತ್ತ ಇದು ಅಂಗನವಾಡಿಯಲ್ಲಿ ಅಂಗನವಾಡಿ ಮುಂದ್ಗಡೆ ನೀರು ಬರ್ತಾ ಇದ್ದಾವೆ, ಡೆಂಗಿ ಜ್ವರ ಆಗುತ್ತೆ, ಸಮಸ್ಯೆ ಆಗುತ್ತೆ. ದಯವಿಟ್ಟು ಗ್ರಾಮದಲ್ಲಿ ಪ್ರತಿನಿಧಿ ಆದಂತವರು ಮತ್ತು ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ತಮ್ಮಲ್ಲಿ ಕೈ ಮುಗಿತಪ್ಪ. ಆ ಅಂಗನವಾಡಿಗೆ ಹೋಗು ಯಾರು ಮಕ್ಕಳಲ್ಲ, ನಿನಗೆ ಮತವನ್ನ ಹಾಕಿ ಅಧಿಕಾರ ಕೊಟ್ಟಂತ ಪುಣ್ಯಾತ್ಮರ ಮಕ್ಕಳು ಅಂಗನವಾಡಿಗೆ ಬರ್ತಾವ. ಅವ್ರ ಆರೋಗ್ಯ ಕಾಪಾಡ್ಕೊಳ್ಳೋದು, ಯಾಕೆ ಅವರ ಓಟ ಕೆಲವೊಂದು ಮತ್ತೆ ಎಲ್ಲರೂ ಜಟ್ ಬಂದ್ ಹೊಟ್ಟಕಂದ್ರೆ ಓಟಗಳರ ಬೇಕಿಲ್ಲ. ಅದಕ್ಕಾರ ಪುಣ್ಯಾತ್ಮರ ಒಂದ್ ಸ್ವಲ್ಪ ಸರಿಪಡಿಸ್ರಪ್ಪ, ಒಳ್ಳೇದಾಗ್ತಿ. ದಯವಿಟ್ಟು ಪಂಚಾಯತಿ ಅವರಲ್ಲಿ ಕೈ ಮುಗಿತೀವಿ, ಕಾಲು ಬಿಡ್ತೀನಿ. ದಯವಿಟ್ಟು ಹೋಗಿ ಅದಿಷ್ಟು ಅಂಗನವಾಡಿ ಏನೋ ನಮ್ಮ ಮಕ್ಕಳೇ ಹೋಗ್ತಾವ ಅಂಗನವಾಡಿ ಅವರ, ದಯವಿಟ್ಟು ಅದಿಷ್ಟೇನೋ ವ್ಯವಸ್ಥೆ ಮಾಡಿಕೊಡ್ರಿ. ತಾಯಿ ಬಂದು ಕೇಳಕ್ತಾರ, ದಯವಿಟ್ಟು ನಾವು ಅದನ್ನ ಅನುಕೂಲ ಮಾಡಿಕೊಡ್ರಿ ಅನ್ನುವಂತ ವಿಚಾರ. ಇನ್ನು ಅಲಿಪುರ ಗ್ರಾಮದಲ್ಲಿ ಇಲ್ಲಿವರೆಗೂ ಬಂದಿರತಕ್ಕಂತ ಸಮಸ್ಯೆಗಳನ್ನ ಕುರಿತು ನಾನು 14 ಸಮಸ್ಯೆಗಳನ್ನ ಇಲ್ಲಿವರೆಗೆ ತಿಳಿಸಿದ್ದಾರೆ. ಊರಿನ ಸುತ್ತಲೂ ರಸ್ತೆಗಳ ಸಮಸ್ಯೆ ಇದೆ ಅಂತಂದು ದೂರನ್ನ ಕೊಟ್ಟಿದ್ದಾರೆ. ರಸ್ತೆಗಳು ಬಹಳಷ್ಟು ಹದಗೆಟ್ಟಿವೆ ಅನ್ನುವಂತ ವಿಚಾರ. ಆಮೇಲೆ ಊರಿನಲ್ಲಿ ಶಾಲೆ ಇಲ್ಲ ಅನ್ನುವಂತ ವಿಚಾರ, ಹೈಸ್ಕೂಲ್ ತರುವಂತ ಸಮಸ್ಯೆ, ಶಾಲೆಯ ಸಮಸ್ಯೆಯನ್ನ ಹೇಳಿದ್ದಾರೆ. ಕಂದಾಯ ಗ್ರಾಮದ ಕೊರತೆಯ ಬಗ್ಗೆ ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿಯ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳನ್ನ ಹೊರದೊಯ್ಯಲು ಬಸ್ಸಿನ ಸಮಸ್ಯೆಯನ್ನ ತಿಳಿಸಿದ್ದಾರೆ. ರೈತರಿಗೆ ಬೆಳೆ ವಿಮೆ ಮಾಡುವಲ್ಲಿ ಆಗುವಂತ ತೊಂದರೆಗಳನ್ನ ತಿಳಿಸಿದ್ದಾರೆ. 366 ಎಕರೆ ಜಮೀನ ಖಾತೆ ಆಗದಿರುವಂತಹ ವಿಚಾರವನ್ನ ತಿಳಿಸಿದ್ದಾರೆ. ಇನ್ನು ಪಶು ವೈದ್ಯಕೀಯ ಆಸ್ಪತ್ರೆ ಬಗ್ಗೆ ಸಮಸ್ಯೆಯನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗಾಗಿ ಆಟದ ಮೈದಾನ, ಇದರ ಬಗ್ಗೆ ಒಂದಿಷ್ಟು ವಿಚಾರವನ್ನ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಪಶು ವೈದ್ಯಕೀಯ ಆಸ್ಪತ್ರೆ ಅಂತ ಹೇಳಿದಿರಾ, ಈಗ ಇದೆಯಾ ಇಲ್ಲಿ ಆಸ್ಪತ್ರೆ? ಇಲ್ಲ. ಬಟ್ ಆಸ್ಪತ್ರೆ ಇಲ್ಲ ಅಂತ ಹೇಳ್ತಿದ್ರೆ, ವೈದ್ಯಕೀಯ ಚಿಕಿತ್ಸೆಯ ಆಸ್ಪತ್ರೆ ವ್ಯವಸ್ಥೆ ಅಂತ ಹೇಳಿದ್ದಾರೆ. ವೈದ್ಯಕೀಯ ಚಿಕಿತ್ಸೆ ಆಸ್ಪತ್ರೆ ಇದೆಯಾ? ಬಸ್ ನಿಲ್ಸಲ್ಲ. ಬಸ್ ಒಂದು ವಿಚಾರ ಹೇಳ್ಬಿಡ್ತೀನಿ. ಬಸ್ಗಳಲ್ಲಿ ವಿಧಗಳು ಬೇರೆ ಇದಾವೆ. ಎಕ್ಸ್ಪ್ರೆಸ್ ಅಂತ ಇದೆ, ಆಯ್ತಾ, ಶಟಲ್ ಗಾಡಿ ಅಂತ ಇದೆ, ಮತ್ತು ನಾನ್ ಸ್ಟಾಪ್ ಅಂತ ಇರುತ್ತೆ. ಗ್ರಾಮಾಂತರ ಎಕ್ಸ್ಪ್ರೆಸ್ ಗಾಡಿಗಳಿಗೆ ಅವು ಹೋಬಳಿ ಮಟ್ಟದಲ್ಲಿ ಅವಕ್ಕೆ ಪಾಯಿಂಟ್ಗಳು ಕೊಟ್ಟಿರ್ತಾರೆ, ಅಲ್ಲೇ ನಿಲ್ಲಬೇಕು. ಅದಕ್ಕೆ ಬಿಟ್ಟು ಗ್ರಾಮದಲ್ಲಿ ನಿಲ್ಲೋ ಆಗಿರೋಲ್ಲ. ನಾವು ಅದನ್ನ ಗಮನಿಸ್ಕೋಬೇಕು. ಬೇಕು ಅಂದ್ರೆ ಈ ಗ್ರಾಮಕ್ಕೆ ಸಪರೇಟ್ ಆಗಿ ಒಂದು ಬಸ್ ಬರುವಂತದ್ದು, ಇಲ್ಲೇ ಅಕ್ಕಪಕ್ಕದ ಊರನ್ನ ಸುತ್ಕೊಂಡು ಇಲ್ಲೇ ಗ್ರಾಮಕ್ಕೆ ಬಂದು ಇಲ್ಲಿಂದ ಸುತ್ಕೊಂಡು ಹೋಗುವಂತ ವ್ಯವಸ್ಥೆನ ಬೇರೆ ಬಸ್ಸನ್ನೇ ನಮ್ಗೆ ಯಾಕೆ ಕೊಡಬಾರ್ದು ಅವರು? ನಾವು ಆ ಊರು ಬಸ್ಸನ್ನ ನಿಂತ್ಕೊಳ್ಳೋದು ಬೇಕಾಗಿಲ್ಲ, ನಮ್ಮೂರಿಗೆ ಒಂದು ಬಸ್ ಬರಲಿ ಅನ್ನೋದನ್ನ ಯೋಚನೆ ಮಾಡಿ. ಗ್ರಾಮಕ್ಕೆ ಗಂಟೆಗೊಂದು, ಅರ್ಧ ಗಂಟೆಗೊಂದು, ಇಲ್ಲಿ ಅಕ್ಕಪಕ್ಕ ಸುತ್ತ ಎಷ್ಟು ಊರಿದ್ದಾರೆ ಬಂದು ಹೋಗುವಂತ ಬಸ್ ಬೇಕು. ನಗರಕ್ಕೆ ಹೋಗಿ ಈ ಕಡೆ ಪಕ್ಕದ ನಗರ, ಈ ಕಡೆ ಪಕ್ಕದ ನಗರ. ಈಗ ಹೊಸಪೇಟೆ ಬಸ್ಗಳು ಎಕ್ಸ್ಪ್ರೆಸ್ ಗಳನ್ನ ನಿಲ್ಸೋದಿಲ್ಲ, ನಾನ್ ಸ್ಟಾಪ್ಗಳನ್ನ ನಿಲ್ಸೋದಿಲ್ಲ. ಯಾಕೆ ಅಂದ್ರೆ ಅದ್ರ ಬಗ್ಗೆ ನಾವು ಕೇಳಕ್ ಹೋದ್ರೆ, ನೀವೇ ಒಂದಿನ ಎಮರ್ಜೆನ್ಸಿ ನೀವೆಲ್ಲ ಹೋಗ್ಬೇಕಾಗಿರುತ್ತೆ ಸವಣೂರಿಂದ ಬೇರೆ ಗ್ರಾಮಕ್ಕೆ ಅಂತ ತಿಳ್ಕೊಳ್ಳಿ. ಆ ಎಕ್ಸ್ಪ್ರೆಸ್ 1 ಗಂಟೆಯಲ್ಲಿ ನೀವು ತಲುಪಬೇಕಾಗಿರುತ್ತೆ. ಆದ್ರೆ 1 ಗಂಟೆ ಅಲ್ಲ, ಅವ್ರು 5 ಗಂಟೆ ಮಾಡ್ಕೊಂಡು ಹೋದ್ರೆ ಎಲ್ಲಾ ಕಡೆ ಊರೂರಲ್ಲೂ ನಿಲ್ಲಿಸ್ತಾ ಹೋದ್ರೆ ಆ ಎಕ್ಸ್ಪ್ರೆಸ್ ನ ನಿಲ್ಲಿಸಿ ಅಂತ ನಾವು ಹೇಳುವಾಗೂ ಇಲ್ಲ. ಆದ್ರೆ ನಮ್ಮೂರು ಬಸ್ ಬರಬೇಕು, ಬಸ್ಸಿನ ವ್ಯವಸ್ಥೆ ಮಾಡಿಸುವಂತ ಕೆಲಸವನ್ನ ಮಾಡೋಣ. ಇಲ್ಲ ಆಯ್ತು. ಊರಿನ ಗ್ರಾಮದ ಏನಪ್ಪ ಅಂದ್ರ ವಿದ್ಯಾರ್ಥಿಗಳು ಶಾಲೆಗಿಂತ ಬೇರೆ ಬೇರೆ ತಾಲೂಕಾ ಮಟ್ಟದ ಹೋಗ್ತಿರ್ತಾರ. ಅದು ಬಸ್ಸಿನ ವ್ಯವಸ್ಥೆ ನೇರವಾಗಿ ಡಿಪೋದವರೆಗೆ ನಾವು ಮಾತಾಡಿಸಿ ಬೇರೆ ಬಸ್ಸನ್ನ ಬಿಡಿಸ್ಬೋದು. ಬೇರೆ ಬಸ್ಸನ್ನ ನಿಮಗೆ ಪ್ರತ್ಯೇಕವಾಗಿ ನಮ್ಮ ಮಕ್ಕಳಿಗೆ ಶಾಲೆ ತೊಂದರೆ ಆಗ್ತಾ ಇದೆ, ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ಅವರಿಗೆ ಒಂದು ಪ್ರತ್ಯೇಕವಾಗಿ ಅವರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಅಂತ ಹೇಳಿ ನಾವು ಅವರಿಗೆ ಮನವಿಯನ್ನ ಕೊಟ್ಟು ಇನ್ನಷ್ಟು ಮತ್ತೆ 1-2-3 ಬಾರಿ ಭೇಟಿ ಕೊಟ್ಟು ಅದು ವ್ಯವಸ್ಥೆಯನ್ನು ಮಾಡಿಸುವಂತ ವಿಚಾರ ಮಾಡೋಣ. ಅದಾಯ್ತು ನೋಡ.
ಇನ್ನು ಗಂಜಿ ಕೇಂದ್ರದ ನೌಕರರಿಗೆ ವಸತಿ ವ್ಯವಸ್ಥೆಯ ಕುರಿತು ತಿಳಿಸಲಾಗಿದೆ. ಅಂಗನವಾಡಿಯ ಕಾರ್ಯಕರ್ತರ ಗಂಜಿ ಕೇಂದ್ರದಲ್ಲಿ ವಾಸ ಇದ್ದು ಅವರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಬೇಕಾಗಿತ್ತು. ಹಣ ಗಂಜಿ ಕೇಂದ್ರದಲ್ಲಿ ಏನು ವಸತಿ ಇದ್ದಂತ ಜನರಿಗೆ ಒಂದಿಷ್ಟು ಹಣ ಬಿಡುಗಡೆ ಆಗಿತ್ತು. ಆ ಹಣವನ್ನ ಸಮರ್ಪಕವಾಗಿ ಅವರಿಗೆ ತಲುಪಿಲ್ಲ ಅನ್ನುವಂತ ವಿಚಾರವನ್ನ ಅದು ಕೊಟ್ಟಿದ್ದಾರೆ. ಆ ಸಮಸ್ಯೆಯನ್ನ ತೆಗೆದುಕೊಂಡಿದ್ದೀವಿ. ಇನ್ನು ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಯನ್ನ ಇಲ್ಲಿ ಕೊಡಲಾಗಿದೆ. ಅದ್ರ ಜೊತೆ ಬಸ್ ನಿಲ್ದಾಣದ ಅಭಿವೃದ್ಧಿಗಾಗಿ ಆ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಇನ್ನ ಪಿಂಚಣಿ ಯೋಜನೆ ಕುರಿತು ಸಮಸ್ಯೆಯನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಏನು ತಹಶೀಲ್ದಾರ್ಗೆ ಗಮನಕ್ಕೆ ತಂದು ಪಿಂಚಣಿ ಯಾಕೆ ಆಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ನಾವು ಅದನ್ನ ಬಗೆಹರಿಸಲಿಕ್ಕೆ ಕ್ರಮವನ್ನ ಕೈಗೊಳ್ತೀವಿ. ಇದರಲ್ಲಿ ಪ್ರಮುಖವಾದ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ನಮ್ಮ ಕಾರ್ಯದರ್ಶಿಗಳು ಸೋಮಸುಂದರ್ ಸರ್ ಮಾತಾಡ್ತಾರೆ. ಒಂದು ಲೈಬ್ರರಿ ಸಮಸ್ಯೆ ಹೇಳಿದ್ರು. ಅವ್ರ ಲೈಬ್ರರಿ ಏನು ಲೈಬ್ರರಿ ಆಗಿದೆಯಾ ಊರಿಗೆ? ಲೈಬ್ರರಿ ಇದೆಯಾ ನಿಮ್ಮ ಊರಿನಲ್ಲಿ? ಲೈಬ್ರರಿ ಕೊಟ್ಟಿಲ್ಲ ಅವ್ರೆಲ್ಲ ಹುಡುಗರು ಹೌದು, ಲೈಬ್ರರಿ ಆಡೋ ಹುಡುಗರು ಹೌದು. ಇಲ್ಲ ಲೈಬ್ರರಿ ಅಂತೂ ಇಲ್ಲ. ಆಟದ ಮೈದಾನ ಇಲ್ಲ. ಆಟ ಆಡೋಕೈತೆ ಸಂತ ತಗೊಂಡ್ಬಂದು ಆಡ್ಕೊತಾರೆ. ನೀವೆಲ್ಲ ಇಲ್ಲ 12-13 ಕಾರ್ಯಕ್ರಮಗಳ ವಿಚಾರನ ನೀವೆಲ್ಲ ಹೇಳಿದ್ದೀರಾ. 15 ಹೇಳಿದ್ದೀರಾ. ಸಂತ ತಗೊಂಡ್ಬಂದು 15ರಲ್ಲಿ ನಿಮಗೆ ಮುಖ್ಯವಾಗಿ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಅನ್ನೋದು ಯಾರು ಹೇಳಿಲ್ಲ. ಆರೋಗ್ಯ ಸಮಸ್ಯೆ ವಿಚಾರ ನೀವು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ಬೋದು, ಇಲ್ಲ ಶಿಗ್ಗಾವಿ ಆಸ್ಪತ್ರೆಗೆ ಹೋಗ್ಬೋದು, ಮತ್ತೆ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೋದು. ನಾವೆಲ್ಲ ಇವಾಗ ಮುಖ್ಯವಾದ ವಿಚಾರ, ನಾವೆಲ್ಲ ಆರೋಗ್ಯವಾಗಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ಇವಾಗ ನಾವೆಲ್ಲ ಆರೋಗ್ಯದ ವಿಚಾರ ಬಂದಾಗ ಆಸ್ಪತ್ರೆಗೆ ಹೋಗ್ತೀವಿ. ಊರ್ನಾಗೆ ಎಲ್ಲರಿಗೂ ಒಂದೇ ಸತಿ ಕಾಯಿಲೆ ಬರೋಲ್ಲ. ನಮ್ಗೆ ಕಾಯಿಲೆ ಬರೋದು ಯಾವಾಗ ಅಂದ್ರೆ ಯಾರೋ ಎಮರ್ಜೆನ್ಸಿ ಒಬ್ರಿಗೋ ಇಬ್ಬರಿಗೋ ಬರ್ಬೋದು. ಅವ್ರಿಗೆ ಸಮಸ್ಯೆ ಅವ್ರೊಬ್ಬರು ಮಾತ್ರ ಉಳಿದಿರುತ್ತೆ. ಅವತ್ತು ಯಾರೂ ದುಡ್ಡು ಇರಲ್ಲ, ಕಾಸಿರಲ್ಲ, ಆದ್ರೆ ಕಾಯಿಲೆ ಬಂದಿರುತ್ತೆ. ಆ ಕಾಯಿಲೆನ ವಾಸಿ ಮಾಡ್ಕೊಳ್ಳಕ್ಕೆ ಶಿಗ್ಗಾವಿ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ. ಶಿಗ್ಗಾವಿ ಆಸ್ಪತ್ರೆಯಲ್ಲಿ ಒಂದು ನಿಮಿಷ ರೀ, ಇವಾಗ ಶಿಗ್ಗಾವಿ ಆಸ್ಪತ್ರೆಗೆ ಹೋಗ್ತೀರಾ, ಅಲ್ಲಿ ಲಕ್ಷ್ಮಣ್ ನಾಯಕ್ ಡಾಕ್ಟರ್ ಇರ್ತಾರೆ, ಇನ್ನೂ ಒಬ್ಬ ಡಾಕ್ಟರ್ ಇರ್ತಾರೆ. ಅವರು ಮಾತ್ರೆ ಚೀಟಿ ಬರೀತಾರೆ, ಆಚೆ ಬರೀತಾರೆ ಅಂತ ದೂರು ಬಂತು. ನಿಮ್ಗೆ ಯಾರಿಗಾರು ದೂರ ಇಲ್ವಾ? ಆಚೆ ಬರೀತಾರೆ ಮಾತ್ರೆ, ಹೊರಗಡೆ ಬರೀತಾರ? ಶಿಗ್ಗಾವಿ ಆಸ್ಪತ್ರೆಯಲ್ಲಿ ಮಾತ್ರೆ ಆಚೆ ಕಡೆ ಬರೀತಾರ? ಹೊರಗೆ ಬರೀತಾರ? ಹೊರಗೆ ತಗೊಂಬನ್ನಿ ಅಂತ ಹೇಳ್ತಾರ? ಆಪರೇಷನ್ಗೆ ಆಚೆ ಕಡೆ ಬರೀತಾರ? ಶಿಗ್ಗಾವಿ ಅಲ್ಲ, ಸೌನೂರಲ್ಲಿ. ಅದೇ ಅವರೇ ಆಚೆ ಬಂದು ಸಾಮಾನ್ಯ ಕರೀತಾರೆ ಅಲ್ವಾ? ಈಗ ನೋಡಿ, ನಿಮ್ಗೆಲ್ಲ ಮುಖ್ಯವಾದ ವಿಚಾರನೇ ಗೊತ್ತಿಲ್ಲ. ಒಂದು ಮನೆಗೆ 5 ಲಕ್ಷ ರೂಪಾಯಿ ತನಕ, ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ತನಕ ಆಯುಷ್ಮಾನ್ ಭಾರತ್ ಅಂತ ಒಂದು ಕಾರ್ಡ್ ಇದೆ. ಆ ಕಾರ್ಡು ಯಾವಾಗ ಉಪಯೋಗಿಸೋದು ಅಂತ ಅನ್ಕೊಂಡಿದ್ದೀರಾ? 1,500 ಕಾಯಿಲೆಗಳಿಗೆ ಸರ್ಕಾರ ಮಾಡಿರೋ, ಅಡ್ವರ್ಟೈಸ್ ಮಾಡ್ತಾ ಇರೋ ಮೋದಿ ಸರ್ಕಾರ ಮತ್ತು ಬೊಮ್ಮಾಯಿ ಸರ್ಕಾರ ಅಥವಾ ಸಿದ್ದರಾಮಯ್ಯ ಸರ್ಕಾರ 1,500 ಕಾಯಿಲೆಗಳಿಗೆ ನಿಮ್ಗೆ ಚಿಕಿತ್ಸೆ ಕೊಡ್ತೀವಿ. 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತೀವಿ. ಇದು ನಿಮ್ಗೆ ಪ್ರಯೋಜನ ಕೊಡ್ಬೇಕು ಅಂತಂದ್ರೆ ನೀವು ಅವ್ರನ್ನ ಕೇಳಬೇಕಾಗಿತ್ತು. ಯಾರಾದ್ರೂ ಕೇಳಿದ್ದೀರಾ? ಯಾರು ಕೇಳಿಲ್ಲ. ಮೋದಿ ಸರ್ಕಾರ ಅಂದ್ರಿ ನೀವು. ಮೋದಿ ಸರ್ಕಾರ ಏನೋ ಮಾಡೈತೆ, ನಾವೆಲ್ಲ ಹುಡುಗರು ಸತ್ತಾಗವೆ. ಸರ್ಕಾರ ಅಷ್ಟೇ. ಇವಾಗ ತೆರಿಗೆ ದುಡ್ಡು ಬರೀ ಮೋದಿ ಸರ್ಕಾರ ಹೋಗ್ಬೇಡಿ ನೀವು. ಒಂದ್ ನಿಮಿಷ, ಬರೀ ಸರ್ಕಾರ ಅಂತೇಳಿ ಅಷ್ಟೇ. ಒಂದ್ ನಿಮಿಷ, ನಿಮ್ಗೆ ನಾವು ನಿಮ್ ಕೈಗೆ ಕಾರ್ಡ್ ಕೊಟ್ಟಿರೋದು. ಯಾರೇ ಲಂಚ ಕೇಳಿದ್ರೆ ಒಂದು ವಿಡಿಯೋ ಮಾಡಿ, ಇಲ್ಲ ಒಂದು ನಮ್ಗೊಂದು ಕರೆ ಮಾಡಿ, ಯಾವುದೇ ವಿಚಾರಕ್ಕಾಗಿರ್ಲಿ.
ಇದು ಊರಿನ ಸಮಸ್ಯೆ ಹೇಳಿದ್ದೀರಾ. ಊರಿನ ಸಮಸ್ಯೆ ವಿಚಾರ ಬೇರೆ. ನಿಮಗೆ ಪೊಲೀಸಲ್ಲಿ ಲಂಚ ತಗೊಂತಾರೆ, RTOದಲ್ಲಿ ಲಂಚ ತಗೊಂತಾರೆ, ಕೃಷಿ ಇಲಾಖೆಯಲ್ಲಿ ಡ್ರಿಪ್ಸ್ ಇರಿಗೇಷನ್ ಡ್ರಿಪ್ ಸೆಟ್ ಕೊಡುವಾಗ ಲಂಚ ತಗೊಂತಾರೆ, ತೋಟಗಾರಿಕೆ ಇಲಾಖೆಯಲ್ಲಿ ಲಂಚ ತಗೊಂತಾರೆ, ಆಸ್ಪತ್ರೆಯಲ್ಲಿ ಲಂಚ ತಗೊಂತಾರೆ. ನೀವೆಲ್ಲ ಲಂಚ ಕೇಳುವಾಗ ನೀವ್ಯಾವು ಅದನ್ನು ಆ ಪಾಯಿಂಟ್ ಹೇಳಿಲ್ಲ. ಅದೆಲ್ಲದಕ್ಕೂ ಅದು ತಪ್ಪು. KRS ಪಕ್ಷ ನಿಮ್ಗೆ ಪರಿಹಾರ. ಇವತ್ತೇನ್ ನಾವು ನಿಮ್ ಕೈಗೆ ಕಾರ್ಡ್ ಕೊಟ್ಟಿದ್ದೀವಿ, ಇದು ಒಂದಲ್ಲ 5 ವರ್ಷ ಇಟ್ಕೊಂಡು KRS ಪಕ್ಷದ ಹೆಸರು ಹೇಳಿದ್ರೆ ಅವರು ಲಂಚ ಕೇಳಲ್ಲ. ಅದು ನೀವು ಕೇಳ್ತಾವ್ರೆ ಅಂತ ಧೈರ್ಯ ಮಾಡಿ ಕೇಳಿದ್ರೆ ದಯವಿಟ್ಟು ಒಂದೇ ಒಂದು ವಿಡಿಯೋ ಮಾಡಿ ನಮ್ಮ 4 ನಂಬರ್ ಇದಾವೆ, ಒಂದು ಕರೆ ಮಾಡಿ ನಮ್ಗೆ ಕಳಿಸ್ಕೊಡಿ. ಓಕೆನಾ? ಇದಾದ್ಮೇಲೆ 10 ರೂಪಾಯಿಗೆ ಹಾಸ್ಪಿಟ್ಲಿಗೆ ಹೋಗ್ತೀರಾ, 10 ರೂಪಾಯಿಗೆ OPD ಕಾರ್ಡ್ ಮಾಡಿಸ್ತೀರಾ, 10 ರೂಪಾಯಿಗೆ ನಿಮ್ಗೆ ಚಿಕಿತ್ಸೆ ಕೊಡ್ಲಿಲ್ಲ, ಮಾತ್ರ ಹೊರಗಡೆ ಬರೀತಾವ್ರೆ, ಆಪರೇಷನ್ ಹೊರಗಡೆ ಬರೀತಾವ್ರೆ ಅಂತ ಅಂದಾಗ ಹಾವೇರಿ ಇರ್ಬೋದು, ಶಿಗ್ಗಾವಿ ಆಸ್ಪತ್ರೆ ಇರ್ಬೋದು, ಸವಣೂರು ಇರ್ಬೋದು, ಎಲ್ಲೇ ಆಗಿರ್ಲಿ ಸರ್ಕಾರಿ ವೈದ್ಯ ಯಾರಿದ್ದಾನೆ ಅವನೇ ಹಣ ಖರ್ಚು ಮಾಡಿ ನಿಮ್ಗೆ ಮಾತ್ರೆನ ಹೊರಗಡೆಯಿಂದ ತರಿಸ್ಕೊಡ್ಬೇಕು. ಅವನು ಆಮೇಲೆ ಬಿಲ್ ಹಾಕಿ ನಿಮ್ಮ ಆಧಾರ್ ನಂಬರ್ ತಗೊಂಡು ಕ್ಲೈಮ್ ಮಾಡ್ಕೋಬೇಕು. ಇದು ನಿಮ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೊಡ್ತೀರಾ, ನಿಮ್ಮ ಹೆಸರು ಕೊಡ್ತೀರಾ, ನಿಮ್ಮ ಊರು ಕೊಡ್ತೀರಾ, ಅವನು ಬಿಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೇನು ಬಿಲ್ ಕೊಡ್ತಾ ಇಲ್ಲ. ನಿಮ್ಗೆ ನಿಮ್ ದುಡ್ಡು, ನಿಮ್ಗೆ ದುಡ್ಡು ಬೇಕು, ಏನ್ ಮಾಡ್ತೀರಾ? ಸಾಲ ಮಾಡ್ತೀರಾ. ಸಾಲ ಮಾಡಿ ಆಪರೇಷನ್ ಮಾಡಿಸ್ತೀರಾ, ಸ್ಕ್ಯಾನಿಂಗ್ ಮಾಡಿಸ್ತೀರಾ. ಇದೆಲ್ಲ ಪರಿಹಾರ ನೀವ್ಯಾರು ಕೇಳಲೇ ಇಲ್ಲ. ನೀವು ನಮ್ಮೂರಿನ ಜಮೀನು ಹೇಳಿದ್ರಿ, ನಮ್ ಸ್ಕೂಲ್ ಹೇಳಿದ್ರಿ, ಅಥವಾ ಇನ್ನೊಂದು ಈ ಸ್ವತ್ತು ಹೇಳಿದ್ರಿ. ಇವೆಲ್ಲ ಮಾಡಕ್ಕೆ ನಿಮ್ಮ ಆರೋಗ್ಯ ಮುಖ್ಯ ಅಲ್ವಾ? ನಿಮ್ಮ ಆರೋಗ್ಯ ಮುಖ್ಯ. ಸಾವಿರಾರು ಕೋಟಿ ಡಾಕ್ಟರ್ನೇ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಬಂದೆ. ಒಂದ್ 2 ಮಾತ್ರೆ ಸೌನೂರು ಆಸ್ಪತ್ರೆ. ಡಾಕ್ಟರ್ ಇಲ್ಲ. ಏನಂದ್ರು? 2 ಮಾತ್ರೆ ತಗೊಂಡು ಹೋಗು ಅಂತ ಅಂದ್ರು. ಏನ್ ಮಾಡ್ಬೇಕಂದ್ರೆ ಸೋಮವಾರ ದಿವಸ ಬಾ ಅಂತ ಹೇಳಂದ್ರು. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗೆ ಯಾರು 1 ರೂಪಾಯಿ ಕೊಟ್ಟಿಲ್ಲ, ಯಾರು 1 ರೂಪಾಯಿ ಕೊಟ್ಟಿಲ್ಲ. ನೀವು ಸಿದ್ದರಾಮಯ್ಯ ದೇವರು ಮಾಡಿದ ಸಾಮಾನ್ಯ ಏನು ಕೊಡಲಿಲ್ಲ. ಸರಿ, ಇವಾಗ ನಾವು ನಿಮ್ಗೆ ಇಷ್ಟು ವಿಚಾರ ಹೇಳ್ತೀವಿ. ಈಗ ಡಾಕ್ಟರ್ ಇಲ್ಲ ಕೇಳ್ಬೇಕಾ ಮೇಡಮ್ಮ? ಅಲ್ಲ ರೀ, ಡಾಕ್ಟ್ರು ಇಲ್ಲ, ಯಾಕಿಲ್ಲ ಅಂತ ಕೇಳಿದಿರಿ? ಏನಂದ್ರು? ಅದೇ ಕೇಳ್ರಿ, ಯಾಕಿಲ್ಲ ಅಂತ ಕೇಳಿದ್ರ? ಭಾನುವಾರ ಇವತ್ತು ನೋಡಿ, ನಿನ್ನೆ ಹೋಗಿದ್ದೆ, ನಿನ್ನೆ ಹೋದ್ರು, ನಾಳೆ ಬಾ ಅಂದ್ರು. ನಾಳೆ ಬಾ ಅಂದಾಗ ಇವತ್ತು ಹೋದ ಮೇಲೆ ಸೋಮವಾರ ಬಾ ಅಂತ. ಈಗ ನೋಡಿ, ಕಾಯಿಲೆಗೆ ಅರ್ಧ ದಿನ ಕಾಯ್ಬೋದು. ಅರ್ಧ ದಿನದಲ್ಲಿ ಡಾಕ್ಟರ್ ಬರ್ಬೇಕು. ಭಾನುವಾರ ಅರ್ಧ ದಿನ ಡ್ಯೂಟಿ ಮಾಡ್ಬೇಕು. ಇವಾಗ ನಾವು ಭಾನುವಾರ ಅರ್ಧ ದಿನ ಡ್ಯೂಟಿ ಮಾಡಿ ಡಾಕ್ಟರ್ಗಳು ನಿಮ್ಗೆ ಸೇವೆ ಕೊಡ್ಬೇಕು. ಅದು ನಮ್ಗೆ ಕೊಟ್ಟಿಲ್ಲ ಅಲ್ವಾ? ನಾವು ಮಾತಾಡ್ತೀವಿ. ಅದಕ್ಕೆ ನೀವು ಆ ಡಾಕ್ಟರ್ಗೆ ಅಥವಾ ನರ್ಸ್ಗೆ ನೋಡಿ ನಾವು ಕಂಪ್ಲೇಂಟ್ ಮಾಡ್ತೀವಿ KRS ಪಕ್ಷದವ್ರಿಗೆ ಅಂತ ನೀವು ಹೇಳಕ್ಕಾಗಲ್ವಾ? ಇವತ್ತು ಕಾರ್ಡ್ ಗೊತ್ತಾಯ್ತು, ಕಾರ್ಡ್ ಇದೆಯಲ್ವಾ? ಇವತ್ತು ಆಯ್ತಲ್ವಾ? ಇವತ್ತು ಯಾವಾಗ ಬರ್ತದೆ? ಅಷ್ಟೇ. ಈಗ 10 ರೂಪಾಯಿಗೆ OPD ಕಾರ್ಡ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ದುಡ್ಡು ಕೇಳಿದ್ರೆ ದಯವಿಟ್ಟು ನಮ್ಗೆ ಕರೆ ಮಾಡಿ. ಆಮೇಲೆ ಈ ಊರಲ್ಲಿ ಗರ್ಭಿಣಿಯರಿದ್ದೀರಾ, ಬಾಣಂತಿಯರಿದ್ದೀರಾ, ಇದೇ ಅಂಗನವಾಡಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ 5,000 ರೂಪಾಯಿ ಅವ್ರಿಗೆ ಹಣವನ್ನು ನೇರವಾಗಿ ಕೊಡ್ತಾರೆ.
ಅದು ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ನೋಡಿ, ಹೀಗೆ ಈ ಬುಕ್ಕಲ್ಲಿ 35 ಇಲಾಖೆ ಇದಾವೆ. 35 ಇಲಾಖೆ ವಿಚಾರನೂ ನಾವು ಮಾತಾಡ್ತಾ ಇದ್ದೀವಿ. 35 ಇಲಾಖೆಯಿಂದ ನಾವು ನಿಮ್ಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ಅದನ್ನು ನಾವು ಮಾಡ್ಕೊಡ್ತೀವಿ. ಹಾಗಾಗಿ ನೀವೆಲ್ಲ ಯಾರಿಂದ ಇರ್ಬೇಕು? ಯಾರು ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ? ಮಾಡ್ತೀರಾ? ಓಕೆ, ಹೇಳ್ಬಿಡಿ. ಪಕ್ಷಕ್ಕೆ ಪಕ್ಷಕ್ಕೆ ಧನ್ಯವಾದ. ನಮಸ್ಕಾರ. ಈಗ ಅದೇ ಸಮಯ ಆಗ್ತಾ ಇದೆ ಪಾಪ, ಎಲ್ಲ ಬೇರೆ ಬೇರೆ ಕೆಲಸಗಳು ಇರ್ತವೆ, ಅವ್ರಿಗೆಲ್ಲ ಸಮಯ ಮಾಡೋದ್ ಬೇಡ. ಈಗ 15 ಅಂಶಗಳನ್ನ ಇಟ್ಟಿದ್ದೀರಿ. ಆ 15 ಅಂಶ ವಿಚಾರನ ಈಗ ನಾವು ಯಾವತ್ತು ದಿನ ಈ ಗ್ರಾಮದಲ್ಲಿ ಸೇರಿ ತಹಸೀಲ್ದಾರನ ಕರ್ಸೋಣ, ಯಾವತ್ತು ಕರ್ಸ್ಬೇಕು ಅನ್ನೋ ವಿಚಾರ ಒಂದು ಸಭೆ ಸೇರ್ಬೇಕು. ನಾವು ಅದಕ್ಕಿಂತ ಮುಂಚೆ ನಮ್ಮ ಊರಿನಲ್ಲಿ ಇರುವಂತವ್ರಿಗೆ, ಈಗ ಇಲ್ಲಿರುವಂತ ಜನ ಕಡಿಮೆ ಇದೀವಿ. ಊರಿನಲ್ಲಿ ಎಷ್ಟು ಮಂದಿ ಇದೀವಿ? 2,000 ಜನದ ಮೇಲಿದ್ದಾರೆ ಅಲ್ವಾ? ಎಲ್ಲಾರ್ಗೂ ವಿಚಾರ ಗೊತ್ತಾಗಬೇಕು. ನಾವು ಏನ್ ಮಾಡ್ತಾ ಇದೀವಿ ಅನ್ನುವಂಥದ್ದು ನನ್ನ ಮಗನಿಗೂ ಗೊತ್ತಿರ್ಬೇಕು. ನನ್ನ ಪುಟ್ಟ ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ, ನಮ್ಮ ಮನೆಯಲ್ಲಿ ನಮ್ಮಪ್ಪ ಇಂತ ಹೋರಾಟ ಮಾಡ್ತಾ ಇದ್ದಾನೆ ಇವತ್ತು ನನ್ನ ಭೂಮಿಗಾಗಿ. ನಾನು ಇರುವಂತಹ ಗ್ರಾಮದಲ್ಲಿ ನನಗೆ ಆಸರೆ ಇಲ್ಲ ಇದೆ, ಆಸರೆ ಇಲ್ಲಂತ ಆಗಿದೆ. ನಮ್ಮಪ್ಪ ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ. ಅಂತ ಹೋರಾಟ ಇಲ್ಲಿ ನಮ್ಮ ಊರಿನಲ್ಲಿ ನಡೆಯುತ್ತೆ ಅನ್ನೋದು ನಿಮ್ಮ ಮಕ್ಕಳಿಗೂ ಗೊತ್ತಿರ್ಬೇಕು, ಪುಟ್ಟ ಮಗುಗೂ ಆ ವಿಚಾರ ಗೊತ್ತಿರ್ಬೇಕು. ಈಗ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಗೊತ್ತಿಲ್ಲ, ಗಂಡ್ಮಕ್ಳು ಗೊತ್ತಿಲ್ಲ, ಇದೆಲ್ಲ ಆಗ್ಬಾರ್ದು. ನೀವೆಲ್ಲ ಈಗ ಗ್ರಾಮಸ್ಥರು ಈ ವಿಚಾರಕ್ಕೆ ಎಲ್ಲ ಯಾರ್ಯಾರು ಜೊತೆ ಸೇರ್ತೀರಿ ಅನ್ನೋದನ್ನ ದಯಮಾಡಿ ಕೈ ಎತ್ತೋದ್ರ ಮೂಲಕ ಹೇಳ್ರಣ. ದಯವಿಟ್ಟು ಕೈ ಎತ್ತಬೇಕು. ಯಾರು ನಾವು ಇಂಥ ನಮ್ಮ ಊರಿನ ಗ್ರಾಮದ ಸಮಸ್ಯೆಯನ್ನ ಕೇಳ್ತೀವಿ, ಯಾಕೆ ಅವ್ರಿಗೆ ಇಷ್ಟ ಇಲ್ವಣ? ನಿಮ್ಗೆ ಯಾರಿಗೂ ಇಷ್ಟ ಇಲ್ವಾ ಗ್ರಾಮದ ಸಮಸ್ಯೆಯನ್ನ ಕೇಳೋದಕ್ಕೆ? ದಯವಿಟ್ಟು ಕೈ ಎತ್ತಿ. ತಹಸೀಲ್ದಾರರು ನಿಮ್ಮೂರಿಗೆ ಬಂದು ನಿಮ್ಮ ಸಮಸ್ಯೆಯನ್ನ ಆಲಿಸೋದಕ್ಕೆ ನಿಮಗೆ ಇಷ್ಟ ಇಲ್ವಾ? ಇಷ್ಟು ಜನಕ್ಕೆ ಮಾತ್ರನಾ? ಯೋಚನೆ ಮಾಡಿ. ಹೀಗೆ ಕೆಲವೊಂದು ಸಮಸ್ಯೆಗಳು ಇರುತ್ತೆ, ನೀವೆಲ್ಲ ಮಾತಾಡಿ. ನಿಮ್ಮದ ಸಮಸ್ಯೆಗಳನ್ನ ನನಗೆ ಪಟ್ಟಿ ಕೊಟ್ಟಿದ್ದೀರಿ. ಆ ಸಮಸ್ಯೆಗೆ ಯಾವತ್ತು ದಿನಾಂಕವನ್ನ, ಈಗ ಇವರೇ ನಮ್ಮ ಶೇಖಪ್ಪ ಇಲ್ಲಿದ್ದಾರೆ, ನೀವು ಅವ್ರ ಜೊತೆ ಮಾತಾಡಿ, ಅವರೇ ನೀವು ಮಾತಾಡಿ, ನೀವೆಲ್ಲ ಸೇರಿ ಒಂದು ದಿನ ನಿಗದಿ ಮಾಡಿ. ಇಂಥ ದಿನ ಇವತ್ತೆಲ್ಲ ಗ್ರಾಮಕ್ಕೆ ನಾವು ಕೂಡ್ತೀವಿ, ಎಲ್ಲ ಇಂಥ ವಿಚಾರಗಳ ಬಗ್ಗೆ ನಾವು ಕೇಳೋಣ. ನಮ್ಮ ಊರಿಗೆ ಅಧಿಕಾರಿ ಬರ್ಲಿ, ನನ್ನ ಕೆಲಸ ಮಾಡ್ಲಿ, ನನ್ನ ನೌಕರ ಅಂತ ನೀವು ಎಲ್ಲ ಇಲಾಖೆಗಳನ್ನ ಕರ್ಸೋಣ. ಸಿಇಒ ಕರ್ಸೋಣ, ಸಮಾಜ ಕಲ್ಯಾಣ ಇಲಾಖೆ, ಯಾವ್ದಾರು ಸರ್ಕಾರಿ ನೌಕರಿದ್ದಾರೆ ನಿಮಗೆ ಸೇವೆ ಮಾಡ್ತೀವಿ ಅಂತ ಬಂದಿದ್ದಾರೆ, ಅವ್ರಿಗೆಲ್ಲ ಲೆಟರ್ ಕೊಟ್ಟು ಬರೋಣ. ಹೋಗಿ ನೀವೆಲ್ಲ ಬರ್ಬೇಕಾಗುತ್ತೆ. ಒಂದು ದಿನ ಸವಣೂರ್ಗೆ ನೀವು ನಾವು ಎಲ್ಲ ಸೇರಿ ಯಾರಾದ್ರೂ ಒಂದ್ 4-5 ಜನ ಗ್ರಾಮದ ಪ್ರಮುಖರು ಬಂದು ಈ ಪತ್ರಿಕಾಗೋಷ್ಠಿ ಮಾಡ್ಬೇಕಾಗುತ್ತೆ. ಆ ಗೋಷ್ಠಿಗೆ ನೀವು ಕೂತ್ಕೊಳ್ಳಿ. ಗ್ರಾಮದ ವತಿಯಿಂದ ನಮ್ಮ ಪಕ್ಷದವರು ನಾವು ಕೂಡ ಇರ್ತೀವಿ. ಕುಂತು ಈ ಸಮಸ್ಯೆ ವಿಚಾರನ ಮಾತಾಡೋಣ. ನೀವು ಅದಕ್ಕಿಂತ ಮುಂಚೆ ಒಂದು ಮೊದಲು ದಿನಾಂಕ ಗುರುತು ಮಾಡಿದ್ರೆ ಪತ್ರಿಕೆಗೆ ಹೇಳ್ಬೇಕು, ಅಧಿಕಾರಿಗಳನ್ನ ಕರಿಬೇಕು, ಇಲ್ಲಿ ಮನೆ ಮನೆಗೆ ವಿಚಾರ ಮುಟ್ಟಬೇಕು. ಡೋಲ್ ಹೊರಿಸ್ತಿರೋ, ನಿಮ್ ಮನೆ ಮನೆಗೆ ನೇರವಾಗಿ ಹೇಳ್ತಿರೋ ಅದನ್ನ ಈಗ ನಮ್ ಶೇಖಪ್ಪನ ಹತ್ರ ನೀವೆಲ್ಲ ತಿಳಿಸಿ. ಯಾಕೆ ಅಂದ್ರೆ ಯಾರಾದ್ರೂ ಒಬ್ರು ಸಂಪರ್ಕ ಇರ್ಬೇಕಲ್ಲ. ಶೇಖಪ್ಪ ನನಗೆ, ನಾನು ಆಮ್ ಆದ್ಮಿನಲ್ಲಿ ಮುಂಚೆ ಪಕ್ಷ, ಹಳೆಯ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ, ಡೆಲ್ಲಿವರೆಗೂ ಹೋಗಿದ್ದೆ. ಈಗ ಆ ಪಕ್ಷ ಇಲ್ಲ, ಇವತ್ತು ನಾವೇ ಕಟ್ಟಿದ್ದೀವಿ. ನಾನು ಒಬ್ಬ ಪಕ್ಷದ ಮುಖಂಡನಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನುವಂಥದ್ದು KRS ಅಂತ. ಆಗ ಇವರು ಕೆಲಸ ಮಾಡಿದ್ದಾರೆ. ಈ ವಿಚಾರ ಎಲ್ಲ ಅವ್ರಿಗೂ ಗೊತ್ತಿದೆ. ಹೋರಾಟ ಕಟ್ಟೋದು ಹೇಗೆ ಅನ್ನೋದು ಅವ್ರಿಗೂ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಅವ್ರಿಗೆ ತಿಳಿಸಿ ಒಂದು
ವ್ಯವಸ್ಥೆ ಆಗುತ್ತೆ ನಿಮ್ಮೂರಿಗೆ. ಖಂಡಿತವಾಗಿ ಒಳ್ಳೇದಾಗ್ಲಿ. ನಮ್ಮ ಅಧ್ಯಕ್ಷರು ಬರ್ತಾರೆ, ರಾಜ್ಯಾಧ್ಯಕ್ಷರಿಗೂ ಸಮಯ ಕೇಳ್ಕೊಳ್ಳೋಣ. ನೀವು ಒಂದೆರಡು ಟೈಮ್ ಹೇಳಿದ್ರೆ ಅಂತ ಟೈಮ್ಗೆ ನಮ್ಮ ರಾಜ್ಯಾಧ್ಯಕ್ಷರನ್ನ ಬರುವಂತದ್ದು ಮಾಡ್ಕೊಳ್ಳೋಣ. ಇಲ್ಲಿ ಸಭೆ ಮಾಡೋಣ. ಸಭೆ ಮಾಡೋದಕ್ಕೆ ಜಾಗ ಎಲ್ಲಿ ಅಂತ ಒಂದು ನಿರ್ಧಾರ ಮಾಡ್ಕೊಳ್ಳಿ. ಸಭೆಗೆ ಸ್ಥಳ ಅವತ್ತು ಬಂದವ್ರಿಗೆ ಏನು ಚಾಯ್ ಪಾನಿ ಎಲ್ಲ ಆಗುತ್ತೆ ಅದನ್ನ ವ್ಯವಸ್ಥೆಗಳನ್ನ ಮಾಡುವಂತದ್ದಾಗ್ಲಿ ಬಂದ ಊರ್ನವ್ರಿಗೇನೆ ಮಾಡ್ಬೇಕಾಗುತ್ತೆ. ಅದೆಲ್ಲ ಮಾತಾಡಿ. ಯಾಕಪ್ಪ ನೀವೊಂದೆರಡು ಮಾತಾಡಿ, ನಿಮ್ ಊರ್ ಪರವಾಗಿ ಮಾತಾಡಿ. ಇರಿ, ನೀವ್ ಹೇಳ್ತೀಯಣ್ಣ. ಈಗ ನಾನು ಗ್ರಾಂಟ್ ಬಂದಿದ್ಯಾ ನಿನ್ಗೆ? ಒಂದು ಸತಿನೂ ಬರ್ಲಿಲ್ವಾ? ಏನ್ ಬಂತು ನಿನ್ಗೆ? ಇಲ್ಲೇ ಆಗಿಲ್ಲ ಅಂದ್ರೆ ನಿನ್ಗೆ ಆಗಿಲ್ಲ ಅಂತಾನೆ ಕರೆಸ್ತೀವಲ್ಲ. ನಿನ್ನ ಹತ್ರ ಏನ್ ದಾಖಲೆ ಇದೆ ಅವತ್ತು? ಈಗ ನೋಡಪ್ಪ, ಇವತ್ತು ನೀವೆಲ್ಲ ಸೇರಿ ಬೇಕಪ್ಪನ್ಗೆ ಹೇಳಿದೀವಿ. ಅವತ್ತೊಂದ್ ದಿನ ಕೂಡಿ ಎಲ್ಲರೂ 1 by 1 ಆಗಿ ಏನೈತೆ ಸಮಸ್ಯೆಗಳನ್ನ ನಮ್ಗೆ ಹೇಳಿದೀರಾ ಅದನ್ನ ಅಲ್ಲಿ ಮಾತಾಡೋಣ. ರೆಕಾರ್ಡ್ ಆಗುತ್ತೆ ನಿಮ್ ಸಮಸ್ಯೆ. ಒಬ್ಬೊಬ್ರು ಮಾತಾಡಿ ರೆಕಾರ್ಡ್ ಆಗ್ಲಿ. ಆ ರೆಕಾರ್ಡ್ ನ ತಹಸೀಲ್ದಾರ್ ಕಳ್ಸೋಣ. ಆಯ್ತಲ್ವಾ? ಆಗುತ್ತಾ ಇಲ್ವಾಣ? ಯಾವತ್ ಮಾಡ್ಬೋದು ಹೇಳ್ರಣ. ಇಂಥ ದಿನ ಇವತ್ತು ತಾರೀಖು 11. ಯಾವ ತಾರೀಕಿಗೆ ತಾರೀಕು ಗುರ್ತು ಮಾಡಬೇಕು. ನಿಮ್ಗೆಲ್ಲ ಅನುಕೂಲ ಆಗುವಂತ ತಾರೀಕಿನ ಹೇಳಿ. ಯಾವ ಸೋಮವಾರ? ನಾಳೆ ನೀವು ಹೇಳ್ತೀಯಪ್ಪ. ನಾಳೆ ನೀವು ಹೇಳಿದ ತಕ್ಷಣಕ್ಕೆ ಆಗುತ್ತಾ? ಸರಿ. ಈಗ ಈ ವಿಚಾರದ ಬಗ್ಗೆ ಅವತ್ತಿನ ದಿನ ಮಾತಾಡೋಣ. ನೀವೆಲ್ಲ ಮಾತಾಡ್ಕೊಡೋಣ ಊರ ಜೊತೆ. ಇನ್ನೊಂದ್ಸಲ ಮಾತಾಡಿ ನನಗೆ ಕನ್ಫರ್ಮ್ ಮಾಡಿ. ಯಾಕೆಂದ್ರೆ ನಿಮ್ಮಲ್ಲಿ ಇವತ್ತು ಗೊಂದಲಗಳು ಇರ್ತವೆ. ಒಬ್ರು ಏನೋ ಹೇಳಿದ್ರು ಅಂತ ಮಾಡಬಾರ್ದು. ನೀವೆಲ್ಲ ಸರಿ. ನೀವೇನಾದ್ರೂ ಆ ರೀತಿ ಸೋಮವಾರನೇ ಫಿಕ್ಸ್ ಮಾಡ್ಕೊಡ್ತೀವಿ ಅನ್ನೋದಿದ್ರೆ ಅದಕ್ಕಿಂತ ಮುಂಚೆ ನಾವು ಮತ್ತೆ ಇಷ್ಟು ಜನ ಸೇರಿ ಮೀಟಿಂಗ್ ಮಾಡೋಣ, ಮಾತಾಡಿ ಅದರಲ್ಲಿ ಈಗಿರೋ ಪಾಯಿಂಟ್ಗಳು ಏನಿದೆ 15 ಪಾಯಿಂಟ್ಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡೋಣ. ಮತ್ತೆ ಮುಂದುವರಿಯೋಣ. ಅಲ್ಲಲ್ಲ, ಅದಕ್ಕೆ ಅಂತ ಮುಂಚೆ ಮೀಟಿಂಗ್ ಆಗ್ಬೇಕು. ಏನ್ ಮಾತಾಡ್ತೀವಿ? ಯಾವ ವಿಚಾರ? ನಾವೆಲ್ಲ ಹೊರಡ್ಬೋದಾಗಾದ್ರೆ ನಿಮ್ ಅನುಮತಿ ಇದೆಯಾ? ನಾವು ಇವ್ ದಿನಾಂಕ ಹೇಳಿದಾಗ ದಿನಾಂಕನ ಯಾಕೆಂದ್ರೆ ಸುಮ್ನೆ ಮುಂದೆ ನಿಂತಲ್ಲೇ ಮಾಡ್ಬಿಡ್ಬಾರ್ದು. ಅದನ್ನ ಎಲ್ಲ ಒಂದು ವಿಚಾರ ಮಾಡ್ಬೇಕು. ಅವತ್ತಿನ ದಿನ ನೀವೇನೇನೋ ಇರುತ್ತೆ ಕಾರ್ಯಕ್ರಮಗಳು, ಹಬ್ಬ ಇದೆಯಾ ಉಣ್ಮೆ ಇದೆಯಾ ನೋಡ್ಕೊಳ್ಳಿ. ನೀವು ಅದ್ಯಾವುದೂ ಇಲ್ವಾ? ಇಂಥ ಕೆಲಸ ಮಾಡುವಂತದನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಾವು ಅಷ್ಟರಲ್ಲಿ ಇನ್ನೊಮ್ಮೆ ಸಭೆ ಸೇರೋಣ. ಆಯ್ತಾ? ನಮಸ್ಕಾರ. ಒಳ್ಳೇದಾಗಲಿ. ಥ್ಯಾಂಕ್ ಯು.